ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತ ಎನ್ನ ಬಾಯಿಗೆ ಬರಲಿ. ಬಾರಂಗ ಕನಸಿನೊಳಗಲಿ ನನಸಿನೊಳಗಲಿ ಮನಸ್ಸು ಕೆಟ್ಟಿರಲಿ ಮುನಿದಿರಲಿ. ಜನಕಜಾಪತಿ ನಿನ್ನ ಅಭೀಷ್ಟದ ಸ್ಮರಣೆಯ ಅಷ್ಟಾಕ್ಷರ ಮಂತ್ರ ಜಪಿಸುವ ಹಾಗೆ ಬಾರಂಗ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಪರಮ ಪೂಜ್ಯರಾದ ಮುಳುಬಾಗಿಲು ಸ್ವಾಮೀಜಿಯವರ ಪದತಲಕ್ಕೆ ವಂದಿಸಿ ಆಶೀರ್ವಾದ ಬಿಡುತ್ತಾ, ಇಂಥದೊಂದು ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿದ ಮತ್ತು ಅದರ ಸಂಚಾಲಕರಾಗಿ ಕೆಲಸ ನಿರ್ವಹಿಸಿದ ಶ್ರೀ ಶ್ಯಾಮಾಚಾರ್ಯರಿರಬಹುದು ಅಥವಾ ವಿಜಯ ಕಾಲೇಜಿನ ಎಲ್ಲ ಒಳ್ಳೆಯ ಮನಸ್ಸುಗಳನ್ನು ನೆನೆದು ವೇದಿಕೆ ಮೇಲಿರುವ ಅಧ್ಯಕ್ಷರನ್ನು ಅತಿಥಿಗಳನ್ನು ವಂದಿಸಿ ನೆರೆದಿರುವ ಎಲ್ಲ ಹಿರಿಕಿರಿಯರ ಪದತಲಕ್ಕೆ ಹಣೆ ಹಚ್ಚಿ ನಮಸ್ಕಾರ. ಬಹಳ ವಿಶೇಷವಾದ ಒಂದು ಸಂದರ್ಭ. ವಿಶೇಷ ಯಾವ ಅರ್ಥದಲ್ಲಿ ಅಂತಂದರೆ, ಈ ಸನಾತನ ಸಂಸ್ಕೃತಿ ಮತ್ತು ವೇದ ಅನ್ನುವ ವಿಷಯದ ಜಿಜ್ಞಾಸೆ ಮಾಡಲಿಕ್ಕೆ ನನಗೊಂದು ಅವಕಾಶ ಆದದ್ದು ನನಗೆ ನನ್ನ ಮಟ್ಟಿಗೆ ವಿಶೇಷ. ಇನ್ನು ಎರಡನೆಯದು, ಅಂಥದ್ದೊಂದು ಯೋಚನಾ ಕ್ರಮವನ್ನು ಈ ಕಾಲಘಟ್ಟದಲ್ಲಿ ಒಂದು ಕಾಲೇಜಿನ ಆವರಣದಲ್ಲಿ ಯೋಚಿಸಬೇಕು ಅಂತ ಕೆಲವು ಮನಸ್ಸುಗಳಿಗೆ ಅನ್ನಿಸ್ತದಲ್ಲ, ಅದು ಕೂಡ ವಿಶೇಷ. ವಾಸ್ತವಿಕವಾಗಿ ವೇದದ ಮತ್ತು ಸನಾತನ ಸಂಸ್ಕೃತಿಯ ಕುರಿತು ನಾನು ಮಾತನಾಡಬೇಕಾದ್ರೆ ವೈಯಕ್ತಿಕವಾದ ಕೆಲವು ಅನರ್ಹತೆಗಳನ್ನು ನಾನು ನಿಮ್ಮ ಮುಂದೆ ಹೇಳಿಕೊಳ್ಳಬೇಕು. ವೈಯಕ್ತಿಕವಾಗಿ ಅನರ್ಹತೆಗಳನ್ನು ಯಾಕೆ ಹೇಳೋದು ಅಂತಂದರೆ, ಹೇಳುವವನೂ ಕೂಡ ಆ ಭಗವಂತನಿಗೆ ಸಂಬಂಧಪಟ್ಟವನು ಮತ್ತು ಅವನು ತಾನು ಆ ದಾರಿ ನಡೆಯದೇ ಇದ್ದರೆ, ಆ ದಾರಿಯಲ್ಲಿ ಯಾವುದೇ ಅವನಿಗೆ ಭಕ್ತಿ ಶ್ರದ್ಧೆ ಇಲ್ಲದಿದ್ದರೆ ಅವನು ಹೇಳಬಾರದು ಅನ್ನುವ ಒಂದು ಪರಿಪಾಠವನ್ನು ನಾನು ಬಹಳ ಭಕ್ತಿಯಿಂದ ಗೌರವಿಸ್ತೇನೆ. ಈ ಹಿನ್ನೆಲೆಯಲ್ಲಿ ಒಂದು ದೃಷ್ಟಿಯಿಂದ ನಾನು ವೇದ ಪ್ರಪಂಚದವಳಲ್ಲ. ವೇದ ಪ್ರಪಂಚದವಳು ಅಲ್ಲ ಅಂದಾಗ ವೇದವನ್ನು ಶಾಸ್ತ್ರೀಯವಾಗಿ ಪಠನ ಮಾಡುವ ಕ್ರಮವನ್ನಾಗಲಿ, ವೇದವನ್ನು ಬಲ್ಲವರಿಂದ ಪಂಡಿತರಿಂದ ಅದರ ಅರ್ಥ ಜಿಜ್ಞಾಸೆಗಳನ್ನು ಮಾಡಿದ ಒಂದು ಹೆಜ್ಜೆಯಾಗಲಿ ನಾನು ನಡೆದವಳಲ್ಲ. ಹಾಗಿದ್ದಾಗಲೂ ಕೂಡ ನಾನು ಈ ವಿಷಯವನ್ನು ಮಾತನಾಡಲಿಕ್ಕೆ ಹೇಗೆ ಅರ್ಹಳು ಅಂತ ಶ್ಯಾಮಾಚಾರ್ಯ ಯೋಚನೆ ಮಾಡಿದ್ರು ನನಗೆ ಗೊತ್ತಿಲ್ಲ. ನಾನು ಅವರು ಈ ವಿಷಯವನ್ನು ನನಗೆ ಹೇಳಿದ ದಿನದಿಂದ ಆ ಕುರಿತಾಗಿ ನಾನೇ ನನ್ನಷ್ಟಕ್ಕೆ ಮಾಡಿದ ಅನುಸಂಧಾನದಿಂದ ನಾನು ತಿಳಿದುಕೊಂಡ ಕೆಲವು ಅಂಶಗಳನ್ನಷ್ಟೇ ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ತೇನೆ. ವೇದವನ್ನು ಹೆಣ್ಮಕ್ಕಳು ಓದಬಾರದು ಅನ್ನುವ ಒಂದು ಪರಂಪರೆ, ವೇದ ಪಠನ ಮಾಡಬಾರ್ದು, ಓಂಕಾರ ಹೇಳಬಾರ್ದು, ಇಂಥದ್ದೆಲ್ಲ ಇದ್ದಂತಹ ಭಾರತೀಯ ಪರಂಪರೆಯ ಇತ್ತೀಚಿನ ಕಾಲದ, ನಮ್ಮ ಅಪ್ಪ ಹೇಳುವ ಹಾಗೆ 12ನೇ ಶತಮಾನದ ನಂತರ ಬಂದ ಪಂಡಿತ ವಲಯದ ರೋಗಗಳು, ಆ ವಲಯದ ಹಿನ್ನೆಲೆಯಲ್ಲಿ ನೋಡಿದರೆ ನಿಜವಾಗಿ ಅಂಥದ್ದೊಂದು ನಿಷೇಧ ಇತ್ತಾ ಅಂತ ಕೇಳಿದರೆ ವೇದದ ಬಗ್ಗೆ ಇರುವ ಸ್ಪಷ್ಟ
ಒಂದು ಪೂರ್ವ ಸೂಚನೆ ಏನು ಅಂತಂದರೆ, ವೇದವನ್ನು ಹೆಣ್ಮಕ್ಕಳು ಓದ್ತಿದ್ರು. ವೇದವಿದರು ಋಷಿಕೆಯರು ಸುಮಾರು 30ಕ್ಕೂ ಹೆಚ್ಚು ಹೆಸರನ್ನು ವೇದ ಉಲ್ಲೇಖ ಮಾಡುತ್ತದೆ. ಹಾಗಾಗಿ ಅದು ಆತ್ರೇಯಿ ಇರಬಹುದು, ವಿಶ್ವಭಾರ ಇರಬಹುದು, ಇಂತಹ ಹೆಸರುಗಳನ್ನು ನಾವು ಉಲ್ಲೇಖ ಮಾಡುವಾಗ ಋಷಿಕೆಯರಾಗಿ ವೇದಕಾಲದಲ್ಲಿ ಸ್ತ್ರೀಯರು ಬಹಳ ವಿಶೇಷ ಪಾಂಡಿತ್ಯದ ಅಥವಾ ದರ್ಶನದ ಹಿನ್ನೆಲೆಯಲ್ಲಿ ಒಂದು ಹಂತಕ್ಕೆ ಉಪನಿಷತ್ ಸಂದರ್ಶನದ ಹಾಗೆ ಯೋಚನೆ ಮಾಡಿದರೆ ಅಥವಾ ದರ್ಶನದ ಭಾಗವಾಗಿ ಯೋಚನೆ ಮಾಡಿದರೆ ವೇದದ ಅಲ್ಲಿ ವಾಚಕ್ನವಿ, ಗಾರ್ಗಿ, ಮೈತ್ರೇಯಿ ಮುಂತಾದ ಹೆಸರುಗಳು ಕೂಡ ಯಾಜ್ಞವಲ್ಕ್ಯರ ಜೊತೆಗೆ ವಾಗ್ಯುದ್ಧ ಮಾಡುವವರೆಗೆ ಬೆಳೆದದ್ದನ್ನು ನಾವು ಗಮನಿಸ್ತೇವೆ. ಹಾಗಾದರೆ ಯಾವ ನಿಷೇಧ ಅವರು ಹೇಳಿದರು ಅಂತಂದರೆ, ಬ್ರಹ್ಮವಾದಿನಿಯರಿಗೆಲ್ಲರಿಗೂ ಕೂಡ ವೇದ ಅರ್ಥ ಜಿಜ್ಞಾಸೆಯ ತಿಳಿದುಕೊಳ್ಳುವ ಸ್ವಾತಂತ್ರ್ಯ, ವೇದ ಪಠನದ ಅರ್ಹತೆ ಆ ಕಾಲಕ್ಕೆ ಇತ್ತು. ಆದರೆ ಸದ್ಯೋವಧುಗಳು ಅಂತ ಯಾರಿದ್ದಾರೆ ಅಂದರೆ, ತಾವು ಮದುವೆಗೆ ಸಿದ್ಧರಾದವರು, ತಾವು ಗೃಹಸ್ಥಾಶ್ರಮಕ್ಕೆ ಸಿದ್ಧರಾದವರು ಅಂತ ಯಾರು ಭಾವಿಸ್ತಾರೆ, ಅವರಿಗೆ ಇದನ್ನು ಅಷ್ಟಾಗಿ ಒಪ್ಪಿತವಲ್ಲ ಅಂತ ಹೇಳಿದ್ದನ್ನು ಉಲ್ಲೇಖ ಮಾಡಲಾಗ್ತದೆ. ಯಾಕೆ ಅವರಿಗೆ, ಅವರೇನು ಗೃಹಸ್ಥಾಶ್ರಮದಲ್ಲಿ ಯಾಕೆ ಹೇಳಬಾರ್ದು? ಏನು ಬೇರೆ ಕಾರಣಗಳಲ್ಲ. ಒಂದು, ಗೃಹಸ್ಥಾಶ್ರಮ ಅನ್ನುವುದಕ್ಕೆ ಕೆಲವು ತಾದಾತ್ಮ್ಯಗಳು ಬೇಕು. ಅವರು ಅದರಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ತಾವು ನಡೆಯುವಾಗ ಅದರಲ್ಲಿ ಅವರು ಸಂಪೂರ್ಣವಾಗಿ ಪಾಲ್ಗೊಳ್ಳುವ ಒಂದು ರತಿ, ರಾಗ ಆ ಸಂಸಾರ ವಿಷಯದಲ್ಲಿ ಅವರಿಗಿರಬೇಕು. ಅವರು ವಿರಾಗಕ್ಕೆ, ವೈರಾಗ್ಯಕ್ಕೆ ಹೋಗಿ ದೇವಮಾರ್ಗದ ಒಲವಿನಲ್ಲಿ ಸಂಸಾರವನ್ನು ಒಂದಿಷ್ಟು ಕಡೆಗಣಿಸಿ ಅಲಕ್ಷಿಸಿದರೆ ಸಂಸಾರ ಮತ್ತು ಗೃಹಸ್ಥ ಆಶ್ರಮದ ಧರ್ಮಚ್ಯುತಿಯಾಗ್ತದೆ ಅನ್ನುವ ಕಾರಣಕ್ಕಾಗಿ ಸದ್ಯೋವಧುಗಳಿಗೆ ಓಂಕಾರವನ್ನು ಹೆಚ್ಚು ಹೇಳುವುದರಿಂದ ವಿರಾಗ ಬರ್ತದೆ. ಅಥವಾ ವೇದ ಪಠನವನ್ನೇ ಮಾಡ್ತಾ ಇರೋದರಿಂದ, ವೇದ ಜಿಜ್ಞಾಸೆಯಲ್ಲಿಯೇ ಕಾಲ ಕಳೆಯುವುದರಿಂದ ಅವರು ತಮ್ಮ ನಿತ್ಯ ನೈಮಿತ್ತಿಕ ಕರ್ಮಗಳಲ್ಲಿ ಹೆಚ್ಚು ತೊಡಗಿಕೊಳ್ಳದಂತಹ ನಿರಾಸಕ್ತಿ ಉಂಟಾಗಬಹುದು ಅನ್ನುವ ಕಾರಣಕ್ಕಾಗಿ ಎಲ್ಲವೂ ಕೂಡ ಆಶ್ರಮ ಧರ್ಮ, ವರ್ಣಾಶ್ರಮ ಧರ್ಮ, ಪುರುಷಾರ್ಥಗಳ ಧರ್ಮ ಇವುಗಳನ್ನೆಲ್ಲ ಗಮನದಲ್ಲಿಟ್ಟುಕೊಂಡೇ ಯಾವುದೇ ವಿಧಿ ನಿಷೇಧಗಳನ್ನು ಮಾಡಲಾಗಿತ್ತು. ಆ ಹಿನ್ನೆಲೆಯಲ್ಲಿ ನನಗಿರುವ ಏಕಮಾತ್ರ ಅರ್ಹತೆ, ನಾನು ಬ್ರಹ್ಮವಾದಿನಿ ಹೌದೋ ಅಲ್ವೋ ಅಂತಲೂ ನನಗೆ ಗೊತ್ತಿಲ್ಲ. ಆದರೆ ನನಗೆ ಇಷ್ಟು ಗೊತ್ತು, ನಾನು ಸದ್ಯೋ ವಧುವಲ್ಲ. ನಾನು ಮದುವೆ ಆಗಬೇಕು, ಗೃಹಸ್ಥಾಶ್ರಮಿ ಆಗಬೇಕು, ಸಂಸಾರ ನೋಡಿಕೊಳ್ಳಬೇಕು ಅನ್ನೋ ದಾರಿಯವಳಲ್ಲ. ಆಮೇಲೆ ಅಧ್ಯಾತ್ಮವನ್ನು ನನಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನನ್ನ ಗುರುಗಳ ಕೃಪೆಯಿಂದಲೋ ಸುಮಾರು ಈಗ ಕಳೆದ 30 ವರ್ಷಗಳಿಂದ ಆ ದಾರಿಯಲ್ಲಿ ನಡೆಯುತ್ತಿರುವವಳು. ಇಂಥ ಏಕಮಾತ್ರ ಅರ್ಹತೆಯಲ್ಲಿ ವೇದದ ಪ್ರವೇಶಿಕೆ ಎಷ್ಟು ಅಂತ ನೀವು ನನ್ನನ್ನು ಕೇಳಿದರೆ, ನಾನು ನಿಮಗೆ ಬಹಳ ಪ್ರಾಮಾಣಿಕವಾಗಿ ನಾನು ನಿಮ್ಮ ಮುಂದೆ ವಿನಂತಿಸಿಕೊಳ್ಳುವುದು ಮತ್ತು ನಿವೇದಿಸಿಕೊಳ್ಳುವ ವಿಷಯ ಏನು ಅಂತಂದರೆ, ನನ್ನ ಸಾಕ್ಷಾತ್ ಗುರುಗಳು ಸತ್ಯಕಾಮರು ಯಾವ ಮಟ್ಟಕ್ಕೆ ವೇದದ ಜೊತೆಗಿದ್ದರು ಅನ್ನೋದನ್ನು ಅವರು ತನ್ನ ಅನುಭವಗಳಲ್ಲಿ ಹೇಳಿಕೊಂಡಿದ್ದಾರೆ. ಅವರಿಗೆ ಒಂದು ಸಂದರ್ಭದಲ್ಲಿ ನಿಮಗೆ ವೇದ ಅಪೌರುಷೇಯ ಅನ್ನುವ ಒಂದು ವಾಕ್ಯ ಈಗ ಉಲ್ಲೇಖ ಆಯಿತು. ಅದು ಯಾಕೆ ಅಪೌರುಷೇಯ, ಹೇಗೆ ಅಪೌರುಷೇಯ ಅಂತ ನನಗೆಲ್ಲೋ ನನ್ನ ಗುರುಗಳ ಆ ಘಟನೆ ಕೂಡ ಅದಕ್ಕೆ ಒಂದು ಮಾದರಿಯಾಗಿ ಎಲ್ಲೋ ಸಮತೂಗ್ತದೆ ಅಂತ ಅನ್ನಿಸ್ತಿತ್ತು. ಅದಕ್ಕೆ ಅದನ್ನು ಹೇಳಿಬಿಡೋಣ ಅಂತ. ನನ್ನ ಗುರುಗಳು ನನ್ನ ಬಳಿ ಹೇಳಿದ ಮಾತು, ಮಗಳೇ, ನನಗೆ ನನ್ನ ಯೌವನ ಕಾಲದಲ್ಲಿ ವೇದವನ್ನು ಅರ್ಥೈಸಿಕೊಳ್ಳಬೇಕು ಅನ್ನುವ ಹಸಿವು ಹುಟ್ಟಿದಾಗ ನಾನು ವೇದದ ಮುಂದೆ ಕುಳಿತುಕೊಂಡರೆ ನನಗೆ ಏನು ಮಾಡಿದರೂ ವೇದ ಅರ್ಥವಾಗಲಿಲ್ಲ. ವೇದದ ಎಷ್ಟು ಜಿಜ್ಞಾಸೆಯಲ್ಲಿ ನಾನು ನನ್ನನ್ನು ಮುಳುಗಿಸಿ ಓದಿಸಿ ಮತ್ತೆ ಮತ್ತೆ ನಾನು ತೊಡಗಿಕೊಂಡಾಗಲೂ ಕೂಡ ನನಗೆ ವೇದ ತನ್ನನ್ನು ತೆರೆದುಕೊಳ್ಳಲಿಲ್ಲ. ಅಕ್ಕಪಕ್ಕ ಸಾಯಣರ ಭಾಷ್ಯ, ಯಾಸ್ಕರ ನಿರುಕ್ತ, ಹೀಗೆ ಎಲ್ಲ ಸಹಕಾರಗಳನ್ನು ತೆಗೆದುಕೊಂಡರೂ ಕೂಡ ವೇದ ನನಗೆ ವಂಚಿಸುತ್ತಿತ್ತು. ನನಗೆ ನನ್ನ ಒಳಗದು ಇಳಿದದ್ದರ ಅನುಭವವಾಗಲಿಲ್ಲ. ಆಗ ನಾನು ಮಾಡಿದ ಒಂದು ಪ್ರಯತ್ನ ಏನು ಎಂದರೆ, ಆ ಕಾಲಕ್ಕೆ ಉತ್ತರ ಕರ್ನಾಟಕದಲ್ಲಿ ಹೆಬ್ಬಾಳ ಅನ್ನುವ ಜಾಗದಲ್ಲಿ ಒಂದು ಹಳೆ ಹಾಳು ಬಿದ್ದ ದೇವಾಲಯವನ್ನು ನನ್ನ ಗುರುಗಳು ಆಯ್ಕೆ ಮಾಡ್ಕೋತಾರೆ. ಆ ಹಾಳು ಬಿದ್ದ ದೇವಾಲಯಕ್ಕೆ ಹೋಗಿ ಅವರ ತಪಸ್ಸು ಹೇಗಿತ್ತು ಅಂದರೆ, ಅವರು ನನಗೆ ಹೇಳಿದ್ದು, ಅನ್ನ ನೀರು ಊಟ ಬಿಟ್ಟು
ಯಾವುದೂ ತೆಗೆದುಕೊಳ್ಳದೆ ತನಗೆ ಬೇಕಾದಾಗ ದಿನದಲ್ಲಿ ಒಂದು ಬಾರಿ ಎಷ್ಟೋ ಹೊತ್ತಿಗೂ ಬಂದು ಹೊರಗೆ ಇರುವ ನೀರಿನ ಕಾಲುವೆಯಲ್ಲಿ ಸ್ನಾನ ಮಾಡಿ ಮತ್ತೆ ಹೋಗಿ ಗುಡಿಯ ಒಳಗೆ ಕುಳಿತುಕೊಂಡು ಆ ಹಾಳು ಬಿದ್ದ ತಾಯಿಯ ವಿಗ್ರಹಕ್ಕೆ ಒಂದೇ ಸಮನೆ ಅವರು ಆಲ್ಪರಿದು ಕೇಳಿಕೊಳ್ತಿದ್ರಂತೆ, ತಾಯಿ ಸರಸ್ವತಿ, ವೇದ ನಿನ್ನಿಂದ ಹುಟ್ಟಿದ್ದು ಹೌದಾದರೆ ನೀನೇ ನನಗೆ ಬಂದು ಅದನ್ನು ನನ್ನ ನಾಲಿಗೆಯ ಮೇಲೆ ಮೂಡಿಸು ಮತ್ತು ನನಗೆ ಅರ್ಥ ಹೇಳು. ನನಗೆ ಇನ್ನೊಬ್ಬರಿಂದ ಅದನ್ನು ಯಾಸ್ಕರಿಂದಲೋ ಅಥವಾ ಸಾಯಣರಿಂದಲೋ ತಿಳಿಯುವ ಅಪೇಕ್ಷೆ ಇಲ್ಲ, ನನಗೆ ನೀನೇ ಅದನ್ನು ತಿಳಿಸುವಂತ. ಇದು ಸುಮಾರಾಗಿ ಅವರು ಹೇಳಿದ ಕಾಲಘಟ್ಟ ನಮಗೆ ಸ್ವಾತಂತ್ರ್ಯ ಸಿಕ್ಕ ಹೊಸ ಸಮಯ. ಆಗ ಗಾಂಧೀಜಿ ಪ್ರಾರ್ಥನಾ ಮಂದಿರಕ್ಕೆ ಹೋದಾಗ ಗುಂಡಿಗೆ ಬಲಿಯಾದ ಹೊತ್ತು. ಅಂಥ ಒಂದು ಹೊತ್ತಿನಲ್ಲಿ ತಾನು ಅಚಾನಕ್ ಹೊರಗೆ ಬಂದಿದ್ದೆ. ಸಂಜೆ ಒಂದು ಸ್ನಾನ ಮಾಡುವ ಯಾರೂ ಜನ ಇಲ್ಲದ ಹೊತ್ತು ನೋಡಿ ನಾನು ಬರ್ತಿದ್ದೆ ಸ್ನಾನಕ್ಕೆ, ಯಾಕಂದರೆ ಜನ ಸಿಕ್ಕರೆ ಮತ್ತೆ ನನಗೆ ಇಂಟರ್ಯಾಕ್ಷನ್ ಬೇಡವಾಗಿತ್ತು. ಸೊ ಮುಸ್ಸಂಜೆಯ ನಂತರ ಅಂದರೆ ಯಾರೂ ಬರಲ್ಲ ಅಂತ ನಾನು ಆ ಹೊತ್ತಿಗೆ ಬರ್ತಿದ್ದೆ. ಕಾಲುವೆಯಲ್ಲಿ ಎಲ್ಲ ಊರಿಗೂರೇ ಮುಳುಗಿ ಸ್ನಾನ ಮಾಡ್ತಿತ್ತು. ಯಾಕೆ ಅಂತ ಅವರನ್ನು ಕೇಳಿದೆ, ಯಾಕೆ ಎಲ್ಲರೂ ನೀವು ನೀರಿನ ಸ್ನಾನಕ್ಕೆ ಇಳಿದಿದ್ದೀರಿ ಅಂದಾಗ, ಇವತ್ತು ನಮ್ಮ ಪಿತಾಮಹ ಗಾಂಧಿ ತೀರ್ಕೊಂಡಿದ್ದಾರಲ್ಲ ಅಂತ ಹೇಳಿ ತಮ್ಮ ತಂದೆ ಸತ್ತ ಹಾಗೆ ಅವರೆಲ್ಲ ಸ್ನಾನ ಮಾಡ್ತಿದ್ರು ಅನ್ನುವ ಉಲ್ಲೇಖವನ್ನು ನನ್ನ ಗುರುಗಳು ಮಾಡಿದ್ರಿಂದ ಅದು ಸುಮಾರಾಗಿ 47-48ರ ಭಾಗದ ಅವರ ಜೀವಿತದ ಅವಧಿಯ ಘಟನೆ. ಸುಮಾರು ಅವರಿಗೆ 27-28 ವಯಸ್ಸು. ಅವರು ಹೇಳ್ತಾರೆ, ಇಂಥ ನನ್ನ ಆ ಹಾಳು ದೇಗುಲದಲ್ಲಿ ನಡೆದ ನಿರಂತರ ಅನುಸಂಧಾನ ಮತ್ತು ಸರಸ್ವತಿಯ ಜೊತೆಗೆ ನಾನು ಮಾಡಿಕೊಂಡ ಒಂದೇ ಹಠ, ನೀನು ಬಂದು ನುಡಿಸು. ನನ್ನ ನಾಲಿಗೆಯಲ್ಲಿ ವೇದ ನಿನ್ನಿಂದ ಜಾಗೃತವಾಗಲಿ, ನಿನ್ನ ಮೂಲಕ ನನ್ನ ನಾಲಿಗೆ ವೇದವನ್ನು ನುಡಿಯಲಿ ಮತ್ತು ನಿನ್ನ ಮೂಲಕ ನನ್ನ ಅಂತರಾತ್ಮನಿಗೆ, ನನ್ನೊಳಗಿನ ಹೃದಯದಲ್ಲಿ ಕುಳಿತ ಆ ಜೀವಾತ್ಮನಿಗೆ ಅದು ಅರ್ಥವಾಗಲಿ ಮತ್ತು ಪ್ರಕಟವಾಗಲಿ ಅಂತ ತಾನು ಹಠ ಹಿಡಿದು ಕುಳಿತದ್ದರ ಪರಿಣಾಮ ಮುಂದಿನದು ನನ್ನ ಗುರುಗಳದೇ ಮಾತು. ಮಗಳೇ, ಒಂದು ದಿನ ತಾಯಿ ಬಂದು ನನ್ನ ನಾಲಿಗೆಯ ಮೇಲೆ ವೇದವನ್ನು ಬರೆದಳು. ಇದು ಅವರು ಹೇಳಿದ ಒಂದು ವೇದವನ್ನು ತಾವು ಪಡೆಯುವ ಕ್ರಮ ಸಾಧ್ಯತೆ. ಇವತ್ತೊಂದು ಇದೆ ಕಂಠಪಾಠ ಮಾಡಿ ಪಡೆಯೋದು, ಇನ್ನೊಂದು ಇದೆ ಬಲ್ಲವರಿಂದ ತಿಳಿದು ಅರ್ಥಗಳ ಸಹಿತವಾಗಿ ಅರ್ಥ ಮಾಡಿಕೊಳ್ತಾ ಏನಿರಬಹುದು ಅಂತ ನೋಡುವುದು. ನನ್ನ ಗುರುಗಳ ಮಾರ್ಗ ತೀರಾ ಅಪೌರುಷೇಯ. ಯಾರು ಹೇಳಿದ್ದು ಅಂತ ಕೇಳಿದರೆ ಸಾಕ್ಷಾತ್ ಸರಸ್ವತಿ ಹೇಳಿದ್ದು ಅನ್ನುವವರೆಗೆ ಹೋಗ್ಬಿಡುತ್ತೆ ಅವರ ಮೂಲ. ನಾವು ಭಾಗವತವನ್ನು ಹೇಳುವಾಗ ಹೇಳ್ತೀವಲ್ಲ, ಶುಕಮುನಿಗಳಿಗೆ ಯಾರು ಹೇಳಿದರು? ವೇದವ್ಯಾಸರಿಗೆ ಯಾರು ಹೇಳಿದರು? ನಾರದರಿಗೆ ಯಾರು ಹೇಳಿದ್ರು? ಹೀಗೆ ಅದು ಮೂಲಕ್ಕೆ ಹೋಗುತ್ತಲ್ಲ. ಆ ರೀತಿ ಇಲ್ಲಿ ಒಂದು ಪರಂಪರೆಯ ಹೊಸ ಅಪೌರುಷೇಯತ್ವವನ್ನು ವೇದ ಹೇಳುತ್ತೆ. ಇಂಥ ವೇದ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಯಾವ ಮಟ್ಟಕ್ಕೆ ನಮ್ಮ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿತ್ತು ಮತ್ತು ನಮ್ಮ ಪರಂಪರೆಯ ಸನಾತನತ್ವವನ್ನು ವೇದ ಹೇಗೆ ಕಟ್ಟಿಕೊಟ್ಟಿತ್ತು ಅನ್ನುವುದನ್ನು ತನ್ನ ಜೀವಿತಾವಧಿಯಲ್ಲಿ ತಾನು ಋಗ್ಭಾಷ್ಯ ಬರೀಬೇಕು ಅನ್ನುವ ಕನಸನ್ನೇ ಇಟ್ಟುಕೊಂಡಿದ್ದೆ. ಅದಕ್ಕಾಗಿಯೇ ಬಾಳಿ ಬದುಕಿದೆ ಅಂತ ಹೇಳಿದ ಇನ್ನೊಬ್ಬ ತಂದೆ ನನ್ನ ಬಲಕ್ಕೆ ಇದ್ದಾರೆ. ಅವರು ಬನ್ನಂಜೆ ಗೋವಿಂದಾಚಾರ್ಯರು ಅಂತ ಹೇಳುವ ಹೆಸರಿನಲ್ಲಿ ಋಗ್ಭಾಷ್ಯವನ್ನು ತಾನು ಬರಿಬೇಕು ಅನ್ನುವ ತನ್ನ ಜೀವಿತಾವಧಿಯ ಕನಸನ್ನು ಒಂದಿಷ್ಟು ಸಾಧ್ಯವಾಗಿಸಿ ಅದನ್ನೂ ಆದಷ್ಟು ಬರೆದು ಏಕಕಾಲಕ್ಕೆ ಬರೀಲಿಕ್ಕಾಗದಿದ್ದರೂ ಕೂಡ ವೇದದ ಸಕಲ ಸಾಧ್ಯತೆಗಳನ್ನು ತನ್ನ ವಾಕ್ ಮೂಲಕ ದಾಖಲಿಸಿ ಹೋದ ಇನ್ನೊಂದು ಹಿರಿಯ ಪರಂಪರೆ ಕೂಡ ನನ್ನ ಜೊತೆಗೆ ಇದೆ. ಒಬ್ಬರು ಗುರುಗಳು, ಒಬ್ಬರು ತಂದೆ. ಇವರಿಬ್ಬರ ನಡುವೆ ನನಗೆ ಏನೂ ಗೊತ್ತಿಲ್ಲ ಅನ್ನುವುದನ್ನು ನಾನು ನಿಮಗೆ ಹೇಳ್ತಿದ್ದೇನೆ. ಅಂದರೆ ಇವರಿಬ್ಬರೂ ಕೂಡ ಯಾವತ್ತೂ ನನಗೆ ವೇದ ಹೇಳಿಕೊಟ್ಟಿಲ್ಲ. ವೇದ ಪಠನ ಕ್ರಮವನ್ನು, ಅರ್ಥ ಜಿಜ್ಞಾಸೆಯನ್ನು ಅವರು ನನ್ನ ಜೊತೆಗೆ ಮಾಡಿಲ್ಲ. ನಾನು ನನ್ನ ಪಾಡಿಗೆ ನನ್ನ ಜೀವನವನ್ನು ಇಷ್ಟು ಕಾಲ ನಡೀತಾ ಬಂದ ಹಾಗೆ ಇತ್ತೀಚಿನ ದಿನಮಾನಗಳಲ್ಲಿ ಕಳೆದ 3 ವರ್ಷಗಳಿಂದ ನಾನು ಭಾರತೀಯ ಶಾಸ್ತ್ರೀಯ ಪರಂಪರೆಯನ್ನು ಪ್ರವೇಶ ಮಾಡಿದವಳು. ಅಂಥ ಭಾರತೀಯ ಶಾಸ್ತ್ರೀಯ ಪರಂಪರೆಯಲ್ಲಿ ನಾವು ಶ್ರೀಮದ್ ಭಾಗವತ, ಮಹಾಭಾರತ, ರಾಮಾಯಣ, ಭಗವದ್ಗೀತೆ ಅಥವಾ ಅಷ್ಟಾದಶ ಪುರಾಣಗಳನ್ನು ಒಂದೊಂದಾಗಿ ಓದಿಕೊಂಡು ಬರುವ ಹೊತ್ತಿಗೆ ನನಗೆ ಇತ್ತೀಚೆಗೆ ಬಹಳ ತೀವ್ರವಾಗಿ ಉಂಟಾದ ಹಸಿವು, ವೇದವನ್ನು ನಾನೇ ಯಾಕೆ ನನ್ನಷ್ಟಕ್ಕೆ ಓದಬಾರದು ಅಂತ. ಅಂಥದ್ದೊಂದು ನನ್ನಷ್ಟಕ್ಕೆ ಓದುವ ಯಾವುದೋ
ಪರಿಕ್ರಮಣವನ್ನು ಕಳೆದ 6-8 ತಿಂಗಳು ಅಥವಾ 1 ವರ್ಷದಿಂದ ನಾನು ಮಾಡ್ತಾ ಋಗ್ವೇದದ ಒಂದು 50 ಸೂಕ್ತಗಳನ್ನು ನೋಡಿದ್ದೇನೆ. ನಾನು ಓದಿದ್ದೇನೆ, ತಿಳಿದಿದ್ದೇನೆ, ಏನು ಶಬ್ದ ಬಳಸಲ್ಲ, ನೋಡ್ತಾ ಇದ್ದೇನೆ. ಇದಿಷ್ಟು ನನ್ನ ಪ್ರಾಥಮಿಕ ಅರ್ಹತೆಗಳನ್ನು ಹೇಳಿಕೊಂಡು ಇಂಥ ವೇದ ನನಗೆ, ನಿಮಗೆ ಅಥವಾ ಈ ಲೋಕಕ್ಕೆ, ಇವತ್ತಿನ ಸನಾತನ ಸಂಸ್ಕೃತಿಗೆ ಎಷ್ಟು ಬೇಕು, ಯಾಕೆ ಬೇಕು ಮತ್ತು ಯಾಕೆ ಬೇಡ? ನಮ್ಮ ವೇದ ಪರಂಪರೆಗೆ ನನ್ನ ಪ್ರಕಾರ 3 ದೃಷ್ಟಿಯಿಂದ ಒಂದು ಧಾಳಿಯಾಗಿದೆ. ಒಂದು, ವಾಸ್ತವಿಕ ವೇದವನ್ನು ಬಲ್ಲವರು, ತಿಳಿದವರು, ಅದನ್ನು ಅರ್ಥ ಮಾಡಿಕೊಂಡವರು ತಮ್ಮ ನಂತರಕ್ಕೆ ದಾಟಿಸುವಾಗ ಮಾಡಿಕೊಂಡ ಮಡಿವಂತಿಕೆಯ ಒಂದು ಪರಂಪರೆಯ ಧಾಳಿ. ಅವರು ಅದನ್ನು ಏನು ಮಾಡಿದರು ಅಂದರೆ, ಇಂಥವರಿಗಲ್ಲ, ಇಂಥವರಲ್ಲದವರಿಗೆ ಹೇಳಬಾರ್ದು, ಇಂಥವ್ರಿಗೆ ಹೇಳಬೇಕು, ಇಂಥ ವಿಧಿ ನಿಷೇಧಗಳಲ್ಲಿ ವೇದವನ್ನು ಒಂದಿಷ್ಟು ಕಟ್ಟಿಟ್ರು. ಇವರ ಜೊತೆಗೆ ಭಾರತೀಯ ಪರಂಪರೆ ಇನ್ನೇನು ವೈಭವದಿಂದ ತನ್ನ ಸಾಮ್ರಾಜ್ಯವನ್ನು ಆಳುವ ಹೊತ್ತಿಗೆ ಭಾರತಕ್ಕೆ ದಾಳಿ ಇಟ್ಟ ಬ್ರಿಟಿಷರು ಬಂದು ತಮ್ಮ ಕ್ರೈಸ್ತ ಧರ್ಮದ ಪುನಃಸ್ಥಾಪನೆಯೋ, ಕ್ರೈಸ್ತ ಮತಾಂತರದ ಒಂದು ದೊಡ್ಡ ಹುನ್ನಾರವೋ, ಅಥವಾ ಕ್ರೈಸ್ತ ಮತಾಂತರ ಮಾಡಬೇಕು ಭಾರತೀಯರನ್ನು ಅನ್ನುವ ಏಕಕಾರಣಕ್ಕೋ ನಮ್ಮ ವೇದವೇ ನಮ್ಮ ಬಲ ಅಂತ ಗೊತ್ತಾಗಿ ಆ ವೇದವನ್ನು ಆದಷ್ಟು ಮಿಸ್ಇಂಟರ್ಪ್ರಿಟ್ ಮಾಡಿದರೆ, ಅದರಲ್ಲಿರುವ ಸತ್ಯಗಳನ್ನು ಅಸತ್ಯವಾಗಿ ಪ್ರದರ್ಶಿಸಿದರೆ ಅಥವಾ ಪ್ರಕಟಪಡಿಸಿದರೆ, ಆ ಮೂಲಕ ನಿಜವಾದ ಸತ್ಯ ಮರೆಮಾಚಿ ನಾವು ಯಾವುದನ್ನು ನಿಜವಾದ ಸತ್ಯ ಅಂತ ತಿಳಿದಿದ್ದೇವೆ ಅದೆಲ್ಲವೂ ಅಲ್ಲವಾಗಿ ನಾವು ಸುಳ್ಳಿನ ಬೆನ್ನು ಹತ್ತುವ ಭಾರತೀಯ ಪರಂಪರೆಯ ನಿಜವನ್ನು ಕಳಕೊಂಡು ನಮಗೆ ಇದು ಮೋಸ, ಇದು ವಂಚನೆ, ಇದು ನಮಗೆ ಬೇಡ, ಇಲ್ಲಿ ಏನೇನೋ ದೋಷಗಳಿವೆ ಅಂತ ನಾವೇ ವೇದ ಬಿಡಬೇಕು ಅನ್ನುವ ಹಾಗೆ ಅವರು ಬಹಳ ಒದ್ದಾಡಿದ್ದಾರೆ. ಹಾಗೆ ಒದ್ದಾಡಿ ಅವರು ಕ್ರೈಸ್ತ ಮತವನ್ನೇ ಪ್ರಮುಖ ಮಾಡುವುದಕ್ಕೆ ಬೇಕಾಗುವ ಎಲ್ಲ ಪ್ರಯತ್ನಗಳನ್ನು ಮಾಡಿ ನಮಗೆ ಇಂಗ್ಲೀಷ್ನಲ್ಲಿ ಒಂದಿಷ್ಟು ಮ್ಯಾಕ್ಸ್ ಮುಲ್ಲರ್ ಇರಬಹುದು, ಅದು ಬೇಕಾದಷ್ಟು ಹೆಸರುಗಳನ್ನು ಹೇಳದೇ ಇದ್ದರೆ ಒಳ್ಳೆಯದು ಅನ್ನುವಷ್ಟು, ಯಾಕಂದರೆ ಭಾರತೀಯ ಪರಂಪರೆಯನ್ನು ಕೆಡಿಸುವುದಕ್ಕೆ ಅವರು ದಾಖಲಿಸಿ ಹೋದ ಇಂಗ್ಲೀಷ್ ಸಾಹಿತ್ಯ ಇವತ್ತು ಏನಾಗಿದೆ, 3ನೆಯ ಧಾಳಿಗೆ ಕಾರಣವಾಗಿದೆ. 3ನೆಯ ಧಾಳಿ ಯಾವುದು ಅಂದರೆ, ಒಂದು ವೇದ ಪಂಡಿತರು ಮಾಡಿದ ಮೈಲಿಗೆ, 2ನೆಯದ್ದು ಈ ದಾಳಿ ಮಾಡಿದ ಬ್ರಿಟಿಷರು ಮಾಡಿದ ಕ್ರೈಸ್ತ ಮತದ ಪರವಾಗಿ ಬರೀಬೇಕು ಅನ್ನುವ ಕಾರಣಕ್ಕೆ ಬಂದ ಮತೀಯ ಒಲವು, 3ನೆಯದ್ದು ಈ ಬ್ರಿಟಿಷರ ಇಂಗ್ಲೀಷನ್ನು ಓದಿ ಇದೇ ವೇದ ಅಂತ ತಿಳಿದು ನಮ್ಮ ದೇಶದಲ್ಲಿರುವ, ನಮ್ಮ ಜೊತೆಗೆ ಹುಟ್ಟಿದ ನಮ್ಮವರೇ ಆದ ಭಾರತೀಯ ಬುದ್ಧಿಜೀವಿಗಳು ಮಾಡಿದ ದಾಳಿ. ಈ ಭಾರತೀಯ ಬುದ್ಧಿಜೀವಿಗಳಿಗೆ ನನಗೆ ಬಹಳ ಆಶ್ಚರ್ಯ ಆಗುತ್ತೆ. ಇವರೆಲ್ಲ ನಂಬರ್ 1 ಕ್ರಿಟಿಕ್ಸ್. ಮತ್ತು ಇವರಿಗೆ ಸಾಹಿತ್ಯ ವಿಮರ್ಶೆ ಒಂದು ಸಬ್ಜೆಕ್ಟ್. ಸಾಮಾನ್ಯವಾಗಿ ಲಿಟ್ರೇಚರ್ನ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರೇ ಈ ಅನ್ಯಾಯ ಮಾಡ್ತಾ ಇರೋದು. ಅವರಿಗೆಲ್ಲರಿಗೂ ಕೂಡ ಸಾಹಿತ್ಯ ವಿಮರ್ಶೆ ಅಂದರೆ ಏನು, ಕ್ರಿಟಿಸಿಸಮ್ನಲ್ಲಿ ಏನೇನು ಅರ್ಹತೆಗಳಿರಬೇಕು, ಏನೇನು ಇರಬಾರ್ದು, ಮಾನದಂಡಗಳೇನು, ಅವರು ಅದನ್ನು ಓದಿರ್ತಾರೆ, ಅದನ್ನು ಬೇರೆಯವರಿಗೆ ಹೇಳಿರ್ತಾರೆ. ಅದರ ಬೇಸಿಕ್ ಏನು ಅಂದರೆ, ಒಂದು ವಿಮರ್ಶೆ ಮಾಡಬೇಕಾದ್ರೆ ನೀನು ಆ ಕೃತಿಯನ್ನು ಸಮಗ್ರವಾಗಿ ಓದಿರಬೇಕು. ಇದನ್ನು ಪಾಠ ಮಾಡಿರ್ತಾರೆ ಆ ವಿಮರ್ಶಾ ಪಾಠ ಮಾಡುವ ಬುದ್ಧಿಜೀವಿಗಳು ಅನ್ನಿಸಿಕೊಂಡು ಇರುವ ಸೋ ಕಾಲ್ಡ್ ಪ್ರೊಫೆಸರ್ಸ್. ಅವರು ಶಾಲೆಗಳಲ್ಲಿ ಪಾಠ ಮಾಡ್ತಾರೆ, ಒಂದು ಕೃತಿಯನ್ನು ನೀನು ಓದದೆ ವಿಮರ್ಶಿಸಬಾರದು. 2ನೆಯದು, ಆ ಕೃತಿಯನ್ನು ಸಮಗ್ರವಾಗಿ ಓದಿದ ಬಳಿಕ ನಿನಗೆ ತಪ್ಪು ಸರಿಗಳು ಕಂಡ್ರೆ ಅದನ್ನು ಬೇರೆಯದರ ಜೊತೆಗೆ ತಾಳೆ ತುಲನೆ ಮಾಡಿ ಸತ್ಯಾಸತ್ಯತೆಗಳ ಜೊತೆಗೆ ಹೊಂದುತ್ತದಾ ನೋಡಬೇಕು. ಅದಲ್ಲದೆ ಒಂದು ಸಾಹಿತ್ಯವನ್ನು ಅರ್ಥ ಮಾಡಿಕೊಳ್ಳುವಾಗ ಅದನ್ನು ಆ್ಯಸ್ ಇಟ್ ಈಸ್ ಅರ್ಥ ಮಾಡಿಕೊಳ್ಬಾರ್ದು. ಯಾಕೆ ಆ್ಯಸ್ ಇಟ್ ಈಸ್ ಅರ್ಥ ಮಾಡಿಕೊಳ್ಳೋದು ಅಂದರೆ ಅದು ನ್ಯೂಸ್ ರಿಪೋರ್ಟ್, ಪುಸ್ತಕದ ವರದಿ ಅಲ್ಲ. ಪುಸ್ತಕ ಅನ್ನೋದು, ಗ್ರಂಥ ಅನ್ನೋದು ವರದಿ ಅಲ್ಲ. ಅದರಿಂದ ಕೃತಿಯನ್ನು ವರದಿಯ ಹಾಗೆ ಓದಬಾರ್ದು. ಮತ್ತೆ ಹೇಗೆ ಓದಬೇಕು? ಅದನ್ನು ಅದರ ವಾಚ್ಯಾರ್ಥ ಮೊದಲನೆಯದ್ದು, ಆ ಬಳಿಕ ಲಕ್ಷಣಾರ್ಥ, ಆ ಬಳಿಕ ಭಾವಾರ್ಥ, ಹೀಗೆ 3 ಸನ್ನಿವೇಶದಲ್ಲಿ ಅರ್ಥ ಮಾಡಿಕೊಂಡು ಒಂದು ಕೃತಿ ವಿಮರ್ಶೆ ಮಾಡಬೇಕು ಅಂತಲೂ ಈ ವಿಮರ್ಶಕರು ಬಹಳ ಘಂಟಾಘೋಷವಾಗಿ ತಮ್ಮ ತರಗತಿಗಳಲ್ಲಿ ವಿದ್ಯಾರ್ಥಿನಿಯರಿಗೆ ಬೋಧಿಸ್ತಿರ್ತಾರೆ. ಆದರೆ ರಾಮಾಯಣದಲ್ಲಿ ಅದು ಸರಿ ಇಲ್ಲ, ಅವನು ಹೀಗೆ ಮಾಡಿದ್ದು ತಪ್ಪು, ಅವನು ಹಾಗೆ ಮಾಡಬಾರ್ದಿತ್ತು ಅಂತ ವಾದ ಮಾಡ್ತಾರೆ. ಮಹಾಭಾರತದಲ್ಲಿ ಇದು ದೋಷ, ಕೃಷ್ಣನದ್ದು ಮೋಸ, ಕೃಷ್ಣ ವಂಚನೆ ಮಾಡಿದ್ದಾನೆ ವಾದ ಮಾಡ್ತಿರ್ತಾರೆ. ವೇದ ಅನ್ನೋದು ಬಹಳ ಸುಳ್ಳು, ಅದು ಮಡಿವಂತರು ಮಾಡಿಕೊಂಡ ಒಂದು ಜಗತ್ತು, ಅಲ್ಲಿಗೆ ನಮ್ಮನ್ನು ಪ್ರವೇಶಿಸಬಾರದು ಅಂತ ಅಲ್ಲಿ ಜಾತಿ ಪದ್ಧತಿ ಇದೆ, ಅದಕ್ಕೆ ನಮ್ಮನ್ನು ದೂರ ಇಟ್ಟಿದ್ದಾರೆ ಅಂತ ಅವರು
ಅವರ ಬೊಗಳಾಟವನ್ನು ಮುಂದುವರಿಸ್ತಾರೆ. ನಾವು ಯಾರೂ ಕೂಡ ಇವತ್ತಿನವರೆಗೆ ಒಬ್ಬನೇ ಒಬ್ಬ ವಿಮರ್ಶಕನಿಗೆ ಎದ್ದು ನಿಂತು ಸ್ವಾಮಿ ರಾಮಾಯಣವನ್ನು ಸಮಗ್ರ ಓದಿದ್ದೀರಾ ಕೇಳಲಿಲ್ಲ, ಮಹಾಭಾರತ ಸಂಪೂರ್ಣ ಓದಿದ ಮೇಲೆ ಈ ತೀರ್ಮಾನವಾಗಿ ಕೇಳಲಿಲ್ಲ ಒಬ್ಬ ಪ್ರೊಫೆಸರನ್ನು ಕೂಡ. ನಿಮಗೆ ವೇದದ ಅಖಂಡ ಓದು ಉಂಟಾ, ಹೇಗೆ ಹೇಳಿದ್ರಿ, ಕೇಳೋದಿಲ್ಲ. ಯಾಕೆಂದರೆ ನಮಗೆ ಅವರು ಆದರ್ಶ ಗುರುಗಳು. ಇದು ನನ್ನ ಸ್ಥಿತಿಯೂ ಕೂಡ. ನಾನು ಒಂದು ಕಾಲಕ್ಕೆ ಯೂನಿವರ್ಸಿಟಿಯ ಸ್ಟೂಡೆಂಟ್. ಆ ವಾರ್ಸಿಟಿಯಲ್ಲಿ ನಾನೂ ಕೂಡ ಹೀಗೆ ಹೇಳಿಕೊಂಡ ಗುರುಗಳನ್ನು ಹೌದು ಅಂತ ಬೆಚ್ಚು ಬೆರಗಾಗಿ ಕೇಳಿದ್ದೇನೆ. ಬರ್ಬರ್ತಾ ನನಗೆ ಗೊತ್ತಾಯಿತು ಸತ್ಯ ಬೇರೇನೋ ಉಂಟು, ಇದು ಯಾಕೋ ಸತ್ಯ ಅಲ್ಲ ಅಂತ ನನ್ನ ಅಂತರಾತ್ಮ ಹೇಳಿತು ಅಂತ ನಾನು ಪಾರಾದೆ. ಒಂದು ವೇಳೆ ನನಗೆ ಅವರು ಹೇಳಿದ್ದು ಸತ್ಯ ಅಂತ ಅನಿಸಿದರೆ ಸತ್ಯಕ್ಕೆ ವೇದ ಹೇಳುತ್ತೆ ಸತ್ ತಥ್ಯ ಎರಡು ಸೇರಿ ಸತ್ಯ ಆಗಿದೆ ಅಂತ. ಯಾವುದು ಇದೆಯೋ ಅದು ಮತ್ತು ಯಾವುದು ಅದರ ಒಳಗೆ ಒಂದು ವಿಶೇಷವಾದ ರಹಸ್ಯವನ್ನು ಕೂಡಿಟ್ಟುಕೊಂಡಿದೆಯೋ ಅದು ಸತ್ಯ. ಅಂಥ ಅಂತರಾತ್ಮನ ಕೂಗಿನ ಕಾರಣವಾಗಿ ಓಹೋ ಸತ್ಯ ಬೇರೇನೋ ಉಂಟು, ಇವರು ಹೇಳೋದು ಸತ್ಯವಲ್ಲ ಅನ್ನುವ ಒಂದು ಸಣ್ಣ ಎಚ್ಚರ ನನ್ನೊಳಗಾಯಿತಲ್ಲ, ಇದು ವೇದ ಅಂತ ನಾನು ಭಾವಿಸ್ತೇನೆ. ಯಾಕೆ ಗೊತ್ತಾ, ವೇದ ಪ್ರಾರಂಭ ಆಗುವುದು ಓಂಕಾರದಿಂದ. ಓಂಕಾರ ಹೇಳೋದು ಎಚ್ಚರಾಗು ಅಂತ. ಯಾವೆಲ್ಲ ಸ್ಥಿತಿಯಲ್ಲಿದ್ದಿ ನೀನು ಆ ಅನ್ನುವ ಅಕಾರದ ಆಪ್ತಿ ಅಥವಾ ವ್ಯಾಪ್ತಿ ಅನ್ನುವ ಲೌಕಿಕ ಕನೆಕ್ಷನ್ನಿನ ಎಚ್ಚರದಲ್ಲಿದ್ದಿ. ವ್ಯಾಪ್ತಿ ಆಪ್ತಿ ಇವುಗಳೆಲ್ಲ ನನ್ನ ಇಲ್ಲಿಯ ಕನೆಕ್ಟಿವಿಟಿಗೆ ಸಂಬಂಧಪಟ್ಟದ್ದು, ಲೌಕಿಕ ಎಚ್ಚರ. ಈ ವ್ಯಾಪ್ತಿ ಈ ಎಚ್ಚರ ಎಷ್ಟು ಹೊತ್ತು ನನಗೆ ಎಚ್ಚರ ಇರುವವರೆಗೆ ಮಾತ್ರ. ಅದು ಒಂದು ಅವಸ್ಥೆ. ಆದ್ದರಿಂದ ಅಕಾರ ಅಂಥದ್ದೊಂದು ಅವಸ್ಥೆ. ಉಕಾರ, ಉಕಾರ ಅಂದರೆ ಉತ್ಕರ್ಷ. ಉತ್ಕರ್ಷ ಅಂದರೆ ಯಾವುದು, ಯಾವುದು ಈಗ ಹೊರಗಿನ ಸಂಗತಿಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡ ಇಂದ್ರಿಯ ಇತ್ತು ಅದನ್ನೆಲ್ಲ ನಾನು ನನ್ನ ಒಳಗೆ ಎಳೆದುಕೊಳ್ತೇನಲ್ಲ, ಆ ಸಮಯ ಅದು ಕನಸು. ನನ್ನ ಇಂದ್ರಿಯಗಳು ಹೊರಗಿಲ್ಲ, ಒಳಗಿದೆ. ಒಳಗಿದ್ದು ಏನು ಮಾಡ್ತಿದೆ, ಒಳಗಿನ ಯಾವುದೋ ಒಂದು ಸಿನಿಮಾವೋ ಯಾವುದೋ ಕನಸೋ ಯಾವುದೋ ಭ್ರಮಾಲೋಕವೋ ಕಲ್ಪನೆಯೋ ಅದನ್ನು ಎಂಜಾಯ್ ಮಾಡ್ತಿದೆ. ಆ ಸ್ಥಿತಿ, ಅದರ ಉಕಾರ ಸ್ಥಿತಿ ಇದೆಯಲ್ಲ, ಅದು ಯಾವುದು ಅಂದರೆ ಅದು ನನ್ನ ಸ್ವಪ್ನಾವಸ್ಥೆ. ಎಚ್ಚರ, ಜಾಗೃತ್, ಸ್ವಪ್ನ ಅಲ್ಲದೆ ಇನ್ನೊಂದು ಸ್ಥಿತಿ ಇದೆ, ಅದು ನನ್ನ ಸುಷುಪ್ತಿ, ನಿದ್ರಾವಸ್ಥೆ. ಅದು ಯಾವುದು ಅಂದಾಗ ಮಾ ಅಂದರೆ ಮಾನ್ ಅಂತ ಹೇಳಿ, ಆ ಮಾನ್ಗೆ ಅಂತರ್ಗತಿ ಯಾವುದು ಮರ್ಜ್ ಆಗತ್ತೆ. ಯಾವುದರಲ್ಲಿ, ಹೊರಗೆ ಇರುವ ಎಚ್ಚರದ ಪ್ರಜ್ಞೆ ಒಂದು ಯಾವುದೋ ಒಳಗಿರುವ ಶಕ್ತಿಯ ಜೊತೆಗೆ ತನ್ನನ್ನು ಕೊಟ್ಟುಕೊಂಡು ತಾನಿಲ್ಲವಾಗಿ ಅದೇ ಸತ್ವವಾಗಿ ಸತ್ಯವಾಗಿ ಹೋಗುವಂತಹ ಒಂದು ಸ್ಥಿತಿಯನ್ನು ತಲುಪುತ್ತಲ್ಲ, ಅದು ಸುಷುಪ್ತಿ, ಅದು ನಿದ್ರೆ. ಅಲ್ಲಿ ಒಳಗೊಂದು ಇದೆ. ಅದು ನಿಮಗೆ ಗೊತ್ತು, ನಮ್ಮಲ್ಲಿ ಮುಂಡಕೋಪನಿಷತ್ ಹೇಳುತ್ತೆ, ದ್ವಾಸುಪರ್ಣ ಸಯುಜಾ ಸಖಾಯ ಅಲ್ವಾ. ಒಂದು ಹಕ್ಕಿ ತಿಂತಾ ಇದೆ, ಇನ್ನೊಂದು ತಿನ್ನುವ ಹಕ್ಕಿಯನ್ನು ನೋಡ್ತಾ ಇದೆ ಅಂತ. ಈ ತಿನ್ನುವ ಹಕ್ಕಿ ಮತ್ತು ನೋಡುವ ಹಕ್ಕಿಯ ಈ ಗಲಾಟೆಯನ್ನು ಬಹಳ ಬಹಳ ಬಾರಿ ಮುಂಡಕ ಉಪನಿಷತ್ ನೆನಪಿಸ್ತಾ ಹೋಗ್ತದೆ. ಯಾಕೆ ನೆನಪಿಸ್ತದೆ, ನೀನು ತಿನ್ನುವ ಹಕ್ಕಿಯನ್ನು ಒಂದು ಸಾರಿ ತಿನ್ನುವುದಕ್ಕೆ ಬಿಟ್ಟರೆ ಅದು ತಿಂತಾನೇ ಇರುತ್ತೆ. ನೋಡುವ ಹಕ್ಕಿ ಅದು ಯಾವತ್ತೂ ತಿಂದಿಲ್ಲ, ಅದು ಅನಶ್ನನ್, ಇದು ಪಿಪ್ಪಲಂ ಸ್ವಾದ್ಯತ್ತಿ. ಎಷ್ಟು ತಿಂದಿದೆ, ತಿನ್ನುವುದರಲ್ಲಿ ಇದಕ್ಕೆ ಬೋರೆ ಆಗಿಲ್ಲ, ಅದಕ್ಕೆ ನೋಡುವುದರಲ್ಲಿ ಎಂಥ ಕಾರುಣ್ಯ. ಇಂದಲ್ಲ ನಾಳೆ ತಿನ್ನುವುದನ್ನು ಇದು ನನ್ನ ಕಡೆಗೆ ನೋಡೀತು ಅಂತ ಅದು ನೋಡ್ತಿದೆ. ಈ ನೋಡುವ ಹಕ್ಕಿ, ತಿನ್ನುವ ಹಕ್ಕಿ ಒಂದು ಕ್ಷಣ ನಿದ್ದೆಯ ಮಟ್ಟಿಗೆ ತಿನ್ನುವುದನ್ನು ಬಿಟ್ಟ ಹಾಗೆ ಆ ನೋಡುವ ಹಕ್ಕಿಯ ಜೊತೆಗೆ ಮಲಗುತ್ತೆ. ಆ ಸ್ಥಿತಿ ತಲುಪಿದಾಗ ಅದಕ್ಕೆ ಮಕಾರ. ಈ ಆ ಉ ಮಾ ಅನ್ನುವ ಓಂ ಅನ್ನುವ ಓಂಕಾರವೇ, ಅದರ ಮುಂದೆ 8 ಅಕ್ಷರಗಳು ಅನ್ನುವ ವಿವರಣೆ ಕೂಡ ಇದೆ. ಅದು ನಾದವಾಗಿ ನಮ್ಮಲ್ಲಿ ಓಂ ಅಂದಾಗ ಅನ್ನುವ ನಾದ ಮುಂದುವರಿದು ಅದು ಅದರ ನಿರಂತರತೆಯ ಆ ವೈಬ್ರೇಷನ್ನಿನ ಆ ಧ್ವನಿಯ ನಾದವನ್ನು ಮುಕ್ತಾಯ ಮಾಡಿ ಅದಕ್ಕೊಂದು ನಿರಂತರದ ನಿತಾಂತ ಸ್ಥಿತಿಯ ಶಾಂತತೆ ಬಂದು ಅದಕ್ಕೊಂದು ಬಿಂದು ಬರುತ್ತೆ, ಫುಲ್ ಸ್ಟಾಪ್.
ಅದು ಬಿಂದುವಾಗಿ ಆನಂತರ ನಮ್ಮೊಳಗೊಂದು ಶಾಂತತೆ ಬೆಳೀಲಿಕ್ಕೆ ಪ್ರಾರಂಭ ಆಗುತ್ತೆ ಓಂ ಹೇಳಿದ್ದರಿಂದ. ಆ ಶಾಂತವನ್ನು ಅವರು ಅನುಭವಿಸಿ ಅದು ಅತಿಶಾಂತ ಸ್ಥಿತಿಗೆ ತಲುಪಲಿಕ್ಕೆ ಸಾಧ್ಯ ಇದೆ ಅಂತ ನೋಡಿ ಅವರು 8 ಅಕ್ಷರ ಅಂದರು. ಅದು ಒಂದು ಭಾಗ. ಈ ಓಂಕಾರ ಮುಂದೆ ಗಾಯತ್ರಿ ಆಯಿತು ಅಂದರು. ಏನು ಗಾಯತ್ರಿ? ಗಾಯತ್ರಿ ಯಾಕಾಯಿತು? ಇದು ಓಂಕಾರ ನೋಡಿ ಜಾಗೃತ್ ಸ್ವಪ್ನ ಸುಷುಪ್ತಿ 3. ಗಾಯತ್ರಿಯಲ್ಲಿಯೂ ಕೂಡ 3 ವ್ಯಾಹೃತಿಗಳು. ಏನು? ಅದು ಭೂಹು ಭುವಃ ಸ್ವರ್ಗ. ಭೂಹು ಭುವಃ ಸ್ವರ್ಲೋಕದ 3 ವಿವರಣೆಯನ್ನು ಹೇಳುವುದೇ ಗಾಯತ್ರಿ. ಈ ಭೂಲೋಕದಿಂದ ಆ ಭುವರ್ಲೋಕಕ್ಕೆ, ಅಲ್ಲಿಂದ ಸ್ವರ್ಲೋಕಕ್ಕೆ ಹೋಗಲಿಕ್ಕೆ ಬರ್ತದೆ ಅನ್ನುವುದನ್ನು ದಾರ್ಶನಿಕರು ಕಂಡುಕೊಂಡರು. ಈ ದಾರ್ಶನಿಕರು ಕಂಡುಕೊಂಡದ್ದನ್ನು ಮಂತ್ರವಾಗಿ ನಾವು ಪಠಿಸಿ ನಮ್ಮ ಒಳಗೆ ಅದನ್ನು ಅನುಸಂಧಾನ ಮಾಡಲಿಕ್ಕೆ ಸಾಧ್ಯವಾ ಅಂತ ನೋಡುವಂತಹ ಪ್ರಯತ್ನ ಮಾಡಿದೆವು. ಆಗ ಯಾವುದನ್ನು ಬ್ರಹ್ಮಾಂಡದಲ್ಲಿ ಭೂಹು ಭುವಃ ಸ್ವಹ ಅಂತ ಹೇಳಿದರು, ಅದನ್ನು ಅವರು ಪಿಂಡಾಂಡದಲ್ಲಿ ಗುರುತಿಸಿದರು. ಯಾವುದು ಪಿಂಡಾಂಡದಲ್ಲಿ? ಭೂಮಿ. ಅವರ ಪ್ರಕಾರ ಸೊಂಟ ಮತ್ತು ಅದರ ಕೆಳಗೆ ಭೂಮಿ ಮತ್ತು ಪಾತಾಳ. ಈ ನಾಭಿಯಿಂದ ಮೇಲೆ ಸುಮಾರು ನಮ್ಮ ಅನಾಹತ ಚಕ್ರದವರೆಗೆ ಅಥವಾ ನಮ್ಮ ಹೃದಯದವರೆಗೆ ಅದು ಇರುವಂಥದ್ದು ಅವರ ಪ್ರಕಾರ ಅಂತರಿಕ್ಷ, ಅದೇ ಭುವರ್ಲೋಕ. ಇಲ್ಲಿಂದ ಮೇಲಕ್ಕೆ ಸುಮಾರು ಅತ್ಯತಿಷ್ಠ ದಶಾಂಗುಲಂ ಅಂತ ಯಾವುದನ್ನು ಪುರುಷ ಸೂಕ್ತ ಹೇಳುತ್ತಲ್ಲ, ಅದು ಸ್ವರ್ಲೋಕ. ಇದನ್ನು ನೀವು ವೇದದ ಯಾವ ಮಂತ್ರವನ್ನು ಕೂತ್ಕೊಂಡು, ನಾನು ನೋಡಿದ 50 ಮಂತ್ರಗಳಲ್ಲೂ ಕೂಡ ಈ ಅನುಸಂಧಾನ ಇದೆ. ಅಲ್ಲೊಬ್ಬ ಇಂದ್ರ ಇದ್ದಾನೆ ಅಂದಾಗ ಅವನು ಅಲ್ಲೆಲ್ಲೋ ಇದ್ದಾನೆ ಯಾವುದೋ ಸ್ವರ್ಲೋಕದಲ್ಲಿ. ಅವನನ್ನು ಸಹಾಯ ಮಾಡಲಿಕ್ಕೆ ಇಲ್ಲೆಲ್ಲೋ ಮರುತರು ಇದ್ದಾರೆ ಅಂತ ಹೇಳುತ್ತೆ. ಈ ಮರುತರೆಲ್ಲ ಅಂತರಿಕ್ಷ. ಆ ಮರುತರ ಸಹಾಯದಿಂದ ಇಂದ್ರ ತನ್ನ ಅಶ್ವದ ಜೊತೆಗೆ ಅವನು ಬಂದ ಯಜ್ಞ ಪುರುಷನ ಮುಂದೆ ನಿತ್ತ ಅಥವಾ ಯಾಜ್ಞಿಕನ ಮುಂದೆ ನಿತ್ತ ಅಂತ ಹೇಳುತ್ತೆ ಸೂಕ್ತಗಳು. ಅವನು ಇಲ್ಲಿಗೆ ಬಂದ ಅಂತ ಹೇಳುತ್ತೆ. ಇದು ಅಲ್ಲಿಂದ ಇಲ್ಲಿಗೆ ಅವತರಣ, ಇಲ್ಲಿಂದ ಅಲ್ಲಿಗೆ ಅಧಿಕರಣ, ಆರೋಹಣ, ಪರಸ್ಪರವಾಗ್ತಾ ಇರುತ್ತೆ ಅಂತ. ಯಜ್ಞ ಅಂದರೇನೆ ಅದು ದೇವರು ನಮ್ಮ ಜೊತೆಗೆ ಮಾಡುವ ಯಜ್ಞವೂ ಹೌದು, ನಾವು ದೇವರ ಜೊತೆಗೆ ಮಾಡುವ ಯಜ್ಞವೂ ಹೌದು. ನಾವು ಎಷ್ಟೆಷ್ಟು ನಮ್ಮನ್ನು ಅವನಿಗೆ ಅರ್ಪಿಸಿಕೊಳ್ತೇವೆ ಅಷ್ಟಷ್ಟು. ನಾನು ಓದಿದ ಕೆಲವು ಸೂಕ್ತಗಳಲ್ಲಿ ಅವನಿಗೆ ನನ್ನ ಸೋಮರಸದಿಂದ ಆನಂದವಾಯಿತು, ಅವನು ಇಳಿದು ಬರುವುದು ನನಗೆ ಕಾಣಿಸುತ್ತಿದೆ, ಇಂಥ ಮಾತುಗಳಿವೆ. ಋಷಿ ಖುಷಿಯಿಂದ ಹೇಳ್ತಾನೆ. ನಾನು ಕೊಟ್ಟ ಆಹುತಿಯನ್ನು ಅವನು ಸ್ವೀಕರಿಸಿದ, ಅಗ್ನಿ ಅದನ್ನು ಮುಟ್ಟಿಸಿದ. ಈ ಅಗ್ನಿ ಯಾರು? ಇದನ್ನು ಕರೆದುಕೊಂಡು ಹೋದವನು ಯಾರು? ಮರುತ. ಇದನ್ನು ತೆಗೆದುಕೊಂಡು ಹೋಗಿ ಮುಟ್ಟಿಸಿದ್ದು ಯಾರಿಗೆ? ಇಂದ್ರ. ಆ ಇಂದ್ರ ಅಲ್ಲಿಂದ ವಾಪಸ್ ಮರುತನ ಸಹಾಯದಿಂದ ಅಶ್ವದ ಮೂಲಕ ಇಲ್ಲಿಗೆ ಬಂದ ಅನ್ನುವಾಗ ಒಂದು ಮ್ಯೂಚುವಲ್ ಕ್ರಿಯೆಯನ್ನು ವೇದ ಹೇಳುತ್ತೆ. ವೇದ ಅನ್ನುವುದನ್ನು ಈ ದಿಶೆಯಲ್ಲಿ ಬಹುಶಃ ಮಧ್ವಾಚಾರ್ಯರು ಪ್ರಥಮವಾಗಿ ಇಂಥದ್ದೊಂದು ಆಧ್ಯಾತ್ಮಿಕ ಅರ್ಥದಲ್ಲಿ ಹೇಳಿದರು ಅನ್ನುವ ವಿವರಣೆ ಇದೆ. ಸುಮಾರು 40 ಸೂಕ್ತಗಳನ್ನು ಅವರು ಆ ದಿಶೆಯಲ್ಲಿ ಬರೆದರು ಅಂತ. ಅದಾದ ನಂತರ ನಮಗೆ ಅದನ್ನು ಬಹಳ ಖಚಿತ ಭಾಷೆಯಲ್ಲಿ ನಮಗೆಲ್ಲ ತಿಳಿಯುವ ಹಾಗೆ ಹೆಚ್ಚು ವಿಸ್ತೃತವಾಗಿ ನಮ್ಮ ಆಧುನಿಕ ಪರಿಭಾಷೆಯಲ್ಲಿ ಹೇಳಿದವರು ಶ್ರೀ ಅರಬಿಂದೋ. ಶ್ರೀ ಅರಬಿಂದೋ ಅವರ ಇನ್ಫ್ಲುಯೆನ್ಸಿನಿಂದ ಅದನ್ನು ಸಂಸ್ಕೃತದಲ್ಲಿ ತಾನು ಮತ್ತೆ ಹೇಳಿದವರು ಕಪಾಲಿ ಶಾಸ್ತ್ರಿಗಳು. ಆನಂತರ ಆ ಕಪಾಲಿ ಶಾಸ್ತ್ರಿಗಳನ್ನು ಮತ್ತು ಅರವಿಂದರನ್ನು ಇಟ್ಟುಕೊಂಡು ಅದನ್ನು ನಮಗೆ ಇಂಗ್ಲೀಷ್ನಲ್ಲಿ ಕೊಡೋಕ್ಕೆ ಪ್ರಯತ್ನ ಪಟ್ಟವರು R.L. ಕಶ್ಯಪ್ ಅವರು. R.L. ಕಶ್ಯಪ್ರನ್ನು ಇವತ್ತು ಸಾಕ್ಷಿ ಅನ್ನುವ ಒಂದು ಮುದ್ರಿತ ಸಂಸ್ಥೆ ಪ್ರಕಾಶಕರು ಅವರು ಅದನ್ನು ಕನ್ನಡದಲ್ಲಿ ಕೊಟ್ಟಿದ್ದಾರೆ. ಕನ್ನಡದಲ್ಲಿ ಇವತ್ತು ಬೇರೆ ಬೇರೆ ದಯಾನಂದ ಸರಸ್ವತಿಗಳು ಈ ಕೆಲಸ ಮಾಡಿದ್ದಾರೆ. ಎಲ್ಲದರ ಒಟ್ಟು ತಥ್ಯ ಏನು ಅಂತಂದರೆ, ಈ ನೋಡಿ ನಾನಾಗಲೇ ಹೇಳಿದೆ, ಓಂಕಾರದ 3 ಅಕ್ಷರದಿಂದ ಗಾಯತ್ರಿ ಆಯಿತು. ಗಾಯತ್ರಿಯೇ ಮುಂದೆ 18 ಮಂತ್ರಗಳುಳ್ಳ ಪುರುಷ ಸೂಕ್ತವಾಯಿತು. ಆ ಪುರುಷ ಸೂಕ್ತವೇ ಮುಂದೆ ವೇದವಾಯಿತು ಅಂತ ವಿವರಣೆ. ಋಗ್ವೇದದ 10ನೇ ಮಂಡಲದಲ್ಲಿ ಪುರುಷ ಸೂಕ್ತ ಋಗ್ವೇದದಲ್ಲಿ 15 ಮಂತ್ರ. ಯಜುರ್ವೇದಕ್ಕೆ ಬಂದಾಗ 16 ಮಂತ್ರ ಋಗ್ವೇದದಲ್ಲಿ, ಸಾಮದಲ್ಲಿ 15 ಮಂತ್ರ, ಅಥವಾ 16 ಮಂತ್ರ ಆದರೂ 15 ಋಗ್ವೇದದ್ದು 1 ಸಾಮದ್ದು. ಇತ್ತ ನೀವು ಯಜುರ್ವೇದಕ್ಕೆ ಬಂದರೆ ಯಜುರ್ವೇದದಲ್ಲಿ ಇನ್ನೆರಡನ್ನು ಸೇರಿಸಿಕೊಂಡು 18 ಮಂತ್ರ, ಅಥರ್ವದಲ್ಲಿ ಕೇವಲ 5 ಮಂತ್ರ. ಇದು ಪುರುಷ ಸೂಕ್ತ. ಅಂದರೆ ಪುರುಷ ಸೂಕ್ತ 1 ಮಾತ್ರ 4 ವೇದಗಳಲ್ಲಿವೆ. ನಾನು ಅದನ್ನು ಹೇಳಬೇಕು. ವೇದಗಳು 4 ಅಂತ ವಿಭಾಗ ಆದದ್ದು ಪ್ರಪ್ರಥಮದಲ್ಲಿ ಅಖಂಡವಾಗಿದ್ದದ್ದು ವೇದವ್ಯಾಸರಿಂದ ಅದು ವಿಭಾಗವಾಗಿ 4 ಒಂದು ವಿಭಾಗೀಕರಣವನ್ನು ಅವರು ಮಾಡಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ. ಯಾವುದು ಋಗ್ವೇದ, ಯಾವುದು ಸಂಹಿತೆ ಅಥವಾ ಮಂತ್ರಗುಚ್ಛವೋ, ಎಲ್ಲ ಕ್ರಿಯೆಗಳಿಗೂ ಬೇಕಾದ ಮಂತ್ರ ಸಂಪುಟ ಎಲ್ಲಿದೆ ಅಂದರೆ ಋಗ್ವೇದದಲ್ಲಿದೆ.
ಆ ಮಂತ್ರಗಳು ಯಜ್ಞದ ಕ್ರಿಯೆಯಾಗುವುದಕ್ಕೆ ಸಹಾಯ ಮಾಡ್ತವೆ. ಆದರೆ ಅದು ಯಜ್ಞದ ಕ್ರಿಯೆಯಲ್ಲ. ಯಜ್ಞದ ಕ್ರಿಯೆಯನ್ನು ಹೇಳುವುದು ಯಾರು? ಹೀಗೆ ಹೋಮಕುಂಡ, ಹೀಗೆ ಅದನ್ನು ಆಚರಿಸಿ, ಇಲ್ಲಿ ಇಂಥ ಆಹುತಿ ಕೊಡಿ ಹೇಳುವವರು ಯಾರು? ಯಜುರ್ವೇದ. ಅಥರ್ವವೇದ ಅದರ ಕ್ರಿಯೆಗೆ ಸಹಾಯ ಮಾಡುವ ಪೂರಕ ಅಂಶಗಳನ್ನು ಹೇಳುತ್ತೆ. ಸಾಮ ಯಾವ ಋಗ್ವೇದ ಮಂತ್ರ ರೂಪದಲ್ಲಿ ಹೇಳಿತ್ತೋ ಅದನ್ನು ತಾನು ಗಾನ ರೂಪದಲ್ಲಿ ಹೇಳಿತು. ಅದೇ ಮತ್ತೆ ಋಗ್ವೇದವೇ ಅದಕ್ಕೆ ರಾಜ ಎಲ್ಲಕ್ಕೂ. ಋಗ್ವೇದದ ಪ್ರೇರಣೆಯಿಂದಲೇ ಋಗ್ವೇದದ ಮಂತ್ರದ ಸಂಹಿತೆಯನ್ನು ತೆಗೆದುಕೊಂಡೇ ಬ್ರಾಹ್ಮಣ ಉಂಟಾಯಿತು. ಬ್ರಾಹ್ಮಣ ಅಂದರೆ ಅದರ ಎಕ್ಸ್ಪ್ಲನೇಷನ್, ಮಂತ್ರಕ್ಕೆ ವಿವರಣೆ, ಪರಿಶಿಷ್ಟ ಭಾಗ ಅಂತಾರೆ ಅದನ್ನು. ಯಾವ ಮಂತ್ರ ಹೇಗಿದೆ ಅಂತ ಗೊತ್ತಾಗಬೇಕಾದ್ರೆ ಬ್ರಾಹ್ಮಣವನ್ನು ಓದಿ ಅಂತ. ಈ ಬ್ರಾಹ್ಮಣವನ್ನು ಓದಿದ ನಂತರ ಏನು ಹೇಳಿದರು? ಈ ಬ್ರಾಹ್ಮಣಕ್ಕೆ ನಿಲ್ಲಿಸಬೇಡಿ, ಅದರ ನಂತರದ ಹಂತ ಇದೆ ಆರಣ್ಯಕ. ಆರಣ್ಯಕ ಯಾವುದು? ನಿಮ್ಮ ಏಕಾಂತದಲ್ಲಿ ಅದನ್ನು ಅನುಸಂಧಾನ ಮಾಡಲಿಕ್ಕೆ ಪ್ರಯತ್ನ ಪಡಿ. ಅದು ಕೇವಲ ಯಜ್ಞಕುಂಡದ ಮೇಲೆ ಮುಂದೆ ಕೂತ್ಕೊಂಡು ಒಬ್ಬ ಯಾಜ್ಞಿಕನೋ ಒಬ್ಬ ಪುರೋಹಿತನೋ ಮಾಡುವ ಫಲಾಕಾಂಕ್ಷೆಯ ಒಂದು ಹೋಮ ಹವನ ಅಲ್ಲ. ಮತ್ತೆ ಫಲಾಕಾಂಕ್ಷೆಯನ್ನು ಮೀರಿದ ಆತ್ಮಫಲದ ಕುರಿತು ಚಿಂತಿಸುವ, ಈ ಆತ್ಮಫಲವನ್ನು ಅವನಿಗೆ ಅರ್ಪಿಸುವ ಒಂದು ಮಹಾಯಜ್ಞ. ಆದ್ದರಿಂದ ಶರೀರವೇ ಯಜ್ಞಕುಂಡ. ಅವನನ್ನು ಒಳಗಿರುವಂತಹ ಅಗ್ನಿ, ಪ್ರಾಣಾಗ್ನಿ, ಆ ಪ್ರಾಣಾಗ್ನಿಯನ್ನು ಉತ್ತೇಜಿಸಿ ಆಹುತಿ ಕೊಡುವುದು ಈ ಇಂದ್ರಿಯ ಮೊದಲಾದ ಸಂಯಮಗಳನ್ನು ಮಾಡಿ ನಮ್ಮ ಇಂದ್ರಿಯಾಕಾಂಕ್ಷೆಗಳ ಎಲ್ಲ ಆಹುತಿಯನ್ನು ಆ ಪ್ರಾಣಾಗ್ನಿಗೆ ಅರ್ಪಿಸಿದಾಗ ಇದರೊಳಗಿನ ವಾಯು ಅವನು ಉತ್ತೇಜಿತನಾಗಿ ಅವನು ಪ್ರಾಣಾಗ್ನಿ ಆಚೆಗೆ ಒಬ್ಬ ಜೀವನ ಬೆಳಕು ಅಂತ ಯಾವುದು ಒಳಗೆ ಇದೆ ಅಂತ ಹೇಳ್ತೀವಲ್ಲ, ಆ ಬೆಳಕಿನವರೆಗೆ ಕರ್ಕೊಂಡು ಹೋಗ್ತಾನಲ್ಲ, ಅದು ಆರಣ್ಯಕದ ಅನುಸಂಧಾನ. ಇದನ್ನು ಅರಣ್ಯದಲ್ಲೇ ಮಾಡಿ ಅಂತಲ್ಲ, ಅರಣ್ಯದಲ್ಲಿ ಮಾಡ್ತಿದ್ರು ಹಿಂದೆ. ಯಾಕೆಂದರೆ ವಾನಪ್ರಸ್ಥಾಶ್ರಮ ಅಂತ ಇತ್ತು, ಆವಾಗ ಅವರಿಗೆ ಏಕಾಂತ ಇತ್ತು, ಮಾಡ್ತಿದ್ರು. ಕಾಲಾಂತರದಲ್ಲಿ ಅದು ಕೇವಲ ಅರಣ್ಯ ಅನ್ನುವುದಷ್ಟೇ ಅರ್ಥ ಅಲ್ಲ, ನಮ್ಮ ಏಕಾಂತದ ಎಲ್ಲ ಸ್ಥಿತಿ ಅನ್ನೋದನ್ನು ಶ್ರೀ ಅರಬಿಂದರಂಥವರು ಅದನ್ನು ಹೆಚ್ಚು ಸ್ಪಷ್ಟಪಡಿಸಿದರು. ಇನ್ನು ಅದರ ನಂತರದ್ದು ಯಾರಿಗೆ ಈ ಥರದ ಅನುಸಂಧಾನ ಮಾಡಿದಾಗ ಅವರಿಗೆ ದರ್ಶನವಾಗಿ ಕೆಲವು ತನ್ನಿಂದ ತಾನೇ ಒಂದು ಸತ್ಯಗಳು ಪ್ರಕಟವಾಗುವ ಮಂತ್ರಗುಚ್ಛಗಳು ನಿರ್ಮಾಣವಾದವಲ್ಲ, ಅವು ಉಪನಿಷತ್ತು. ಇದು ಋಗ್ವೇದದ 4 ಅಂತರ್ಗತ ಸತ್ಯಗಳ 4 ಮುಖ. ಒಂದು ಕಡೆ ಸಂಹಿತೆ, ಅದು ಯಜ್ಞಕ್ರಿಯೆಗೆ ಬೇಕಾಗುವ ಮಂತ್ರದ ಹಾಗೆ ಕಾಣಿಸ್ತದೆ, ಆದರೆ ಯಜ್ಞಕ್ರಿಯೆಯೇ ಅದರ ಉದ್ದೇಶವಲ್ಲ. ಇನ್ನೊಂದು ಕಡೆ ಸಂಹಿತೆಗೆ ಅರ್ಥ ವಿವರಣೆ, ಅದು ಬ್ರಾಹ್ಮಣ. ಆ ವಿವರಣೆಯನ್ನು ಕೇವಲ ಯಜ್ಞಕ್ಕಷ್ಟೇ ಅನ್ವಯಿಸದೆ ಅದನ್ನು ಅಂತರಂಗದ ಅರ್ಥಕ್ಕೆ ಅನ್ವಯಿಸಿಕೊಂಡು ನೋಡಿದರೆ ಆಗ ಮುಂದೆ ಸಹಾಯ ಮಾಡುವುದೇ ಆರಣ್ಯಕ. ಆರಣ್ಯಕದ ನಂತರ ನಾವು ತಲುಪುವ 4ನೆಯ ಸ್ಥಿತಿ ಅದು ಉಪನಿಷತ್ತಿನ ದರ್ಶನ ಸ್ಥಿತಿ. ಅದು ದಾರ್ಶನಿಕರ ದರ್ಶನಶಾಸ್ತ್ರ, ಅದು ಉಪನಿಷತ್ತು. ಭಾರಿ ಇಂಟ್ರೆಸ್ಟಿಂಗ್. ನಮ್ಮ ಬುದ್ಧಿಜೀವಿಗಳಿಗೆ ಉಪನಿಷತ್ತು ಬಹಳ ಇಷ್ಟ. ಉಪನಿಷತ್ತು ಬಹಳ ಇಷ್ಟ ಆದವರಿಗೆ ವೇದ ಯಾಕಾಗಲ್ಲ ಗೊತ್ತಿಲ್ಲ. ಭದ್ರಂ ಕರುಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಮಂತ್ರ, ಶಾಂತಿ ಮಂತ್ರ ಏನು ಹೇಳುತ್ತೆ? ಮೊದಲು ಮಂಗಲವಾದದ್ದನ್ನು ಕೇಳು. ಅದರ ಕೊನೆಯ ಸ್ಥಿತಿ ಯಾವುದು ಗೊತ್ತಾ? ನೀನು ಪಶ್ಯೇಮ, ನೀನು ಮೊದಲು ಶೃಣುಯಾಮ ದೇವಾಹ ಭದ್ರಂ, ನೀನು ಆ ದೇವರ ಕುರಿತ ಒಳ್ಳೆಯ ಭದ್ರ ಮಂಗಲಕರವಾದದ್ದನ್ನು ಕೇಳು. ಆರಂಭದಲ್ಲಿ ಕೇಳಿದ ನಂತರ ನಿನಗೇನಾಗತ್ತೆ? ಭದ್ರಂ ಪಶ್ಯೇಮಾಕ್ಷಭಿರ್ಯ, ನಿನ್ನ ಕಣ್ಣುಗಳು ಮಂಗಲಕರವಾದದ್ದನ್ನು ನೋಡುತ್ತವೆ. ಎಂಡ್ ಪಾಯಿಂಟ್ ಉಪನಿಷತ್. ಆರಂಭ ಶೃಣು, ಶ್ರುತಿ ಪರಂಪರೆ, ಕಂಠಪಾಠ, ವೇದವನ್ನು ಕೇಳು. ಯಾಕೆ? ಕೃಷ್ಣ ಹೇಳಿದ, ನಿನಗೊಂದು ವೇಳೆ ಜ್ಞಾನ ಮಾರ್ಗದ ಮೂಲಕ ವೇದ ಮತ್ತೊಂದನ್ನು ತಿಳಿದು ನನ್ನನ್ನು ಅನುಭವಿಸಲು, ಆನಂದಿಸಲು ಅಥವಾ ಅನುಸಂಧಾನ ಮಾಡಲು ಸಾಧ್ಯವಾಗುವುದಿಲ್ಲವೋ, ನೀನು ಕರ್ಮ ಮಾರ್ಗದಿಂದ ನನ್ನನ್ನು ನೆನೆ. ಕರ್ಮ ಮಾರ್ಗದಲ್ಲಿಯೂ ಕೂಡ ನಿನಗೆ ಫಲತ್ಯಾಗ ಮಾಡಿ ನಾನೊಬ್ಬನೇ ಸತ್ಯ, ನನ್ನಲ್ಲಿ ಯಾವುದೂ ಇಲ್ಲದೆ ಎಲ್ಲವನ್ನು ಕೊಟ್ಟು ಬಿಡಬೇಕು ಅನ್ನುವ ಆ ಸಮರ್ಪಣೆ ಸಾಧ್ಯವಾಗದೆ, ನೀನು ಕರ್ಮಫಲದಲ್ಲೂ ನಿನಗೆ ಆ ದಾರಿ ನಡೆಯಲಿಕ್ಕೆ ಸಾಧ್ಯವಾಗದೇ ಇದ್ದರೆ ನೀನು 3ನೆಯ ಧ್ಯಾನ ಮಾರ್ಗಕ್ಕೆ, ಭಕ್ತಿ ಮಾರ್ಗಕ್ಕೆ ಬಾ. ಭಕ್ತಿಯಲ್ಲಿಯೂ ಕೂಡ ನಿನಗೆ ಸಂಪೂರ್ಣ ಸಮರ್ಪಣೆ, ಅವನೊಬ್ಬನಿದ್ದಾನೆ, ಅವನಿಗೆ ಎಲ್ಲವನ್ನು ಕೊಡುತ್ತೇನೆ ಅನ್ನುವ ನಂಬಿಕೆ ಹುಟ್ಟುವುದಿಲ್ಲವೋ, 4ನೆಯ ದಾರಿ ನೀನು ನನ್ನ ಕುರಿತು ಕೇಳು. ನೀನು ಬಲ್ಲವರು ನನ್ನ ಕುರಿತು ಹೇಳಿದಾಗ ಕೇಳು. ಕೇಳುವುದರ ಮೂಲಕ ನಾನು ಆಕಾಶ ತತ್ವದಿಂದ ನಿನ್ನ ಹೃದಯವನ್ನು ಪ್ರವೇಶಿಸುತ್ತೇನೆ. ಆಕಾಶಾದ್ವಾಯು ವಾಯೋರಗ್ನಿ ಅಗ್ನೇರಾಪಃ ಅದ್ಭ್ಯಃ ಪೃಥ್ವೇ ಪೃಥ್ವಿಭ್ಯೋ ಓಷಧಯ ಓಷಧಿಭ್ಯೋ ಅನ್ನಂ ಅನ್ನಾತ್ ಪ್ರಾಣಃ ಪ್ರಾಣೋ ನರಸ ಮಯಾತ್. ಇದು ಮತ್ತೆ ವೇದ ಹೇಳುವ ಸತ್ಯ. ಮೊದಲು ಹುಟ್ಟಿದ್ದೇ ಈ ಸೃಷ್ಟಿಕ್ರಿಯೆ ಅಂತ ಆಗ ಒಬ್ಬರು ತಾಯಿ ಮಾತಾಡ್ತಿದ್ರು. ಇದು ಬಿಗ್ ಬ್ಯಾಂಗ್ ಥಿಯರಿ ಅಲ್ಲ,
ಇಲ್ಲಿ ಏನೋ ಇದೆ ಅಂತ. ವೇದ ಪುರುಷ ಸೂಕ್ತದಲ್ಲಿ ಹೇಳಿದ್ದು ಇಂಥದ್ದೊಂದು ಅದ್ಭುತ ಸೃಷ್ಟಿಕ್ರಿಯೆಯನ್ನು ಬಹಳ ಒಂದು ಕಂಡೆನ್ಸ್ಡ್ ಆಗಿ ಅಂತರ್ಗತಗೊಳಿಸಿ ಒಂದು ಮಾತ್ರೆಯ ಥರ ಕೊಟ್ಟರು ಪುರುಷ ಸೂಕ್ತದಲ್ಲಿ. ಅದನ್ನು ಬೇರೆ ಕಡೆ ವಿವರಿಸಿದ್ರು. ಹೇಗೆ ಬಂದ ಭಗವಂತ ಇದನ್ನೆಲ್ಲ ಹೇಗೆ ಸೃಷ್ಟಿಸಿದ. ಸೋ ಕಾಮಯತ ಬಹುಸ್ಯಾಂ ಪ್ರಜಾಯೇಯೇತಿ, ಅವನಿಗೆ ಹೀಗೊಂದು ಅಪೇಕ್ಷೆ ಆಯಿತಂತೆ, ಏನು ನಾನು ಬಹು ಆಗಬೇಕು ಅಂತ. ಇದಕ್ಕೆ ಕಾರಣ ಹೇಳಲ್ಲ, ಅದು ಅವನ ಇಚ್ಛೆ. ಅವನಿಗೆ ಹಾಗೊಂದು ಅನ್ನಿಸಿತಪ್ಪ, ನಾನು ಬಹುವಾಗಬೇಕು. ಈ ಬಹುವಾಗಬೇಕು ಅಂದದ್ದನ್ನು ಅವನು ಬಹು ಮಾಡಿದ. ಬಹು ಮಾಡುವಾಗ ಹೇಗೆ ಮಾಡಿದ? ತಾನು ಮೊದಲು ಮಹತ್ತತ್ವನಾದ ಅಂತ ಹೇಳುತ್ತೆ. ಏನು ಮಹತ್ತತ್ವ? ಶ್ರೀಮದ್ ಭಾಗವತದಲ್ಲಿ ಬಹಳ ಸುಂದರ ವಿವರಣೆ ಇದೆ ವೇದವ್ಯಾಸರದ್ದು. ಏನು ಮಹತ್ತತ್ವ ಅಂದರೆ ನೋಡಿ, ಭಗವಂತ ಕಾಲಾತೀತ, ಭಗವಂತ ಕರ್ಮಾತೀತ, ಭಗವಂತ ಸ್ವಭಾವ ಅಥವಾ ತ್ರಿಗುಣಾತೀತ, ಗುಣಾತೀತ. ಆಶ್ಚರ್ಯ ಆಗುತ್ತೆ. ಭಗವಂತನಿಗೆ ಹೀಗೆ ತಾನು ಬಹುವಾಗಬೇಕು ಅನ್ನಿಸಿದ ತಕ್ಷಣ ಅವನು ಪ್ರಪ್ರಥಮ ಕೆಲಸ ಏನು ಮಾಡಿದ ಅಂದರೆ, ಅವನು ಕಾಲವನ್ನು ಆವಾಹಿಸಿಕೊಂಡನಂತೆ, ಕರ್ಮವನ್ನು ಆವಾಹಿಸಿಕೊಂಡನಂತೆ, ಸ್ವಭಾವವನ್ನು ಆವಾಹಿಸಿಕೊಂಡನಂತೆ. ಸುಮ್ಮನೆ ಒಂದು ಸಲ ಭಾಗವತದಲ್ಲಿ ಕಾಲಕ್ಕೆ ಇಂಟರ್ಪ್ರಿಟೇಷನನ್ನು ನೋಡಿ, ಯಾವುದು ಕಾಲ ಅಂತ. ಎಷ್ಟು ಸೂಕ್ಷ್ಮ ಅಂದರೆ ಇನ್ನೂ ವಿಭಾಗಿಸಲಿಕ್ಕೆ ಯಾವುದು ಬರುವುದಿಲ್ಲವೋ ಅದು ಕಾಲ, ಯಾವುದು ಪರಿವರ್ತನೆಗೆ ಒಳಪಡುವುದಿಲ್ಲವೋ ಅದು ಕಾಲ, ಯಾವುದು ಇನ್ನೊಂದರ ಜೊತೆಗೆ ಸಂಯೋಗ ಹೊಂದುವುದಿಲ್ಲವೋ ಅಂತಹ ಪರಮಾಣು ಅವಸ್ಥೆ ಕಾಲ. ಇಂಥದ್ದೆಲ್ಲ ಕೊಡ್ತಾರೆ. ಇಂಥ ಕಾಲಕ್ಕೆ ಮತ್ತು ಇಂಥ ಕರ್ಮ, ನಾವೆಲ್ಲ ಕರ್ಮಾಧೀನರು. ಅಂಥ ನಮ್ಮ ಕರ್ಮಗಳಿಗೆ ಸ್ವಭಾವ ತ್ರಿಗುಣ, ನಿಮಗೆ ಗೊತ್ತು, ಸಾತ್ವಿಕ, ರಾಜಸ, ತಾಮಸ, ಇಂಥ ತ್ರಿಗುಣಗಳಿಗೆ ಆವಾಹಿಸಿಕೊಂಡು ಅವನಿಗೆ ಏನಾಗಬೇಕಪ್ಪ ಇದನ್ನೆಲ್ಲ ಮಾಡಿ. ಆವಾಹಿಸಿಕೊಂಡಾಗ ಪ್ರಪ್ರಥಮದಲ್ಲಿ ಒಂದು ಪ್ರಜ್ಞೆ ನಿರ್ಮಾಣವಾಯಿತಲ್ಲ, ಚಿತ್ತ. ಹೀಗೊಂದು ಮಾಡಬೇಕು ಅನ್ನುವ ಅವನ ಚಿತ್ತ, ಅವನ ಇನ್ಸ್ಪಿರೇಷನ್ನು, ಇಂಟ್ಯೂಷನ್ನು, ಸ್ಫುರಣೆ ಆಯಿತಲ್ಲ, ಅದು ಚಿತ್ತತತ್ವ, ಅದು ಮಹತ್ತತ್ವ. ಆ ಮಹತ್ತತ್ವಕ್ಕೆ ಇನ್ನು ನಾನು ಹೀಗೆ ಮಾಡಬೇಕು ಅನ್ನುವ ನಾನು ಅಹಂಕಾರಯತಿ, ಅದು ಅಹಂಕಾರವಾಯಿತು. ಅದರ ನೆಕ್ಸ್ಟ್ ಹಂತ ಈ ಅಹಂಕಾರ, ನಾನು ಮಾಡುತ್ತೇನೆ. ಇದನ್ನು ಅವರು ಏನು ಹೆಸರು ಕೊಟ್ಟರು ದಾರ್ಶನಿಕರು? ಈ ಮಹತ್ತತ್ವ ಮತ್ತೆ ಯಾರು ಅಲ್ಲ, ಅವನು ಸೃಷ್ಟಿಕರ್ತ ಚತುರ್ಮುಖ ಬ್ರಹ್ಮ ಅಂದರು. ಈ ಸೃಷ್ಟಿಕರ್ತ ಚತುರ್ಮುಖ ಬ್ರಹ್ಮ ಅವನಷ್ಟಕ್ಕೆ ಇದ್ದಾನ. ಅವನಿಗೆ ಮಾಡುವುದಕ್ಕೊಬ್ಬ ಸಹಾಯ ಮಾಡಬೇಕು, ಮಾಡಿದ್ದು ಇಲ್ಲವಾಗಿಸಬೇಕು, ಅಂಥವನೊಬ್ಬ ಕಾರಯತಿ ಬೇಕು. ಯಾರು? ರುದ್ರ ಅಂದರು ಅಹಂಕಾರವನ್ನು. ಇದು ಒಂದೊಂದು ಅವರದ್ದೇ ಲೆಕ್ಕಾಚಾರ ದಾರ್ಶನಿಕರದ್ದು. ಇದರ ನಂತರ ಇವರಿಬ್ಬರು ಸೇರಿ ಅಹಂಕಾರ ಮತ್ತು ಮಹತ್ತತ್ವಗಳು ವೈಕಾರಿಕ ತೇಜಸ್ಸ ಮತ್ತು ತಾಮಸ ಅನ್ನುವ ಮೂರು ವಿಕಾರಗಳನ್ನು, ಮೂರು ಎಕ್ಸ್ಪ್ಯಾನ್ಷನನ್ನು ಹೊಂದಿ ಉಂಟಾದದ್ದೇ ತಾಮಸದಲ್ಲಿ ಪಂಚಭೂತಗಳು ಮತ್ತು ಪಂಚ ತನ್ಮಾತ್ರೆಗಳು, ರಾಜಸದಲ್ಲಿ ಪಂಚೇಂದ್ರಿಯಗಳು ಮತ್ತು ಬುದ್ಧಿ, ಮನಸ್ಸು ಮತ್ತು ಕರ್ಮೇಂದ್ರಿಯಗಳು. ಇದಲ್ಲದೆ ನಾವು ಯಾವುದನ್ನು ಸಾತ್ವಿಕ ಅಂತ ಹೇಳ್ತೇವೆ ಅಲ್ಲಿ ಈ ಇಂದ್ರಿಯಗಳಿಗೆ ಅಧಿಷ್ಠಾತೃ ದೇವತೆಗಳು ಉಂಟಾದರು ಅಂತ ಒಂದು ಲೆಕ್ಕ ಕೊಡ್ತಾರೆ. ಇದರ ಆಚೆಗೆ ಬ್ರಹ್ಮಸೃಷ್ಟಿಗೆ ಬಂದಾಗ ಅವನ ವಿದ್ಯೆಯನ್ನು ಸೃಷ್ಟಿಸಿದ. ಪ್ರಾಕೃತವಲ್ಲದ ಅಪ್ರಾಕೃತ ಸೃಷ್ಟಿಗಳು ಏನು, ಇವೆಲ್ಲ ವಿವರಣೆ ಭಾಗವತ ಕೊಡುತ್ತೆ. ಪುರುಷ ಸೂಕ್ತ ಇಂಥದ್ದನ್ನು ಹೇಳಿತು. ಯಾವುದು ವೇದ? ಊರ್ಧ್ವಮೂಲಂ ಅಧಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವೇತ್. ಯಾವುದನ್ನು ತಿಳಿದರೆ ನಾವು ಇನ್ನೇನೂ ತಿಳಿಯಲಿಕ್ಕೆ ಉಳಿಯುವುದಿಲ್ಲವೋ ಅದು ವೇದ. ದ್ವೇ ವಿದ್ಯೆ ವೇದಿತವ್ಯೇ ಪರಾಚೈವ ಅಪರಾಚ ಅಂತ ಉಪನಿಷತ್ತು. ಗುರುಗಳೇ, ನಾನು ಏನನ್ನು ತಿಳಿದರೆ ಎಲ್ಲವನ್ನು ತಿಳಿಬಹುದು ಅಂತ ಒಬ್ಬ ಕೇಳಿದ್ದು ಶಿಷ್ಯ ಹೋಗಿ. ಗುರುಗಳು ಹೇಳಿದರು, ಎರಡು ವಿದ್ಯೆ ಇದೆಯಪ್ಪ. ಒಂದು ಎಲ್ಲವನ್ನೂ ಹಂತ ಹಂತವಾಗಿ ಸೋಪಾನಬದ್ಧವಾಗಿ ತಿಳಿತಾ ಹೋಗುವುದು. ಇನ್ನೊಂದಿದೆ ಆ ಒಂದನ್ನು ತಿಳಿಯುವುದು. ಆ ಒಂದನ್ನು ತಿಳಿದರೆ ಮತ್ತೆ ಈ ಜಗತ್ತಿನ ಎಲ್ಲವೂ ತಿಳಿಯುತ್ತದೆ. ಆ ಒಂದನ್ನು ತಿಳಿಯುವ ಕಡೆಗೆ ನಮ್ಮನ್ನು ಪ್ರಚೋದಿಸ್ತದಲ್ಲ, ಧಿಯೋ ಯೋ ನಃ ಪ್ರಚೋದಯಾತ್, ಅದು ವೇದ. ಇದರಲ್ಲಿ ಏನು ದೋಷ ಉಂಟು? ಇದು ಎಲ್ಲಿಯೂ ಕೂಡ ಇಂಥ ವರ್ಣದವರಿಗೆ ಮಾತ್ರ ವೇದ ಅಂತ ಎಲ್ಲೂ ಹೇಳಿಲ್ಲ.
ಇದು ಕೆಲವು ಅರ್ಹತೆಗಳನ್ನು ಹೇಳುತ್ತೆ, ಇಲ್ಲ ಅಂತಲ್ಲ. ಈಗ ವೇದವನ್ನು ಕಲಿಬೇಕು ಅನ್ನೋವರಿಗೆ ಅಥರ್ವ ವೇದಿಗಳಿಗೆ ಒಂದು ಹಿಂದಿನ ಕಾಲದಲ್ಲಿ ಒಂದು ಪರೀಕ್ಷೆ ಇತ್ತಂತೆ. ಏನು? ಅವರು ಶಿರಪರೀಕ್ಷೆಯನ್ನು ಪಾಸಾಗಬೇಕು ಅಂತ. ಏನು ಶಿರಪರೀಕ್ಷೆ ಅಂತಂದರೆ, ಅವರು ತಲೆ ಮುಂಡನ ಮಾಡಬೇಕು, ಕೇಶಮುಂಡನ ಮೊದಲನೆಯದ್ದು. ಅದಕ್ಕೆ ಜುಟ್ಟು ಬಿಡಬೇಕು ಅಂತ ಅಲ್ಲ, ಕೇಶಮುಂಡನ. ಅದಕ್ಕೆ ಹಿಂದೆ ಉದ್ದೇಶ ಏನು? ಕೇಶಮುಂಡನ ಮಾಡಿದ ಮೇಲೆ ತಾಮ್ರದ ಪಾತ್ರೆಯಲ್ಲಿ ಕೆಂಡವನ್ನು ತಲೆಯ ಮೇಲೆ ಇಟ್ಟುಕೊಂಡು ಗುರು ಹೇಳುವವರೆಗೆ ಆ ಬಿಸಿಯನ್ನು ತಡೆದುಕೊಳ್ಳಬೇಕು, ಅವ ಇಳಿಸು ಅನ್ನುವವರೆಗೆ ಇಟ್ಟುಕೊಳ್ಳಬೇಕು. ಈ ಹಠವಿದ್ದವನಿಗೆ ಅಥರ್ವ ವೇದವನ್ನು ಕಲಿಸಲಾಗ್ತಿತ್ತು ಅಂತ. ಎಷ್ಟು ಈಸಿಯಾಗಿ ವೇದ ಓದುವವರನ್ನು, ವೇದ ಬಲ್ಲವರನ್ನು ನಾವು ಇದು ಮಾಡ್ತೇವಲ್ಲ, ಲೇವಡಿ ಮಾಡ್ತೇವಲ್ಲ. ಒಂದು ದಿನ ಇಂಥ ಪರೀಕ್ಷೆಗಳನ್ನು ನಾವು ಮಾಡ್ಕೊಂಡಿದ್ದೀವ? ಬೇಡ. ಅಥರ್ವ ವೇದಕ್ಕೆ ಮಾತ್ರ ಹೀಗೆ, ಋಗ್ವೇದ, ಯಜುರ್ವೇದ, ಸಾಮವೇದಕ್ಕೆ ಅಲ್ಲಿ ಏನು? ಅಲ್ಲಿ ಹಿಂದಿನ ಕಾಲದಲ್ಲಿ ಗುರುಕುಲಕ್ಕೆ 8ನೇ ವಯಸ್ಸಿಗೆ ಉಪನೀತನಾದ ತಕ್ಷಣ ಹುಡುಗನನ್ನು ಕಳುಹಿಸಲಾಗ್ತಿತ್ತು. 12 ವರ್ಷ ಅವನು ಗುರುಗಳ ಕೆಳಗೆ ಕಲಿಬೇಕು. ಏನು ಕಲಿಬೇಕು? ಹೇಗೆ ಕಲಿಬೇಕು? ಪ್ರಥಮದಲ್ಲಿ ಏನು ಗೊತ್ತಾ ಅವನ ಅರ್ಹತೆಯ ಪರೀಕ್ಷೆ? 2 ವರ್ಷ ಅವನನ್ನು ಸುಮ್ಮನೆ ಬಿಡೋದು. ಹೇಗೆ ಬಿಡೋದು? ಪಾಠ ಮಾಡಲ್ಲ, ಗುರು ಕಣ್ಣಿಟ್ಟಿರ್ತಾನೆ ಅಷ್ಟೇ. ಗುರು ಕಣ್ಣಿಟ್ಟಿದ್ದಾನೋ ಇಲ್ವಾ ಅಂತ ಗೊತ್ತಾಗದ ಹಾಗೆ ಗುರು ನೋಡ್ತಿರ್ತಾನೆ. ಶಿಷ್ಯ ಮಾಡಲಿಕ್ಕೆ ಇರುವುದೇನು ಅಂದರೆ, ಅವನು ಗುರು ಆದೇಶಿಸಿದ ಕೆಲಸ ಮಾಡಬೇಕು. ಪಾತ್ರೆ ತೊಳಿ ಅಂದರೆ ಪಾತ್ರೆ ತೊಳಿಬೇಕು ಗುರುಕುಲದ್ದು, ಬಟ್ಟೆ ಒಗಿ ಅಂದರೆ ಬಟ್ಟೆ ಒಗಿಬೇಕು, ಕೃಷಿ ಮಾಡು ಅಂದರೆ ಕೃಷಿ ಮಾಡಬೇಕು, ದನ ಹೊಡ್ಕೊಂಡು ಹೋಗು, ಮೇಯಿಸ್ಕೊಂಡು ಬಾ ಮಾಡಬೇಕು. ಈ ಕೆಲಸ ಮಾಡುವುದಿಲ್ಲ. ನಾನು ವೇದ ಓದಲಿಕ್ಕೆ ಬಂದವ ಅಂತ ಏನಾದರೂ ಇವನಿಗೆ ಮನಸ್ಸಿಗೆ ಅನಿಸಿದರೆ ಅವನು ಔಟ್ ಅಷ್ಟೇ, ಅವನೇ ಹೋಗ್ತಾನೆ. ಈ ಎಲ್ಲ ಕೆಲಸನೂ ಮಾಡ್ತೀನಿ, ಬೇಕಾದ್ ಮಾಡ್ತೀನಿ, ನಾನು ವೇದ ಕಲಿತೀನಿ ಅನ್ನುವವನನ್ನು ಈ ರೀತಿ 2 ವರ್ಷ ಕಾಲ ಪರೀಕ್ಷಿಸಿ, ಇದು ಹಿಂದೆ ವೇದ ಕಾಲದಲ್ಲೇ ಆಯಿತು ಅಂತ ನೀವೇನಾದರೂ ಭಾವಿಸಿದರೆ, ಉತ್ತರ ಕರ್ನಾಟಕದಲ್ಲಿ ಇತ್ತೀಚೆಗೆ ಒಬ್ಬರು ಮಹಾನುಭಾವರು ಆಗಿ ಹೋದರು, ಸಿದ್ದೇಶ್ವರ ಶ್ರೀಗಳು. ಅವರ ಶಿಷ್ಯರನ್ನು ಒಂದು ದಿನ ಹೀಗೆ ನಾನು ಕೇಳಿದೆ, ಹೇಗೆ ಸ್ವೀಕಾರ ಮಾಡ್ತಾರೆ, ಮಾಡಿದ ಮೇಲೆ ಏನು ನಿಮಗೆ ಪರೀಕ್ಷೆ ಅಂತ. ಏನೂ ಇಲ್ಲರಿ, ನಾವೇನಾದರೂ ಮನೆಯಾಗ ಹೇಳದೆ ಬಂದಿದ್ದರೆ, ಮನೆಯಿಂದ ಓಡಿ ಬರೋ ಒಂದು ಲೆಕ್ಕ ಇಟ್ಕೊಂಡು ಕೆಲವ್ರು ಓಡಿ ಬರ್ತಾರಲ್ಲ, ಹಂಗೆ ಓಡಿ ಬಂದಿದ್ರೆ ಪ್ರಥಮದಲ್ಲಿ ಆ ಹುಡುಗನನ್ನು ಕೇಳ್ತಿದ್ರಂತೆ, ಎದಕ್ಕೆ ಬಂದು? ಇಲ್ರಿ ಅಪ್ಪ, ನಮ್ಮ ಅಪ್ಪ ಅಮ್ಮ ನನ್ನ ಚಲೋತ್ನಾಗ ನೋಡ್ಕೊಳ್ಳಂಗಿಲ್ಲ, ಹೊಡಿತಾರು ಬಡಿತಾರು, ನನಗೇನು ಇಷ್ಟ ಇಲ್ಲ, ನಾ ಇಲ್ಲೇ ಇದ್ದು ಬಿಡ್ಬೇಕಂತ ಮಾಡೀನಿ. ಹಿಂಗೇನು? ಬಾ, ಅಪ್ಪ ಅಮ್ಮನ ಕರೆಸ್ತಿದ್ರಂತೆ. ಯಾಕ್ರಿ ಅಪ್ಪ, ನಿಮ್ಮ ಮಗನ ಚಲೋತ್ನಾಗ ನೋಡಂಗಿಲ್ಲೇನು? ಅವಂದಿಟ್ಟು ಹೊಡಿಬೇಡ್ರಿ, ಪ್ರೀತಿ ಮಾಡಿರಿ, ಅವ ಹತ್ಕೋತ ಬಂದಾನ. ಇಲ್ರಿ, ನಮಗೆ ಬೇಡ, ಅವನು ಅವ ಓದ್ಕೊಳ್ಳಿ ಅಂತ ಅಪ್ಪ ಅಮ್ಮ ಹಠ ಹಿಡಿದ್ರು ಅಂತ ಇಟ್ಕೊಳ್ಳೋಣ. ಈ ಹುಡುಗಂಗೆ ಇಷ್ಟ ಇಲ್ಲ. ಆಗ ಸಿದ್ದೇಶ್ವರ ಅಪ್ಪ ಅವರು, ಇಲ್ಲ, ಹುಡುಗಂಗೆ ವೇದ ಬೇಕು, ಶಿಕ್ಷಣ ಬೇಕು ಅನ್ನೋ ಹಸಿವಿಲ್ಲ, ನಿಮ್ಮ ಮನ್ಯಾಗ ಇಟ್ಕೋರಿ, ಚಂದಂಗೆ ಪ್ರೀತಿ ಮಾಡಿರಿ, ಅವನನ್ನು ಲೋಕಕ್ಕೆ ಹೆಂಗೆ ಬೇಕು ಬೆಳೆಸ್ರಿ ಅಂತ ವಾಪಸ್ ಕಳಿಸ್ತಿದ್ರಂತೆ. ಸಪೋಸ್ ಹುಡುಗ ಅಪೇಕ್ಷೆಯಿಂದ ಬಂದಿದ್ದಾನೆ, ಎದಕ್ಕೆ ಬಂದಿಯಪ್ಪ? ಅಪ್ಪ ರೀ, ನಿಮ್ಮ ಹಂಗೆ ಆಗ್ಬೇಕ್ರಿ, ಭಾಳ ತಿಳ್ಕೋಬೇಕು ಅಂತ ಹಸಿವಾಗ್ಯದ. ಹಿಂಗೇನು? ಅಪ್ಪ ಅಮ್ಮನ ಕರೆಸ್ತಿದ್ರಂತೆ. ಅವ್ರಿಗೆ ಇಚ್ಛಾ ಅದನ ಕೇಳ್ತಿದ್ರು, ನಮಗೆ ಇಚ್ಛಾ ಇಲ್ರಿ, ದುಃಖ ಅದ, ನಮಗೆ ಅವ ಬೇಕು, ತೊಗೊಂಡು ಹೋಗ್ರಿ. ಒಂದು ವೇಳೆ ಅಪ್ಪ ಅಮ್ಮ, ಅವ ನಿಮ್ಮ ಕೈಯಾಗ ಬೆಳೀಲಿರಿ ಅಪ್ಪ, ಅವ ಹೆಂಗಾರ ಬೆಳೀಲಿ, ನಿಮ್ಮ ಕೈಯಾಗ ಬೆಳೀಲಿ, ನಮ್ಗೆ ದುಃಖ ಅದ, ಆದರೆ ನಾವು ಸಹಿಸ್ಕೋತೀವಿ, ನೀವೇ ಇಟ್ಕೋರಿ ಅಂದರೆ, ಆಗ ಇಬ್ಬರನ್ನೂ ಪರೀಕ್ಷೆ ಮಾಡಿ ಆಗ ಆ ವಿದ್ಯಾರ್ಥಿಯನ್ನು ಅಪ್ಪ ಅವ್ರು ಇಟ್ಕೋತಿದ್ರು. ಒಂದು ಭಾಗ ಇಟ್ಕೊಂಡ್ಮೇಲೆ ಅವನಿಗೆ ಮೊದಲು ಹೇಳ್ತಿದ್ದದ್ದು, ಬಂದು ಗುರುಕುಲಕ್ಕೆ ಬಂದು ಮಂದಿಗೆಲ್ಲ ಊಟ ಬಡಿಸು, ಎಲೆ ತೆಗಿ, ನೆಲ ಒರೆಸು, ಊಟ ಆದಮೇಲೆ ಆ ಪಾತ್ರೆ ತೊಳೆದಿಡು, ಅದಾಗಿಂದ ಅಡುಗೆ ಮಾಡೋದಕ್ಕೆ ಹೋಗು, ಇನ್ನೊಂದಿಷ್ಟು ದಿವಸ ಅಡುಗೆ ಮಾಡು, ಊರು ಮಂದಿ ಬಂದವರಿಗೆಲ್ಲ ಊಟಕ್ಕೆ ಹಾಕು. ಆ ಊಟ ಮಾಡೋದು, ಅಡುಗೆ ಮಾಡೋದು ಬಂತು ಅಂತಂದರೆ ಅಚಿಕ್ಕೆ ಹೋಗು, ಕೃಷಿ ಮಾಡು, ಅದ್ರ ಜೋಡಿಗೆ ಒಂದಿಟ್ಟು ಗಿಡ ಮರ ಎಲ್ಲ ಬೆಳೆಸು, ಹೂವು ಮತ್ತೊಂದು ಪೂಜಾಕ್ಕಾಗುವಷ್ಟು ಗಿಡ ತೋಟ ಮಾಡೋಕ್ಕೆ ಬರ್ತೈತೇನೋ ನೋಡು, ತೋಟ, ಬಟ್ಟೆ, ಪಾತ್ರೆ, ಅಡುಗೆ ಎಲ್ಲ ಬಂದಾಗೂ ಇವ ಗಟ್ಟಿ ನಿತ್ತಾನಂದರೆ ಬಾರೋ ಯಪ್ಪ, ಪಾಠ ಮಾಡ್ತೀನಿ. ಇದು ಈ ಕಾಲಕ್ಕೆ ಸಿದ್ದೇಶ್ವರ ಶ್ರೀಗಳು ಬಿಜಾಪುರದಲ್ಲಿ ಮಾಡಿದ ಗುರುಕುಲ. ನಾವು ಎಲ್ಲಿ ಶಿಕ್ಷಣ ನಮ್ಮದು ದೋಷ ಆಗಿದೆ? ಈಗ ಒಂದು ಕ್ಷಣ ಯೋಚನೆ ಮಾಡಿ, ಯಾಕೆ ಸಂಸ್ಕೃತಿ ಹಾಳಾಯಿತು? ಸನಾತನ ಅಂದ್ಕೊಳ್ಳೆ ಮಡಿವಂತರು, ಎಲ್ಲ ವೇದ ಮತ್ತೊಂದನ್ನು ಹೇಳುವ, ಜಾತಿ ಮತವನ್ನು ಪ್ರತಿಪಾದಿಸುವ, ಜಾತಿ ದ್ವೇಷಗಳನ್ನು ಕಾರುವ ಜನರೇ ಅವರದ್ದೇ ಲೋಕ ಅಂತ ಒಂದು ಸನಾತನರ ಬಗ್ಗೆ ಪೂರ್ವಾಗ್ರಹದ ಮಾತು ಇದೆ. ಸನಾತನ ಶಬ್ದಕ್ಕೆ ಎಲ್ಲಿಯೂ ಕೂಡ ಸರ್ವತ್ರ ಸರ್ವಕಾಲೇಶು ವಿದ್ಯಮಾನ ಸನಾತನಿ ಅಂತ ಅರ್ಥ.
ಎಲ್ಲಕ್ಕೂ ಅವನು ಸಾರ್ವಕಾಲಿಕನೂ ಆಗಬೇಕು, ಸರ್ವ ಲೋಕಕ್ಕೂ ಆಗಬೇಕು, ಸರ್ವ ಜನಾಂಗಕ್ಕೂ ಆಗುವಂತಹ ಒಂದು ವಿದ್ಯೆ ಉಳ್ಳವನು ಅವನು ಸನಾತನಿ. ಹಾಗಾಗಿ ಅದು ಒಂದು ಜಾತಿಗೆ, ಒಂದು ವರ್ಗಕ್ಕೆ, ಒಂದು ಜನಾಂಗಕ್ಕೆ, ಒಂದು ಲಿಂಗಕ್ಕೆ ಹೀಗೆ ಸೀಮಿತವಿಲ್ಲ. ಇಂಥ ಸನಾತನ ಪರಂಪರೆಯನ್ನು, ಸಂಸ್ಕೃತಿ ಅಂದರೆ ಏನು ನಿಮಗೆಲ್ಲರಿಗೂ ಗೊತ್ತಿದೆ. ನಮ್ಮ ಮನೆಗೆ ಇವತ್ತು ಯಾರೋ ಬರ್ತಾರೆ ಅಂತ ನಿನ್ನೆ ಹೇಳಿದರೆ ಇವತ್ತು ಅವರನ್ನು ಕೇಳಬೇಕು ಎಷ್ಟೊತ್ತಿಗೆ ಬರ್ತೀರಿ ಅಂತ. ಹೇಗೆ ಬರ್ತೀರಿ ಕೇಳಬೇಕು. ನಾವು ದಾರಿ ತೋರಿಸ್ಬೇಕಾ, ನಿಮಗೇನಾದರೂ ಯಾರನ್ನಾದರೂ ಗೈಡ್ ಇಡಬೇಕಾ ಕೇಳಬೇಕು. ಇದು ಸಂಸ್ಕೃತಿ. ಸಿವಿಲೈಸೇಷನ್ ಯಾವುದು ಹೇಳಿ? ನಾಗರಿಕತೆ. ಅದು ಜಯನಗರ ವಿಜಯ ಕಾಲೇಜ್, ಅವ್ರಿಗೆ ಗೊತ್ತಿಲ್ವಾ? ಬರ್ತಾರೆ ಬಿಡು, ಇದು ನಾಗರಿಕತೆ. ಸಂಸ್ಕೃತಿ ಯಾವುದು? ಅವರಿಗೆ ಗೊತ್ತುಂಟಾ ಇಲ್ವಾ, ಅವರ ಅಜ್ಞಾನಿಗಳು, ಅವರಿಗೆ ಜ್ಞಾನ ಉಂಟು, ಪ್ರಶ್ನೆ ಅಲ್ಲ. ನಮ್ಮ ಧರ್ಮ. ನೀವು ನಾಳೆ 3:45 ಬರಬೇಕು ಅಂತ ಒಪ್ಕೊಂಡ ಒಂದು ಭಾಷಣದ ದಿನಾಂಕ ನಾವು ನೆನಪಿಸ್ತಿದ್ದೇವೆ. ದಯವಿಟ್ಟು ನೀವು ಇಂಥ ಸ್ಥಳಕ್ಕೆ ಇಷ್ಟು ಹೊತ್ತಿಗೆ ಬರಬೇಕು, ನಾವು ಏನಾದರೂ ವ್ಯವಸ್ಥೆ ಮಾಡೋಣವಾ ಅಥವಾ ನೀವೇ ಬರ್ತೀರಾ ಕೇಳಬೇಕು. ಇದು ಯಾಕೆ? ಸಮ್ಯಕ್ ಮತಿ, ಸಮ್ಯಕ್ ಸ್ಮೃತಿ ಮತ್ತು ಸಮ್ಯಕ್ ಕೃತಿ ಸೇರಿ ಸಂಸ್ಕೃತಿ. ಇಲ್ಲದಿದ್ದರೆ ಅಲ್ಲ. ಸಮ್ಯಕ್ ಮತಿ ಯಾವುದು? ಚೆನ್ನಾದ ಬುದ್ಧಿಯನ್ನು ಪರಿಷ್ಕರಿಸಿ ಒಳಿತನ್ನಷ್ಟೇ ಗ್ರಹಿಸಿದರೆ ಅದು ಸಮ್ಯಕ್ ಮತಿ. ಸಮ್ಯಕ್ ಸ್ಮೃತಿ ಯಾವುದು? ಧರ್ಮಶಾಸ್ತ್ರ ಸ್ಮೃತಿ. ಧರ್ಮ ಯಾವುದು ಅಧರ್ಮ ಯಾವುದು ವಿವೇಚನೆ ಮಾಡುವ ನೆನಪು, ಸ್ಮರಣೆ. ಆ ಸ್ಮೃತಿ ಜಾಗೃತವಾದರೆ ಅದು ಸಮ್ಯಕ್ ಸ್ಮೃತಿ. ಇನ್ನು ಕೃತಿಯಲ್ಲಿ ಆ ಮತಿಗೆ ಮತ್ತು ಸ್ಮೃತಿಗೆ ಚ್ಯುತಿ ಬರದ ಹಾಗೆ ನನ್ನ ಕೃತಿ ಇರಬೇಕು, ಎಲ್ಲೂ ಕೂಡ ವ್ಯತ್ಯಾಸ ಆಗಬಾರ್ದು, ಅದು ಕೃತಿ. ಈ 3 ಸಂಯೋಗ ಆದರೆ ಸಂಸ್ಕೃತಿ. ಈ ಸಂಸ್ಕೃತಿಯಲ್ಲಿ ನೀವು ಸರಿಯಾಗಿ ನೋಡಿ, ನಾನು ಇಲ್ಲ. ಯಾವುದಿದೆ? ನನ್ನ ಪರಂಪರೆಯ ಕುರಿತ ಗೌರವ ಇದೆ, ನನ್ನ ಪರಂಪರೆ ಅಥವಾ ನನ್ನ ಭಾರತೀಯ ಧರ್ಮಶಾಸ್ತ್ರದ ಕುರಿತ ಒಂದು ನಂಬಿಕೆ ಇದೆ, ನನ್ನ ಶ್ರದ್ಧೆಗಳಿವೆ, ನನ್ನ ಹಿರಿಯರು ಹಾಕಿಕೊಟ್ಟ ರೂಢಿ ಇದೆ, ನನ್ನ ಹಿರಿಯರ ಪ್ರಮಾಣಗಳ ಸಹಿತವಾಗಿ ನಾನು ನಡೆದರೆ ಅದು ಸಂಸ್ಕೃತಿ. ನಾಗರಿಕತೆಯಲ್ಲಿ ಅವನು, ಅವನಿಂದ, ಅವನು ಅನ್ನುವ ಆ ವೇದಾಂತ, ಆ ಶಾಸ್ತ್ರ, ಆ ದೇವರು, ಆ ಗುರು ಹಿರಿಯರು, ಆ ಪರಂಪರೆ ಯಾವುದೂ ಇಲ್ಲ. ನಾನು ಅನ್ನುವುದರಿಂದ ಆರಂಭವಾಗಿ ನಾನುವಿನ ಅವಸಾನದಲ್ಲಿ ಮುಕ್ತಾಯವಾಗುವುದು ನಾಗರಿಕತೆ. ಅದು ಎಲ್ಲವನ್ನು ನಾನು ಮಾಡಿದೆ, ನಾನು ಕರೆದಿದ್ದೇನೆ, ನನಗೆ ಗೊತ್ತು, ನಾನು ಮಾಡ್ತೀನಿ. ಈ ನಾನು ಅನ್ನುವುದು ನಾಗರಿಕತೆ. ನಾನು ಅನ್ನುವ ನಿರಸನವಾಗಿ ಅವನು ಅನ್ನುವುದನ್ನೇ ನೆನಪಿಸುವುದಕ್ಕೆ ನಮ್ಮನ್ನು ಕೊಟ್ಟುಕೊಳ್ಳುವುದಿದೆಯಲ್ಲ, ಅದು ಸಂಸ್ಕೃತಿ. ಭಾರತೀಯ ಪರಂಪರೆಯಲ್ಲಿ ಯಾಕೆ ವೇದವನ್ನು ಮೂಲೆಗುಂಪು ಮಾಡಬೇಕು? ಯೋಚನೆ ಮಾಡಿ. ಸುಮಾರು 18 ವಿದ್ಯೆಗಳನ್ನು ಕಲಿಸ್ತಿದ್ರು ಅಂತ ಇಷ್ಟೆಲ್ಲ ಪರೀಕ್ಷೆ ಆದಮೇಲೆ. ಎಷ್ಟು 18 ವಿದ್ಯೆಗಳಲ್ಲಿ ಏನುಂಟು ಏನಿಲ್ಲ? ವೇದಾಂಗಗಳು ಅಂತ 6: ಶಿಕ್ಷಾ, ವ್ಯಾಕರಣ, ಛಂದಸ್ಸು, ಕಲ್ಪ, ನಿರುಕ್ತ, ಜ್ಯೋತಿಷ್ಯ. ಇವು ನಿಮಗೆ ಗೊತ್ತು. ಶಿಕ್ಷಾ ಅಂದರೆ ಏನು? ಶಿಕ್ಷಾ ಅಂದರೆ ಈಗ ನಾವು ಕಲಿಸದೇ ಇರುವ ಬಹಳ ಮುಖ್ಯವಾದ ಭಾಗ, ಅಕ್ಷರ ಉಚ್ಚಾರ ಹೇಗೆ ಅಂತ ಕಲಿಸ್ತಿದ್ರಂತೆ. ಒಂದು ಅಕ್ಷರವನ್ನು ಸಹಿತ ಹೇಗೆ ಉಚ್ಚರಿಸಬೇಕು ಅಂತ. ಈಗ ಅದು ಗೊತ್ತಿಲ್ಲದ್ದಕ್ಕೆ ನಮ್ಮಲ್ಲಿ ಬಹಳ ಜನ ಕೃತಜ್ಞ ಮತ್ತು ಕೃತಜ್ಞ ವ್ಯತ್ಯಾಸವೇ ಇಲ್ಲ. ಕೃತಜ್ಞ ಅಂದರೆ ಅರ್ಥವೇ ಬೇರೆ, ಕೃತಜ್ಞ ಅರ್ಥವೇ ಬೇರೆ. ಜ್ಞ ಅನ್ನುವ ಆ ಜ್ಞ ಜ್ಞ ಈ ಉಚ್ಚಾರ ಗೊತ್ತಿಲ್ಲದ ಕಾರಣ ಕೃತಜ್ಞ, ಎರಡಕ್ಕೂ ಹೇಳೋದು ಕೃತಜ್ಞ. ಶಬ್ದಾರ್ಥ ಎಂಥ ಅತಿರೇಕ ಅರ್ಥ ವ್ಯತ್ಯಾಸ ಮಾಡುತ್ತೆ. ಆದರೂ ಕೂಡ ನಾವು ಶಿಕ್ಷಾ ಇಲ್ಲ ನೋಡಿ, ಫೋನೆಟಿಕ್ಸನ್ನು ಕಲಿಸುವುದಿಲ್ಲ. ಫಲ ಫಲವೇ ಕನ್ನಡ ಶಬ್ದ ಅಥವಾ ಸಂಸ್ಕೃತ ಶಬ್ದ. ಫ ಅನ್ನುವ ಅಕ್ಷರ ಇಲ್ಲ, ಅದು ಇಂಗ್ಲೀಷ್ನಿಂದ ಬಂತು. ಆದರೆ ನಮ್ಮಲ್ಲಿ ಇವತ್ತು ಎಲ್ಲರೂ ಕೂಡ ಫ ಅಂತ ಹೇಳೋದಿಲ್ಲ. ಫ ಅನ್ನೋದು ಸೋಫಾ, ಕರೆಕ್ಟ್ ಇಂಗ್ಲೀಷ್ನಲ್ಲಿ. ಬಟ್ ಕನ್ನಡದಲ್ಲಿ ಫಲ ಕಾಣಿಕೆ ಅಲ್ಲ. ಈ ಥರದ್ದು ಬಹಳ ಬಾರಿ ನಮ್ಮ ಅಪ್ಪ ಬ್ರಾಹ್ಮಣ ಅನ್ನೋ ಶಬ್ದವನ್ನು ಹೇಳ್ತಾರೆ. ಬ್ರಹ್ಮ ಅದು ನನಗೆ ರೂಢಿಯಿಂದ ಬರ್ತಾ ಇದೆ, ಅದು ನನಗೇನು ಅವರ ಅರ್ಥಗಳನ್ನು ನೋಡಿ ಅಲ್ಲ. ನಾನು ಯಾಕೆ ಹೇಳಿದೆ ಅಂತ ನಾನು ನಿಮಗೆ ವಿವರಿಸ್ತೇನೆ. ನಮ್ಮ ಅಪ್ಪ ಅದಕ್ಕೆ ಸಾಮಗಾನದಲ್ಲಿ ಮಾತ್ರ ಬ್ರಾಹ್ಮಣ ಅಂತ, ಅದು ಯಾಕಂದರೆ ನಾದಕ್ಕನುಗುಣವಾಗಿ ಉಚ್ಚಾರವನ್ನು ತೇಲಿಸಬಹುದು. ಅಲ್ಲದೆ ಹೋದರೆ ನಿಜ ಉಚ್ಚಾರ, ಸ್ಪಷ್ಟ ಉಚ್ಚಾರ ಬ್ರಾಹ್ಮಣ ಅಂತ ಬ್ರಹ್ಮ, ಈ ಥರದ ಉಲ್ಲೇಖಗಳನ್ನು ಕೊಡ್ತಾರೆ. ನಾನು ಯಾಕೆ ಹೇಳ್ತೀನಿ, ನಿಮಗೆ ಕೇಳ್ತೀನಿ ನಾನು, ನಿಮಗೂ ಅದು ಹೌದು ಅನ್ನಿಸಿದರೆ ಒಳ್ಳೆಯದು.
ಒಳ್ಳೆಯದು. ನೀವು ಬ್ರಾಹ್ಮಣ ಅನ್ನೋದನ್ನು ಕನ್ನಡದಲ್ಲೂ ಮತ್ತು ಇಂಗ್ಲೀಷ್ನಲ್ಲಿ ಹೇಗೆ ಬರೀತೀರಿ? BRAMHANA ಬರೀತಿರೋ, HMANA ಬರೀತಿರೋ? ಬ್ರಾಹ್ಮಣ ಎಚ್ ಮೊದಲು, ಹಾಗಾಗಿ ಬ್ರಾಹ್ಮಣವೇ ಸರಿ. ಇನ್ನು ನೀವು ಕನ್ನಡದಲ್ಲಿ ಬರೆಯುವಾಗ ಮಕಾರಕ್ಕೆ ಹಕಾರ ಅಡಿವತ್ತು ಕೊಡ್ತೀರೋ, ಹಕಾರಕ್ಕೆ ಮಕಾರ ಅಡಿವತ್ತು ಕೊಡ್ತೀರೋ? ಹಕಾರಕ್ಕೆ ಮಕಾರ ಅಡಿವತ್ತು ಕೊಟ್ಟರೆ ಹಮ ಹಮ ಅಂತಲೇ ಓದೋದಲ್ವ ನಾವು? ಹ ಅನ್ನೋದು ಮೊದಲು ಬರಬೇಕಲ್ಲ. ಕನ್ನಡ ಭಾಷೆಯ ದೃಷ್ಟಿಯಿಂದ, ಇಂಗ್ಲೀಷ್ನ ರೈಟಿಂಗ್ನ ಫೋನೆಟಿಕ್ಸ್ನ ಆಲ್ಫಾಬೆಟ್ಸ್ನ ದೃಷ್ಟಿಯಿಂದ ನಾನು ಇದು ಪ್ರಹ್ಲಾದ ಅಲ್ಲ, PRALHADA ಅಲ್ಲ, PRHLADA. ಹಾಗಾಗಿ PRAHLADA ಅನ್ನೋ ಪ್ರಹ್ಲಾದವೇ. ಈ ಥರ ಫೋನೆಟಿಕ್ಸನ್ನು ಉಚ್ಚಾರ ಮಾಡುವ ಕ್ರಮವನ್ನೇ ಶಿಕ್ಷಾದಲ್ಲಿ ಕಲಿಸಲಾಗ್ತಿತ್ತು. ವ್ಯಾಕರಣ ಅಂತೂ ಸಂಧಿ, ದೀರ್ಘ ಸಮಾಸ, ಇವುಗಳನ್ನೆಲ್ಲ ಅನೇಕ ಸಮಾಸಗಳು ಇದೆಲ್ಲ ಇತ್ತು. ಇದಲ್ಲದೆ ಮೂರನೇ ಅಂಶ ಛಂದಸ್ಸು. ಎಷ್ಟು ಛಂದಸ್ಸುಗಳಿವೆ, ಯಾವ ಯಾವ ಲಯಗಳಿವೆ, ಯಾವ ಛಂದಸ್ಸು ಯಾವ ಭಾವಕ್ಕೆ ಒಳ್ಳೆಯದು, ಅದನ್ನು ಕಲಿಸಲಾಗ್ತಿತ್ತು. ಜೊತೆಗೆ ಜ್ಯೋತಿಷ್ಶಾಸ್ತ್ರ ನಿಮಗೆ ಗೊತ್ತು. ಸೂರ್ಯಚಂದ್ರರ ನಡೆಗನುಗುಣವಾಗಿ ಕಾಲಗಣನೆಗೆ ಅನುಗುಣವಾಗಿ ಭವಿಷ್ಯ, ಅದರ ಒಂದು ವಿವರಣೆಯನ್ನು ಜ್ಯೋತಿಷ್ಶಾಸ್ತ್ರದಲ್ಲಿ. ಆ ಬಳಿಕ ನಿರುಕ್ತ ಅಂದರೆ ಚೆನ್ನಾಗಿ ಉಕ್ತ. ಏನು ನಿರ್ವಚನ, ಒಂದು ಶಬ್ದ ಹೇಗೆ ಬಂತು, ನಿಷ್ಪತ್ತಿ ಯಾವುದು, ಇದರ ಮೂಲ ಎಲ್ಲಿ, ಇದನ್ನು ನಿರುಕ್ತ ಹೇಳಿಕೊಡ್ತಿತ್ತು. ಇಂಥದ್ದೆಲ್ಲ ನಾವು ಯಾವುದನ್ನು ಭಾಷಾ ಸಂಸ್ಕೃತಿ ವಾಕ್ ಉಂಟಲ್ಲ, ನಮ್ಮ ಸಂಸ್ಕೃತಿಯ ಅತ್ಯಂತ ಪರಮದ್ಯೋತಕ ವಾಕ್. ಕುಲವ ನಾಲಗೆ ಅರುಹಿತು ಅಂತ. ನೀನು ಹೇಗೆ ಮಾತಾಡ್ತಿ ಅದರಿಂದ ನೀನು ಪ್ರಕಟವಾಗ್ತಿ, ನೀನು ಏನು ಅಂತ. ಅದಕ್ಕೇನೆ ಹನುಮಂತ ಬಂದು ನಿತ್ತು ತಾನು ಅಂಥವ ಇಂಥವ ಅನ್ನುವ 4 ಸಾಲಿನ ಪರಿಚಯ ಮಾಡಿದ ಕೂಡಲೇ ರಾಮ ಹಿಡಿದು ಬಿಟ್ಟ. ಇವ ವ್ಯಾಕರಣಜ್ಞ, ಇವ ವೇದಜ್ಞ, ಇವ ಎಲ್ಲವನ್ನೂ ಬಲ್ಲವ, ಇವನು ಸುಸಂಸ್ಕೃತ, ಇವನ ಜೊತೆಗೆ ವ್ಯವಹರಿಸಬಹುದು. ಯಾಕೆ? ವಾಕ್ ನಮ್ಮ ಒಳಗಿನ ಅಂತರಾತ್ಮ ಎಷ್ಟು ಪರಿಶುದ್ಧನಾಗಿದ್ದಾನೆ ಅದರ ಒಂದು ಪ್ರತಿಬಿಂಬ. ನಾವು ಹೇಗೆ ಮಾತನಾಡ್ತೇವೆ ಅನ್ನುವುದು ಹೇಗೆ ನುಡಿಸ್ತಾನೆ ಅನ್ನುವುದರ ಮೇಲೆ. ಅದಕ್ಕೇನೆ ಅವತು ವಕ್ತಾರಂ ಉಪನಿಷತ್ತು ಅವತು ಮಾಂ ನನ್ನನ್ನು ರಕ್ಷಿಸು ಅಂತ ಹೇಳಿತು. ನನ್ನನ್ನು ರಕ್ಷಿಸು ಅಂತ ಹೇಳಿ ಮುಗಿಸ್ಲಿಲ್ಲ. ಅವತು ವಕ್ತಾರಂ, ಇಲ್ಲೊಬ್ಬ ಹೇಳುವವನಿದ್ದಾನೆ ಅವನನ್ನು ರಕ್ಷಿಸು. ಅರೆ, ಜಿಡ್ಡು ಕೃಷ್ಣಮೂರ್ತಿ ಹೇಳಿದರು, ದ ಸ್ಪೀಕರ್ ಸೇಸ್ that you should not walk like that. he is responsible for what he is saying ಅಂತ ಹೇಳ್ತಿದ್ರು ಅವರು. ಐ ಅನ್ನೋದು ಅಷ್ಟು ಡಿಸಾಲ್ವ್ ಮಾಡಿಬಿಟ್ಟಿದ್ರು ಜಿಡ್ಡು ಕೃಷ್ಣಮೂರ್ತಿ ಬರ್ತಾ ಕಟ್ಟ ಕಡೆಗೆ. ಯಾಕೆ? ಫಸ್ಟಿಗೆ ಅವರಲ್ಲಿ ಐ ಇತ್ತು. ಐ ಆಮ್ ಸ್ಪೀಕಿಂಗ್, ಐ ಆಮ್ ಗೋಯಿಂಗ್, ಐ ಆಮ್ ಟಾಕಿಂಗ್ ಟು ಯು, ಐ ಆಮ್ ಥಿಂಕಿಂಗ್ ಅಂತ. ಸೆಕೆಂಡ್ ಹಾಫಿಗೆ ಬರುವಾಗ ವಿ ಆರ್ ಥಿಂಕಿಂಗ್ ಟುಗೆದರ್, ವಿ ಆರ್ ವಾಕಿಂಗ್ ಟುಗೆದರ್. ನಮ್ಮಲ್ಲಿ ಸ್ವಾಮಿಗಳು ಹೇಳಿದರು ನೋಡಿ, ನಾವು ಹೀಗೆ ಯೋಚಿಸ್ತೇವೆ, ನಾವು ನಿಮ್ಮನ್ನು ಹೀಗೆ ಭಾವಿಸ್ತೇವೆ. ಅವರಲ್ಲಿಯೂ ಬಂತು ಪ್ಲೂರಲ್. ಯಾಕೆ? ನಾನು ಭಾವ ನಿರಸನವಾಗಿ ಅವನ ಒಳಗೆ ಸೇರಿತು. ಕಡೆಗೆ ನಾನು ಭಾವ ನಿರಸನವಾಗಿ ಅವನೊಳಗೆ ಸೇರಿದ್ದಲ್ಲ, ಅವನೇ ಅನ್ನುವ ಭಾವ ಉಳಿಯಿತು. ಆಗ ದ ಸ್ಪೀಕರ್ ಸೇಸ್, ದ ಸ್ಪೀಕರ್ ಇಸ್ ಟೆಲ್ಲಿಂಗ್. ಸ್ವಾಮಿ, ಇಂಥ ಅದ್ಭುತ ವೇದ ಪರಂಪರೆಯ ಒಳಗೆ ಬ್ರಹ್ಮವಿದ್ಯೆಯನ್ನು ಕಲಿಸುವಾಗ ಯಾವುದನ್ನು ನಾವು ಬ್ರಾಹ್ಮಣ ಅಂತ ಹೇಳಿದ್ವಿ ಅದನ್ನು ಕಲಿಸ್ತಿದ್ರು, ಯಾವುದನ್ನು ಉಪನಿಷತ್ತು ಅಂತ ಹೇಳಿದ್ವಿ ಅದನ್ನು ಕಲಿಸ್ತಿದ್ರು. ಅದರ ಜೊತೆಗೆ ಅವರಿಗೆ ಪಿತೃವಿದ್ಯೆ, ದೇವವಿದ್ಯೆ, ನಿಧಿವಿದ್ಯೆ, ರಾಶಿವಿದ್ಯೆ ಅಂತ. ಪಿತೃವಿದ್ಯೆ ಅಂದರೆ ನಮ್ಮ ಪಿತೃಗಣಗಳು ಯಾರು ಅದರ ಬಗ್ಗೆ ವಿದ್ಯೆ, ಅದನ್ನು ಕಲಿಸಲಾಗ್ತಿತ್ತು. ರಾಶಿವಿದ್ಯೆ ಎಂದಾಗ ನಾವು ಯಾವುದನ್ನು ಬೀಜಗಣಿತ, ರೇಖಾಗಣಿತ ಅಂತ ಹೇಳ್ತೇವೆ, ಆ ಸಂಖ್ಯೆಗಳನ್ನು ಉಳ್ಳ ಸಾಂಖ್ಯದ ಅಥವಾ ಗಣಿತದ ಲೆಕ್ಕವನ್ನು ಹೇಳಿಕೊಡಲಾಗ್ತಿತ್ತು. ನಿಧಿವಿದ್ಯೆ ಅಂದರೆ ಭೂಗರ್ಭ ಶಾಸ್ತ್ರ ಹೇಳಲಾಗ್ತಿತ್ತು, ಖನಿಜ ಮತ್ತೊಂದು ಮಗದೊಂದು. ಇದರ ಜೊತೆಗೆ ನಕ್ಷತ್ರವಿದ್ಯೆ, ಆಸ್ಟ್ರಾನಮಿ ಇತ್ತು. ಇದಲ್ಲದೆ ದೇವನಾವಿದ್ಯೆ ಅಂತ ಇತ್ತು. ದೇವನಾವಿದ್ಯೆಗಳಲ್ಲಿ ನಾವು ಯಾವುದನ್ನು ಡಾನ್ಸ್, ಆರ್ಟ್, ಕಲ್ಚರ್ ಅಂತ ಹೇಳುವ ಗಂಧರ್ವ ವಿದ್ಯೆ ಇದೆಯಲ್ಲ ಅದನ್ನೆಲ್ಲ, ಅದಲ್ಲದೆ ನಾವು ಯಾವುದನ್ನು ಇವತ್ತು ಕಲೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಏನೆಲ್ಲ ಬಿಟ್ಟಿದ್ದೇವೆ, ಸರ್ಪವಿದ್ಯೆ, ಭೂತವಿದ್ಯೆ ಎಲ್ಲವೂ ಇತ್ತು. ಎಲ್ಲ ವಿದ್ಯೆಗಳನ್ನು 18 ವಿದ್ಯೆಗಳನ್ನು ಕಲಿಸಿದಾಗ ಕ್ಷತ್ರವಿದ್ಯೆ ಅಂತ ಕ್ಷತ್ರಿಯರಿಗೆ, ಎಲ್ಲ ವಿದ್ಯೆಗಳನ್ನು ಕಲಿಸುವಾಗ ಯಾವುದರಲ್ಲೂ ಕೂಡ ಡಿಸ್ಪ್ಯಾರಿಟಿ ಇಲ್ಲ, ಇದನ್ನು ಕಲಿಸ್ಬೇಕು ಇದನ್ನು ಕಲಿಸಬಾರ್ದು ಇಲ್ಲ. ಇಷ್ಟೆಲ್ಲ ವಿದ್ಯೆ ಕಲಿಸಿ ಅವನು ಹೊರಗೆ ಬರುವಾಗ 12 ವರ್ಷದ ನಂತರ ಅವನು ಇನ್ನೂ ಸ್ಪೆಷಲೈಸೇಷನ್ ಮಾಡ್ತೇನೆ ಅಂದರೆ ಮತ್ತೆ 12 ವರ್ಷ ಮತ್ತೆ ಗುರುಕುಲ. ಆ 12 ವರ್ಷದಲ್ಲಿ ಅವನು ಪಾಠ ಹೇಳ್ಕೊಂಡು ಪಾಠ ಕಲಿತಿದ್ದ.
ಮತ್ತು ಅವನಿಗೆ PhD ಅಂತ ನಾವು ಯಾವುದು ಹೇಳಿದ್ವಿ, ಆ ಹಂತಕ್ಕೆ ಹೋಗ್ಬೇಕಾದ್ರೆ ಮತ್ತೆ 12 ವರ್ಷ ಗುರುಕುಲದಲ್ಲಿ. ಹೀಗಿದ್ದ ಶಿಕ್ಷಣ ಪದ್ಧತಿಯಲ್ಲಿ ಎಷ್ಟು ಬಿಟ್ಟಿದ್ದೇವೆ ಯೋಚನೆ ಮಾಡಿ. ಯಾರು ಬಿಡಿಸಿದ್ದು ಯೋಚನೆ ಮಾಡಿ. ಯಾವ ಗುರುಕುಲದ ಈ 18 ವಿದ್ಯೆಗಳನ್ನು ಮೂಲೆಗೆ ತಳ್ಳಿ ನಿಜವಾಗಿ ಹೇಳಬೇಕಾದದ್ದನ್ನು ಹೇಳದ ಹಾಗೆ ನೋಡಿಕೊಂಡು ನಮ್ಮ ರೂಟನ್ನೆಲ್ಲ ಅಲುಗಾಡಿಸಿ ನಮ್ಮನ್ನು ಊರ್ಧ್ವ ಮೂಲ ಮದಶಾಖಂ ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ ಅವರು. ಮೂಲ ಆಚೆಗೆ ಇರಲಿ, ನೀವು ಉಲ್ಟಾಗಿ ಅಂತ. ಯಾವ ಬ್ರಿಟಿಷರು ಬಂದ್ರಲ್ಲ, ನಾವು ಆಗೇ ಬಿಟ್ಟಿದ್ದೇವೆ. ಪಾಪ ಕೃಷ್ಣ ಹೇಳಿಬಿಟ್ಟಿದ್ದ, ಮುಂದಾಗ್ಲಿಕ್ಕೆ ಉಂಟು ಅಂತ ಗೊತ್ತಿತ್ತು ಕಾಣ್ತದೆ ಅವನಿಗೆ. ನಾವು ನಮ್ಮ ಬೇರನ್ನು ಮೂಲಕ್ಕೆ, ಅದಕ್ಕೇನೆ ನಾನು ಈಗಂತೂ ವಿದೇಶದಲ್ಲಂತೂ ಅವರಿಗೆ ದೇ ಆರ್ ರೂಟೆಡ್ ಔಟ್, ಅವರಿಗೆ ರೂಟ್ಸೇ ಇಲ್ಲ. ಹಾಗಾಗಿ ಏನು ಹೇಳಿದರೂ ಆಶೆಯಿಂದ ತಗೊಳ್ತಾರೆ. ಯಾಕೆ ಅಂದರೆ ಈ ಜೀವಕ್ಕೆ ಒಂದು ರೂಟ್ ಇದೆ. ಈ ಜೀವ ಇವತ್ತು ಬಂದದ್ದಲ್ಲ. ಬಹೂನಿ ಜನ್ಮಾನಿ ಮೇ ವ್ಯತೀತಾನಿ ತವಚ ಅರ್ಜುನ ಅಹಂ ತಾನಿ ವೇದ ಸರ್ವಾಣಿ ನ ತ್ವಂ ವೇತ್ಥ ಪರಂತಪ. ಈ ಜೀವ ಇವತ್ತು ಬಂದಿಲ್ಲ, ಇದು ಹಲವು ಜನ್ಮಗಳನ್ನು ಕಳೆದು ಹೀಗೆ ಬಂದಿದೆ. ಹೀಗೆ ಬಂದದ್ದು ಇದರ ಆಚೆಗೆ ಹಲವು ಜನ್ಮಗಳನ್ನು ಕಳೆದು ಬಂದಾಗ ಹಳೆಯದನ್ನು ಮರೆತಿದೆ ನಿನ್ನ ಮಟ್ಟಿಗೆ, ನನಗೆ ಎಲ್ಲವೂ ಗೊತ್ತು ಅಂದ ಕೃಷ್ಣ. ದರ್ಶನ ಶಾಸ್ತ್ರ ಪ್ರಯತ್ನ ಪಡುವುದೇ ಈ ನಾನು ಎಲ್ಲಿಂದ ಬಂದೆ, ಆಗ ಈ ಒಳಗಿದ್ದು ಎಲ್ಲಿ ಉಂಟು, ಎಲ್ಲಿ ಹೋಯಿತು, ಇದು ಏನು, ಅದು ಇಲ್ಲವೇ ಇಲ್ಲ ಅನ್ನುವ ಚಾರ್ವಾಕ ಪಂಥ ಬಂತು. ಅದು ಇದೆ, ಆದರೆ ಅದು ಒಂದು ಆತ್ಮ, ಅದಕ್ಕೆ ಅದರದೇ ಆದ ಲೋಕಗಳಿಗೆ ಹೋಗುತ್ತೆ. ದೇವರಿಲ್ಲ ಅಂತ ಹೇಳುವ ಒಂದು ಹಂತದ ಆತ್ಮವನ್ನೇ ಪ್ರದರ್ಶಿಸುವ ಪಂಥ ಬಂತು. ಆತ್ಮನು ಹೋಗ್ತಾನೆ, ಲೋಕಗೀಕ ಇಲ್ಲ, ಆಚೆಗೆ ಏನೂ ಇಲ್ಲ, ಶೂನ್ಯ ಅಂತ ಹೇಳುವ ಮತ್ತೊಂದು ಪಂಥ ಬಂತು. ಅವನಿದ್ದಾನೆ, ಅವನಿಗೆ ಬೇರೆ ಬೇರೆ ಸಾಧ್ಯತೆಗಳಿವೆ ಅಂತ ಹೇಳುವ ಅದ್ವೈತ, ವಿಶಿಷ್ಟಾದ್ವೈತ, ದ್ವೈತ ಸಿದ್ಧಾಂತಗಳೂ ಬಂತು. ಎಲ್ಲವೂ ಆತ್ಮನ ನಂತರ ಏನು ಅನ್ನುವ ಹುಡುಕಾಟ ಉಂಟಲ್ಲ, ಆತ್ಮ ಎಲ್ಲಿಂದ ಬಂದದ್ದು ಮತ್ತು ಎಲ್ಲಿಗೆ ಹೋಗ್ತದೆ ಅನ್ನುವ ಸರ್ಚ್ ಉಂಟಲ್ಲ, ಇದನ್ನು ತಿಳಿದವ ವೇದವಿದ. ಈ ವೇದವಿತ್ ಖಂಡಿತಕ್ಕೂ ನಮಗೆ ಪ್ರಪ್ರಥಮವಾಗಿ ವಿನಯವನ್ನು, ಸಜ್ಜನಿಕೆಯನ್ನು, ಸೌಜನ್ಯವನ್ನು, ಸುಸಂಸ್ಕೃತ ನಡಾವಳಿಯನ್ನು, ವಾಕ್ಪರಿಶುದ್ಧಿಯನ್ನು, ದೇಹ ಪರಿಶುದ್ಧಿಯನ್ನು, ಅಂತರಾತ್ಮನ ಕಡೆಗೆ ನಿರಂತರ ಒಲವನ್ನಲ್ಲದೆ ದ್ವೇಷವನ್ನು, ಕಠೋರ ಭಾವವನ್ನು, ಇನ್ನೊಬ್ಬರನ್ನು ಚುಚ್ಚುವ, ಹೀಯಾಳಿಸುವ, ಅವಮಾನಿಸುವ, ಧಿಕ್ಕರಿಸುವ, ಕೊಲ್ಲುವ ಯಾವ ಭಾವವನ್ನೂ ಬೆಳೆಸೋದಿಲ್ಲ. ಬೆಳೆಸಿದರೆ ಅದು ವೇದವಲ್ಲ. ಯಾವನು ವೇದಾಂತಿ ಇದ್ದಾನೆ ಅವನಿಗೆ ಪ್ರಪ್ರಥಮವಾಗಿ ಇನ್ನೊಂದರ ಬಗ್ಗೆ ಅಸಾಧ್ಯ ಕಾರುಣ್ಯ ಬರುತ್ತೆ. ಕಂಪ್ಯಾಷನೇಟ್ ಮತ್ತು ಅಸಾಧ್ಯ ಕಾರುಣ್ಯದ ಜೊತೆಗೆ ಉದ್ಧರಿಸಬೇಕು ಅನ್ನುವ ತೀವ್ರ ಅಪೇಕ್ಷೆ ಉಂಟಾಗುತ್ತೆ. ಅದಕ್ಕೆ ಜ್ಞಾನಿಗಳು ಬೋಧನೆ ಶುರು ಮಾಡಿದ್ದು. ತಿಳಿಯಿರಿ, ಇದರ ಜೊತೆಗೆ ಬನ್ನಿ, ಇದರ ಆಚೆಗೆ ಹೋಗೋಣ. ಅವರ ಕಾರುಣ್ಯ ಅದು, ಜ್ಞಾನಿಗಳ ಕಾರುಣ್ಯ. ಈ ವೇದಕ್ಕೆ ಇಂಥದ್ದೊಂದು ಅಂತಃಸತ್ವ ಇರುವ ಅಸಾಧ್ಯ ಕಾರುಣ್ಯದ ಅನುಗ್ರಹವೇ ಅದರ ಮೂಲ ಸ್ರೋತವಾದ ಮಹಾವೇದ ಪರಂಪರೆಯನ್ನು ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಅತ್ಯಂತ ಗೌರವದಿಂದ ನಾವೂ ಕೂಡ ನಡೆಯಬಹುದಾದ ಒಂದು ಪಥವಾಗಿ, ಯಾಕೆಂದರೆ ಇಲ್ಲಿ ಜಾಬಾಲಿ ನಡೆದಿದ್ದಾನೆ. ಜಾಬಾಲಿ ಯಾರು? ಪಕ್ಕ ಸತ್ಯಕಾಮ ಅನ್ನುವ ಹೆಸರಿನ ಜಬಾಲೆಯ ಮಗ. ಜಬಾಲೆ ಯಾರು? ಅವರಿವರ ಮನೆಯಲ್ಲಿ ಮುಸುರೆ ಮಾಡಿದ್ದೇನೆ, ನೀನು ಯಾರಿಗೆ ಹುಟ್ಟಿದ್ದಿ ಗೊತ್ತಿಲ್ಲ ಅನ್ನುವ ಪ್ರಾಮಾಣಿಕತೆಯನ್ನು ಹೇಳಿಕೊಂಡ ತಾಯಿಯ ಮಗ ಸತ್ಯಕಾಮ. ನನ್ನ ಗುರುಗಳಿಗೆ ನಾನು ಕೇಳಿದ್ದೆ, ಅಪ್ಪ ನೀವು ಯಾಕೆ ಸತ್ಯಕಾಮ ಅಂತ ಹೆಸರಿಟ್ಟುಕೊಂಡಿರಿ ಅಂತ. ಮಗಳೇ, ನಾನು ಒಬ್ಬ ಸೂಳೆಯ ಮಗ, ದೇವರ ದಾರಿಗೆ ನನ್ನನ್ನು ಆ ತಾಯಿ ದೂಡಿದಳು, ಆದ್ದರಿಂದ ನನ್ನ ಹೆಸರು ಸತ್ಯಕಾಮ ಅಂದಿದ್ರು ಅವರು. ನೋಡಿ, ಇದು ಎಂತೆಂಥ ಯಾವ ಮಟ್ಟ. ನಾರದರ ಪೂರ್ವಚರಿತ್ರೆಯನ್ನು ಭಾಗವತ ಹೇಳುತ್ತೆ. ಉಪನಯನ ಆಯಿತು, ಜನಿವಾರ ಆಯಿತು, ಬ್ರಾಹ್ಮಣಾದೆ ಹೇಳಲ್ಲ. ಅದು ದೈಹಿಕ ಷೋಡಶ ಸಂಸ್ಕಾರ. ದೈಹಿಕ ಷೋಡಶ ಸಂಸ್ಕಾರವನ್ನು ಬ್ರಾಹ್ಮಣನಿಗೆ ಹೇಳಲಾಯಿತು, ಉಳಿದವರಿಗೆ ಹೇಳಲಿಲ್ಲ. ಯಾಕೆ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಅದು. ಹುಟ್ಟುತ್ತಲೇ ಕೆಲವರಿಗೆ ಪರಿಷ್ಕಾರ ಆಗಿಯೇ ಹುಟ್ಟಿದ್ದಾರೆ
ನನ್ನ ವಚನ ಹೇಳುತ್ತೆ. ಇದನ್ನು ಸೂರ್ದಾಸರು ಹೇಳ್ತಾರೆ, ಇದನ್ನು ಕಬೀರ್ ದಾಸರು ಹೇಳ್ತಾರೆ. ನಮ್ಮ ದಾಸ ಪರಂಪರೆಯ ಪುರಂದರದಾಸರು 84 ಲಕ್ಷ ಯೋನಿಯಲ್ಲಿ ನೀ ತಂದೆ ನಾ ಬಂದೆ ಅಲ್ಲಿ ಹಾಡ್ತಾರೆ. ಕೃಷ್ಣ ಹೇಳ್ತಾನೆ, ಸನಕ ಸನಂದನಾದಿಗಳು ಜೀವವಿಜ್ಞಾನವನ್ನು ಮಹಾಭಾರತದ ಶಾಂತಿ ಪರ್ವದಲ್ಲಿ ಬಹಳ ವಿಶದವಾಗಿ ಹೇಗೆ 84 ಲಕ್ಷ ಯೋನಿ ವಿವರಿಸ್ತಾರೆ. ಸಾಕ್ಷಾತ್ ಅಲ್ಲಮ ಹೇಳ್ತಾನೆ 84 ಲಕ್ಷ ಯೋನಿ ಅಂತ. ಈ 84 ಲಕ್ಷ ಯೋನಿ ಅಂದರೆ ಅದನ್ನೇ ಪುನರ್ಜನ್ಮ ಅಂತ ನಾವು ಭಾವಿಸಿದ್ದೇವೆ. ಪುನರ್ಜನ್ಮ ಇಲ್ಲ. ಬೀಯಿಂಗ್ ಒಂದೇ ಸರಿ ಪಾರ್ಟಿಕಲ್ ಅಲ್ಲಿಂದ ಇಲ್ಲಿಗೆ ಬರೋದು ಈ ಬಾಡಿಗೆ. ಅದು ಒಂದು ಸಾರಿ ಬರುವಾಗ 21 ಲಕ್ಷ ಬಾರಿ ಸ್ವೇದಜ ಅನ್ನುವ ಫಾರ್ಮ್ ಅನ್ನು ತಗೊಳ್ಳುತ್ತೆ. ಫಸ್ಟ್ ಪಾರ್ಟಿಕಲ್ ಬಂದು ಸ್ವೇದಜದ ಫಾರ್ಮ್ ಅಲ್ಲಿ ಕೂತಿತ್ತು. ಫಾರ್ಮ್ ಡಿಸಪಿಯರ್ ಆಯಿತು. ಬೀಯಿಂಗ್ ಒನ್ ಆ್ಯಂಡ್ ದ ಸೇಮ್ ಅದು ಕಂಟಿನ್ಯೂ ಆಯಿತು. ವಿತ್ ಇಟ್ಸ್ ಎಕ್ಸ್ಪೀರಿಯನ್ಸ್ ಇವಾಲ್ವ್ ಆಗ್ತಾ ಬಂತು. 21 ಲಕ್ಷ ಸ್ವೇದಜದಿಂದ ಅದು ಇವಾಲ್ವ್ ಆಗಿಕೊಂಡು ಅಂಡಜದಲ್ಲಿ 21 ಲಕ್ಷ ಬಾರಿ ಫಾರ್ಮ್ ಚೇಂಜ್ ಮಾಡುತ್ತೆ. ಅಗೇನ್ ಆ 21 ಲಕ್ಷ ಫಾರ್ಮಿನ ಎಕ್ಸ್ಪೀರಿಯನ್ಸಿನ ಜೊತೆಗೆ ಇಟ್ ಗೋಸ್ ಟು ದಿ ಥರ್ಡ್. ಬೀಜ ಮುಖೇನ ಉಂಟಾಗುವ ಗಿಡ ಮರ ವನಸ್ಪತಿ ಔಷಧಿ ಲತೆ ಇವುಗಳಲ್ಲಿ ಹುಟ್ಟುತ್ತೆ. ಇದರ 4th ಫಾರ್ಮ್ ಅಥವಾ 4th ಸ್ಟೇಜ್ ಫಾರ್ಮ್ ಮಾತ್ರ ಚೇಂಜ್. ಎವ್ರಿಥಿಂಗ್ ಈಸ್ ಟ್ರಾನ್ಸ್ಫಾರ್ಮ್ಡ್. ನಾವು ಯಾವುದನ್ನು ಪುನರ್ಜನ್ಮ ಅಂತ ಹೇಳ್ತೀವಲ್ಲ, ಇಟ್ ಇಸ್ ನಾಟ್ ಜನ್ಮ, ರೀಬರ್ತ್ ಅಲ್ಲ. ಬೀಯಿಂಗಿಗೆ ಒಂದೇ ಬರ್ತ್. ಅದು ಒನ್ಸ್ ಸುಪ್ರೀಂ ಎನರ್ಜಿಯಿಂದ ಪಾರ್ಟಿಕಲ್ ಆಗಿ ಹೊರಗೆ ಬಂತಲ್ಲ, ಆಯಿತು. ಮತ್ತೆ ಹೋಗಿ ಅಲ್ಲಿ ಸೇರಿದಾಗ ಮತ್ತೆ ಪುನರಾವೃತ್ತಿ ಇಲ್ಲ ಅಂದ ಕೃಷ್ಣ. ಅದು ಸೇರುವುದು ಯಾವಾಗ? ಮಾಮೇವ ಯಶ್ಯಸಿ. ಕೃಷ್ಣ ಹೇಳ್ತಾನೆ, ನನ್ನನ್ನೇ ಸೇರು, ಆಗ ನಿನಗೆ ಮತ್ತೆ ನೀನು ಪುನರಾವರ್ತಿ ಇಲ್ಲ. ಇನ್ನು ಬ್ರಹ್ಮಲೋಕ ಚಂದ್ರಲೋಕ ಬೇರೆ ಬೇರೆ ಲೋಕಕ್ಕೆ ಹೋಗುತ್ತೆ, ಪುನರಾವೃತ್ತಿ ಇದೆ ಕಣಪ್ಪ ಅಂದ. ಆ ಬ್ರಹ್ಮ ಭುವನಾಲ್ಲೋಕ ಅವೆಲ್ಲಕ್ಕೂ ಪುನರಾವೃತ್ತಿ ಇದೆ ಅಂದ ಕೃಷ್ಣ. ಅಂದರೆ ಬೀಯಿಂಗ್ ಫಾರ್ಮ್ ಚೇಂಜ್ ಮಾಡಿಕೊಂಡು ಉನ್ನತದ ಹಂತದ ಯಾವ ತತ್ವದಿಂದ ಪರತತ್ವದಿಂದ ನಾನು ಬಂದಿದ್ದೇನೆ, ಆ ಪರತತ್ವದವರೆಗೆ ತಾನು ಇವಾಲ್ವ್ ಆಗೋದಿದೆಯಲ್ಲ, ಇದು ಜೀವವಿಜ್ಞಾನ. ಈ ಇವಾಲ್ವ್ ಆಗುವ ಎವಲ್ಯೂಷನ್ ಒಂದು ದಿನ ಆಗೋದಿಲ್ಲ, 84 ಲಕ್ಷ ಫಾರ್ಮ್ ಚೇಂಜ್ ಮಾಡಿ ಆಗತ್ತೆ. ಈ 84ನೇ ಲಕ್ಷದಲ್ಲಿ 7 ಬಾರಿ ಹ್ಯೂಮನ್ ಬಾಡಿ. ಇದೊಂದು ಹೊಸ ಸೈನ್ಸ್. ಮನುಷ್ಯನಿಗೆ ಮಾತ್ರ ಮನುಷ್ಯನ ಫಾರ್ಮಿನಲ್ಲಿ 7 ಬಾರಿ ಬರ್ತಾನೆ ಅಂತ ಉಲ್ಲೇಖ. ಇದನ್ನು ನಾನು ನನ್ನಷ್ಟಕ್ಕೆ ಕಂಡುಕೊಂಡದ್ದು. ನಮ್ಮಲ್ಲಿ ಪರಿಪಾಠದಿಂದ 7 ಜನ್ಮ ಅಂತೇವೆ. ಸಪ್ತಪದಿ ತುಳಿಯುವುದು 7 ಬಾರಿಯೂ ನಾವು ಮತ್ತೆ ಹುಟ್ಟುವಾಗ ಒಟ್ಟಿಗೆ ಗಂಡ ಹೆಂಡತಿಯಾಗಿ ಹುಟ್ಟೋಣ. ಈ 7 ಅನ್ನುವುದು ಯಾಕೆ ಬಂತು ಅಂತ ನಾನು ಅದರ ಶೋಧಕ್ಕೆ ಹೊರಟಾಗ ಅಲ್ಲಮ ಒಂದು ಕಡೆ ಹೇಳ್ತಾನೆ, ಕೋಣನ ಕೋಡಿನೊಳೊಂದು ಸೇದುವ 770 ಬಾವಿ ಅಂತ. ಅವನು ಜನರಲ್ ಆಗಿ 110 ಒಂದು ಜನ್ಮಕ್ಕೆ ಒಂದು ಫಾರ್ಮಿಗೆ ಹ್ಯೂಮನ್ ಬಾಡಿಯಲ್ಲಿ ಇಂಟು 770ನೆಯ ಫಾರ್ಮ್ ಅಂದರೆ 770 ವರ್ಷ ಆದಾಗ ಈ ಫಾರ್ಮಿಗೆ ಲಾಸ್ಟ್ ಚಾನ್ಸ್ ಟು ಮೀಟ್ ದ ಸುಪ್ರೀಂ ಎನರ್ಜಿ. ನಾನು ಅದನ್ನು ಸುಪ್ರೀಂ ಎನರ್ಜಿ ಅಂತೇನೆ. ದಿಸ್ ಪಾರ್ಟಿಕಲ್ ಶುಡ್ ಮೀಟ್ ದಿ ಸುಪ್ರೀಂ ಎನರ್ಜಿ. ವೆದರ್ ಇಟ್ ಬಿಕಮ್ಸ್ ದಿ ಸುಪ್ರೀಂ ಎನರ್ಜಿ, ವೆದರ್ ಇಟ್ ಲಿವ್ಸ್ ವಿತ್ ದ ಸುಪ್ರೀಂ ಎನರ್ಜಿ, ವೆದರ್ ಇಟ್ ಗೆಟ್ಸ್ ಮರ್ಜ್ಡ್, ಅದೆಲ್ಲ ಅದಕ್ಕೆ ಗೊತ್ತು, ನನಗೆ ಗೊತ್ತಿಲ್ಲ, ನಾನು ಹೋಗಿ ಬಂದಿಲ್ಲ. ಬಟ್ ಆಲ್ ಪಾಸಿಬಿಲಿಟೀಸ್ ಅನ್ನು ಕೃಷ್ಣ ಹೇಳ್ತಾನೆ. ಅವನು ಹೇಳ್ತಾನೆ, ಬ್ರಹ್ಮಲೋಕಂ ಅಧಿಗಚ್ಚತಿ. ಒಂದು ಪಾಸಿಬಿಲಿಟಿ ಕೃಷ್ಣ ಹೇಳೋದು, ನನ್ನ ಹತ್ರ ಬರುವವರು ಹೀಗೆ ಮಾಡಿದರೆ ಅಂಥವರು ಬ್ರಹ್ಮಲೋಕಕ್ಕೆ ಹೋಗ್ತಾರೆ. 1ನೇ ಪಾಸಿಬಿಲಿಟಿ. ಕೃಷ್ಣ 2ನೇದು ಹೇಳ್ತಾನೆ, ಮದ್ಭಾವಂ ಭವತಿ. ಅವರು ನನ್ನಂತೆ ಆಗ್ತಾರೆ, ನಾನೇ ಆಗುವುದಿಲ್ಲ, ನನ್ನಂತೆ ಆಗ್ತಾರೆ. ಇದರಲ್ಲಿ ಗಜೇಂದ್ರ ಮೋಕ್ಷದಲ್ಲಿ ನಿಮಗೆ ಗೊತ್ತಾಗುತ್ತೆ, ಇಂದ್ರದ್ಯುಮ್ನ ಅವನಂತೆ ಆಗ್ತಾನೆ ಚತುರ್ಭುಜಧಾರಿಯಾಗಿ. ಕೊನೆಯದು ಹೇಳ್ತಾನೆ ಕೃಷ್ಣ, ನೀನು ಚಿಂತೆ ಮಾಡಬೇಡ, ನೀನು ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ. ಆಗೇನಾಗ್ತಿ? ಮಾಂ ಏವ ಯಶ್ಯಸಿ ಅಂದ. ನೀನು ನನ್ನನ್ನೇ ಸೇರ್ತಿ. 3ನೇ ಚಾನ್ಸು ಹೇಳಿದ. ಈ ಇವಲ್ಯೂಷನ್ನಿನಲ್ಲಿ ಸುಪ್ರೀಂ ಎನರ್ಜಿಯನ್ನು ಅವನನ್ನೇ ಸೇರಿ ಮತ್ತೆ ಬಾರದೇ ಇರುವ ಸ್ಥಿತಿ ತಲುಪುವುದಿದೆಯಲ್ಲ, ಅದನ್ನು ದರ್ಶನ ಪಥ ಹೇಗೆ ಮಾಡುವುದು, ಯಾವ ಸ್ಥಿತಿಗೆ ಹೋಗುವುದು ಅನ್ನುವ ಹುಡುಕಾಟವೇ ನಮ್ಮ 3 ಜನ ಆಚಾರ್ಯತ್ರಯರು. ಒಂದೇ ಆಗುವುದಾ, ಅವನ ಲೋಕದಲ್ಲಿರುವುದಾ, ಅವನಂತೆ ಆಗುವುದಾ? ಈ ಪ್ರಯತ್ನವನ್ನು 3 ಜನ ತಮ್ಮ ತಮ್ಮ ಅನುಭವವನ್ನು ಶಾಸ್ತ್ರ ಪ್ರಮಾಣ ಇಟ್ಟುಕೊಂಡು ಇದೇ ಸತ್ಯ ಅಂತ ಅವರಿಗೆ ಕಂಡದ್ದನ್ನು ಹೇಳಿದರು. 3 ಸಾಧ್ಯತೆಗಳು. ಇಂಥ ಒಂದು ವೇದವನ್ನು, ಹೀಗೆ ಒಂದು ಆತ್ಮಾನುಸಂಧಾನಕ್ಕೆ ಇರುವಂತಹ ವೇದದಲ್ಲಿ ಅರ್ಹತೆ ಏನು ಅಂದರೆ, ಮೊದಲನೆಯದ್ದು ಶ್ರದ್ಧೆ ಇರಬೇಕು ಅಂತ ಹೇಳುತ್ತೆ. ಹೀಗೊಂದು ಇದೆ.
ಶ್ರದ್ಧೆ ಅಂದರೆ ಏನು ಅಂತ ನೀವು ಪ್ರಶ್ನೆ ಕೇಳ್ಬೋದು. ಈ ಗಣಿತ ಮಾಸ್ಟರ್ ಶಾಲೆಗೆ ಬಂದ ಕೂಡಲೇ ಒಂದು ಪಾಠ ಮಾಡ್ತಾರೆ ನಮಗೆ. ಇಮ್ಯಾಜಿನ್ ದೆರ್ ಈಸ್ ಎಕ್ಸ್ ಆ್ಯಂಡ್ ದೆರ್ ಈಸ್ ವೈ, ನಾವು ಲೆಟ್ ಅಸ್ ಸ್ಟಾರ್ಟ್ ಕೌಂಟಿಂಗ್, ಅದನ್ನು ಮಲ್ಟಿಪ್ಲೈ ಮಾಡೋದು ಎಂಥದಕ್ಕೂ ಕೂಡ ಯು ಶುಡ್ ಇಮ್ಯಾಜಿನ್ ದಟ್ ದೆರ್ ಈಸ್ ಎಕ್ಸ್ ಆ್ಯಂಡ್ ವೈ. ಅನ್ಲೆಸ್ ಯು ಆಕ್ಸೆಪ್ಟ್ ದಟ್ ದೆರ್ ಈಸ್ ಎಕ್ಸ್ ಆ್ಯಂಡ್ ವೈ, ಯು ಕೆನಾಟ್ ಮೂವ್ ಫರ್ದರ್. ನಿಮ್ಮ ಲೆಕ್ಕ ಮುಂದೆನೇ ಹೋಗಲ್ಲ. ಸೊ ಯು ಶುಡ್ ಥಿಂಕ್ ದಟ್ ಟೀಚರ್ ಈಸ್ ಸೇಯಿಂಗ್ ದಟ್ ಈಸ್ ಎಕ್ಸ್ ಆ್ಯಂಡ್ ವೈ ಈಸ್ ದೇರ್. ಸೊ ಐ ಮಸ್ಟ್ ಅಸ್ಯೂಮ್ ದ್ಯಾಟ್ ಎಕ್ಸ್ ಆ್ಯಂಡ್ ವೈ ಈಸ್ ದೇರ್. ಇದು ಶ್ರದ್ಧೆ. ಅಲ್ಲೊಬ್ಬ ಇದ್ದಾನೆ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಈ ಪ್ರಾಥಮಿಕ ಶ್ರದ್ಧೆ ಇಲ್ಲದೆ ನೀವು ಮುಂದಕ್ಕೆ ಹೋಗೋಕ್ಕಾಗಲ್ಲ. ಇಷ್ಟೇ ಶ್ರದ್ಧೆಗೆ ಇರಬಹುದಾದ ವ್ಯಾಖ್ಯಾನ ಅಥವಾ ವಿವರಣೆ. ಈ ಶ್ರದ್ಧೆಯ ಜೊತೆಗೆ ನಾನು ಹೋಗಿಯೇ ಹೋಗ್ತೇನೆ, ಅದು ನಂಬಿಕೆ. ನನಗೇಲಾಗುತ್ತೆ, ಸುಮ್ಮನೆ ಯಾಕೆ ಪ್ರಯತ್ನ ಪಡೋದು, ಅದು ಎಕ್ಸ್ ಅಂತೆ ಅದು ವೈ ಅಂತೆ, ನನಗೇನಾಗಲ್ಲ. ಜೀವಮಾನದಲ್ಲಿ ಗಣಿತ ಕಲಿಯೋಕ್ಕಾಗಲ್ಲ, ನಂಬಿಕೆನೇ ಇಲ್ಲ ನನಗೆ. ಎಕ್ಸ್ ವೈ ಇರ್ಬೋದು, ತಗೊಂಡೇನು ಮಾಡೋದು. ಆರ್.ಕೆ. ಲಕ್ಷ್ಮಣ್ ಹತ್ರ ಯಾರೋ ಕೇಳ್ತಾರೆ, ಯಾಕ್ರಿ ಒಳ್ಳೆ ಮ್ಯಾಥಮೆಟಿಷಿಯನ್ ಆಗ್ಬೋದಿತ್ತು, ಚಿತ್ರಕಾರ ಆದ್ರೆಲ್ಲ ಯಾಕೆ ಅಂತ. ಅವರು ಉತ್ತರ ಕೊಡ್ತಾರೆ, ನನ್ನ ಶಾಲೆಯಲ್ಲಿ ನನಗೆ ಟೀಚರು 3 ಮಾವಿನ ಹಣ್ಣುಗಳನ್ನು ಕೊಟ್ಟು ಇದನ್ನು 8 ಪಾಲು ಮಾಡು ಎಂದರು. ನನಗೆ ಯಾರಿಗೂ ಮಾವಿನ ಹಣ್ಣು ಕೊಡುವುದಕ್ಕೆ ಇಷ್ಟವಿರಲಿಲ್ಲ, ಆದ್ದರಿಂದ ನಾನು ಲೆಕ್ಕ ಕಲಿಯಲಿಲ್ಲ. ಇಂಪಾರ್ಟೆಂಟ್. ನಮಗೆ ನಂಬಿಕೆ ಬೇಕು, ನಮಗೆ ಗೊತ್ತಾಗಬೇಕು, ಇದನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು, ನಾನು ಹೋಗಬೇಕು, ನಾನು ಹಂಚಬೇಕು, ನಾನು ಬೆಳೆಯಬೇಕು. ಎಸ್, ಅದು ಅಧ್ಯಾತ್ಮದ ತುದಿಯನ್ನು ಮುಟ್ಟುವುದಕ್ಕೆ ಇರುವ ಇನ್ನೊಂದು ಅರ್ಹತೆ, ನಂಬಿಕೆ. ಆಮೇಲೆ ಅದಕ್ಕೊಂದು ಪರಿಶ್ರಮ ಬೇಕು, ಅದು ತಪಸ್ಸು. ಆ ತಪಸ್ಕಾಯ ಆ ತಪಸ್ಕಾಯ ಅಂತ ಹೇಳ್ತಾರೆ. ಯಾರು ತಪಸ್ವಿ ಅಲ್ಲವೋ, ಯಾರಿಗೆ ಅದರಲ್ಲಿ ಅನುಸಂಧಾನದಲ್ಲಿ ಆಸಕ್ತಿ ಇಲ್ಲವೋ, ಯಾರು ಅದಕ್ಕಾಗಿ ತನ್ನ ಜೀವನವನ್ನು ಮುಡಿಪಿಟ್ಟು ಪರಿಶ್ರಮ ಮಾಡುವುದಿಲ್ಲವೋ ಅವನಿಗೆ ಹೇಳಬೇಡ. ಇದು ಇದೆ. ಹೌದು, ಪರಿಶ್ರಮನೇ ಮಾಡಲ್ಲ. ಏನ್ರಿ 2 ಗಂಟೆ ಬುರುಡೆ ಬಿಟ್ಟರು, ಸುಮ್ಮನೆ ವ್ಯರ್ಥ, ಕಾಲಹರಣ. ಅದಕ್ಕಿಂತ ನಮ್ಮಲ್ಲಿ ಒಳ್ಳೆ ಬಿಸ್ನೆಸ್ ಆಗ್ತಿತ್ತು ಅಂಗಡಿ ಮುಂದೆ ಕೂತಿದ್ರೆ ಅಂದುಬಿಟ್ರೆ ಹೋಯ್ತಲ್ಲ. ಆ ತಪಸ್ಕಾಯ ಅಂಥವನಿಗೆ ಹೇಳಬೇಡ. ಮತ್ತೊಂದು ಬಹಳ ವಿಶೇಷವಾದ ಗುಣವನ್ನು ಹೇಳಿದರು, ಅಸೂಯೆ ಪಡುವವನಿಗೆ ಹೇಳಬೇಡ. ಯಾರು ಅಸೂಯೆ ಪಡುವವರು? ಅಸೂಯೆ ಜೀವನದಲ್ಲಿ ಯಾರನ್ನೂ ಬಿಟ್ಟಿಲ್ಲ ಅಂತ ಕಾಣಿಸುತ್ತೆ ಅಲ್ವಾ? ನಮ್ಮ ಅಸೂಯೆಗಳು, ಭೌತಿಕ ಅಸೂಯೆಗಳೆಲ್ಲ, ಅವ್ರ ಮನೇಲಿ ಕಾರ್ ಇದೆ, ನನ್ನ ಮನೆಯಲ್ಲಿಲ್ಲ, ಅವ್ರ ಮನೇಲಿ ಇಂಥ ಫ್ರಿಡ್ಜ್ ಇದೆ, ನನ್ನ ಮನೆಯಲ್ಲಿಲ್ಲ, ಅವ್ರ ಮಗನಿಗೆ ರ್ಯಾಂಕ್ ಬಂತು, ನನಗೆ, ಇವೆಲ್ಲ ಅಸೂಯೆಗಳು ನಮ್ಮನ್ನು ದಿನ ಸುಡ್ತಿರ್ತವೆ. ಈ ಸುಡುವ ಅಗ್ನಿ, ಅದಕ್ಕೆ ಕನ್ನಡದಲ್ಲಿ ಶಬ್ದ ಹೊಟ್ಟೆ ಕಿಚ್ಚು ಅಂತ. ನೋಡಿ, ಶಬ್ದವೇ ಹೇಳುತ್ತೆ, ಅದು ಹೊಟ್ಟೆಯಲ್ಲೇ ಇರುವುದಾದ್ರಿಂದ ನಮ್ಮನ್ನೇ ಸುಡುವುದು, ಬೇರೆಯವರನ್ನಲ್ಲ. ಆದರೂ ನಾವು ಸುಟ್ಕೋತೇವೆ. ಅಸೂಯೆ ಅನ್ನುವ ಶಬ್ದವನ್ನು ಕೃಷ್ಣ ಹೇಳುವಾಗ ಈ ಭೌತಿಕ ಹೊಟ್ಟೆ ಕಿಚ್ಚನ್ನು ಹೇಳೋದಿಲ್ಲ. ಪರತತ್ವ ಅಂತ ಒಬ್ಬ ದೊಡ್ಡವ ಇದ್ದಾನೆ, ಅವನು ನನಗಿಂತ ದೊಡ್ಡವ ಅನ್ನುವ ಸಂಪೂರ್ಣ ಶರಣಾಗತತ್ವದ ನಂಬಿಕೆ ಇಲ್ಲದೆ ಅವನ್ಯಾವನ್ರಿ ದೊಡ್ಡವ, ಅವನೇನು ನನ್ನಕ್ಕಿಂತ ದೊಡ್ಡವ, ಇದು ಅಸೂಯೆ. ಯಾವುದು ಅಸೂಯೆ ಇಲ್ಲದ ಸ್ಥಿತಿ? ನನಗಿಂತ ದೊಡ್ಡವರು ಕಂಡರೆ ಅವರು ದೊಡ್ಡವರು ಎಂದು ಗೌರವಿಸಿ ಅವರನ್ನು ನಮಸ್ಕರಿಸುವುದು. ಒಂದೊಮ್ಮೆ ನನ್ನಂತೆ ಇವರೂ ತುಂಬ ತಿಳಿದವರಿದ್ದಾರೆ ಎಂದು ನನ್ನ ಸಮಾನ ವಯಸ್ಕರಲ್ಲಿ ಆ ಥರದ ಗುಣ ಕಂಡರೆ ಅವರ ಸ್ನೇಹವನ್ನು ಅಪೇಕ್ಷೆ ಪಡುವುದು. ಒಂದೊಮ್ಮೆ ನನಗಿಂತ ವಯಸ್ಸಿನಲ್ಲಿ ಚಿಕ್ಕವರೋ ದೊಡ್ಡವರೋ ಇದ್ದರೂ ಕೂಡ ತಿಳುವಳಿಕೆಯಿಂದ ಯಾವ ತಿಳುವಳಿಕೆಯನ್ನೂ ತಿಳಿಯದೇ ಇದ್ದರೆ ಅವರ ಬಗ್ಗೆ ಅನುಕಂಪ ಮತ್ತು ಪ್ರೀತಿಯಿಂದ ಅವರನ್ನು ಕರೆದುಕೊಳ್ಳುವ ಗುಣವಿದ್ದರೆ ಅದು ಅನಸೂಯ ಅಂತ ಉಲ್ಲೇಖ ಮಾಡ್ತಾರೆ ಪುರಾಣದಲ್ಲಿ. ಈ 3 ಇದ್ದರೆ ನಾವು ಬದುಕನ್ನು ಗೆದ್ದ ಹಾಗೆ. ಈ 3 ಇದ್ದರೆ ಅವನು ವೇದವನ್ನು ತಿಳಿಯುವುದಕ್ಕೆ ಅರ್ಹ. ಈ 3 ಇಲ್ಲವಾದ್ದರಿಂದಲೇ ಬುದ್ಧಿಜೀವಿಗಳಿಗೆ ಬೇಡ, ಅವರಿಗೆ ಹೊಟ್ಟೆ ಕಿಚ್ಚು, ಅವನ್ಯಾವ ನನ್ನಕ್ಕಿಂತ ದೊಡ್ಡವ. ಸ್ವಾಮಿ, ಈ ದೇಶವನ್ನು ಬ್ರಿಟಿಷರು ಕೆಡಿಸಿದ್ರು ಅಂತ ಹೇಳುವ ಕಾಲ ಮುಗಿಯಿತು, ಅವರು ಹೋಗಿದ್ದಾರೆ. ಗಾಂಧಿ ಕೆಡಿಸಿದ್ರು ಅನ್ನುವ ಕಾಲ ಮುಗಿಯಿತು. ಹೇಳಿ 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 ಪಾಪ ಅವ್ರು ಮಾಡಿದ್ದು ಒಳ್ಳೆಯದಲ್ಲ, ಹುಣಸೆ ಹಣ್ಣನ್ನು ನದಿಯಲ್ಲಿ ತೊಳೆದಂಗಾಯಿತು ಅಂತ ಹೇಳಿ ಹೇಳಿ ಕೆಡಿಸಿ ಆಗಿದೆ. ಸಾವರ್ಕರ್ ಕೆಡಿಸಿದ್ರು ಅಂತ ಅವರನ್ನು ಬಾಯಿಗೆ ಬಂದ ಹಾಗೆ ಬೈದು ಬೈದು ಅವರ ಸ್ಮಶಾನಕ್ಕೆ ಹೋಗಿ ಅವರು ಯಾವ ಕಾಲಕ್ಕೂ ಹಣ್ಣಾಗಿ ಮುಗಿಸಿದವರನ್ನು ಈಗ ಮತ್ತೆ ಶ್ರಾದ್ದ ಮಾಡ್ತಿದ್ದೇವೆ. ಸ್ವಾಮಿ, ಇರುವವರ ಬಗ್ಗೆ ಮಾತಾಡೋಣ. ಇರುವವರು ಏನು ಉದ್ಧಾರ ಮಾಡ್ತಿದ್ದಾರೆ ಅವರ ಕಾಲರ್ ಹಿಡಿಯೋಣ. ಸತ್ತವರು ಭೂತಗಳು, ಪ್ರೇತಗಳು, ಪಿಶಾಚಿಗಳು ಗೊತ್ತಿಲ್ಲ, ಸಿಗೋದು ಕೂಡ ಇಲ್ಲ. ಎಷ್ಟು ದಿವಸ ಅವ್ರ ಬಗ್ಗೆ ಮಾತಾಡೋದು? ಯಾವ ಗಾಂಧಿ, ಯಾವ ನೆಹರು, ಇನ್ಯಾರು ಸಿಗ್ತಾರೆ ನಿಮಗೆ? ಇಟ್ಸ್ ಓವರ್, ಡನ್ ಇಸ್ ಡನ್. ಒಂದು ಸಾರಿ ಒಂದು ಪುಸ್ತಕದ ಒಂದು ಚಾಪ್ಟರ್ ಓದಿದ ಮೇಲೆ ಇಟ್ ಶುಡ್ ಬಿ ರೆಕಾರ್ಡೆಡ್ ಇನ್ ಸಚ್ ಅ ವೇ ದಟ್ ಯು ಶುಡ್ ನಾಟ್ ಗೋ ಬ್ಯಾಕ್ ಟು ರೀಡ್. ಹೌ ಮೆನಿ ಟೈಮ್ಸ್ ಯು ಆರ್ ಗೋಯಿಂಗ್ ಟು ರೀಡ್? ವೆನ್ ಆರ್ ಯು ಗೋಯಿಂಗ್ ಟು ಫಿನಿಶ್ ದ ಬುಕ್?
ನಮಗಿರುವ ಚಾಲೆಂಜ್ ಇದು. ವಿ ಶುಡ್ ಫಿನಿಶ್ ದ ಬುಕ್ ವಿತ್ ಅ ಗುಡ್ ರೀಡಿಂಗ್, ವಿತ್ ಅ ಗುಡ್ ಕಂಟೆಂಟ್, ವಿತ್ ಅ ಗುಡ್ ರಿಸಲ್ಟ್, ವಿತ್ ಅ ಗುಡ್ ಟ್ರಾನ್ಸ್ಫಾರ್ಮೇಷನ್. ಹೊರಗೆ ಬರುವಾಗ ಆ ಪುಸ್ತಕ ಹೀಗೆ ಮುಗಿದಿರಬೇಕು, ನಾನು ಜಗತ್ತಿಗೆ ಒಂದು ಹೊಸ ಪರಿವರ್ತನೆಯನ್ನು ಕೊಟ್ಟು ಹೋಗಬೇಕು. ಯಾರು ಮಾಡಿದ್ದೇವೆ? ಒಬ್ಬನನ್ನು ನಾವು ನಿಲ್ಲಿಸಿ ಕೇಳೋದಿಲ್ಲ, ಏನು ಓದಿದ್ದೇನೆಯಾ, ಯಾಕೆ ಮಾತಾಡ್ತಿ, ನೀನು ಯಾವ ಜಾತಿ ಮತ. ಜಾತಿ ಮತ ನೋಡಿ, ಜಾತಿದೊಂದು ಹೇಳಿ ನಾನು ಮುಕ್ತಾಯ ಮಾಡ್ತೇನೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ 4 ವಿಭಾಗ. ಅದೇ ಇದೆಲ್ಲ ತಾರತಮ್ಯಕ್ಕೆ ಕಾರಣ ಅಂತ ದೊಡ್ಡ ಒಂದು ಕೂಗು ಇದೆ. ಯಾರದ್ದು? ಸೋ ಕಾಲ್ಡ್ ಬುದ್ಧಿಜೀವಿಗಳದ್ದು. ಬುದ್ಧಿಗೆ ಅವನು ನಿಲುಕುವುದಿಲ್ಲ, ಕೃಷ್ಣ ಹೇಳಿದ್ದಾನೆ. ಆದ್ದರಿಂದ ಅವರು ಭಗವಂತನನ್ನು ಪಡೀಲಿಕ್ಕೆ ಕಷ್ಟಪಡಬೇಕು. ಬುದ್ಧಿಗೆ ನಿಲುಕುವವನಲ್ಲ ಅವನು. ಆದರೆ ಅವನು ಬುದ್ಧಿಯುಕ್ತ ಅಂತ ಮತ್ತೆ ಬೇರೆ ಕಡೆ ಹೇಳ್ತಾರೆ. ಆ ಬುದ್ಧಿ ಯಾವುದು ಅಂದರೆ ಈ ಅವಿದ್ಯೆಯನ್ನು ಒಪ್ಪಿದ ಬುದ್ಧಿ ಅಲ್ಲ, ವಿದ್ಯೆಯನ್ನು ಒಪ್ಪಿದ ಬುದ್ಧಿ ಬೇರೆಯೇ ಇದೆ. ಅದಕ್ಕೊಂದು ವಿವರಣೆ ಇದೆ, ಇರಲಿ. ಈ 4 ಜಾತಿಗಳನ್ನೇ ದೊಡ್ಡ ಇವತ್ತು ಮಾಡ್ತಾ ಇದ್ದಾರಲ್ಲ, ಟ್ರಂಪ್ ಕಾರ್ಡ್ ಮಾಡಿ. ಪಾಪ ಆ ಟ್ರಂಪ್ ಅಲ್ಲ, ಈ ಟ್ರಂಪ್ ನಮ್ಮವರು ಮಾಡ್ತಿದ್ದಾರಲ್ಲ, ಹೇಗೆಲ್ಲ ನಾಶ ಮಾಡ್ಬೋದು ನಮ್ಮ ರಾಜ್ಯವನ್ನು, ನಮ್ಮ ಸಾಮ್ರಾಜ್ಯವನ್ನು. ಇಂಥ ಒಂದು ದೋಷವನ್ನು ಹೇಳುವ ಬದಲು ಅದರ ಹಿಂದೆ ಒಂದು ವೇಳೆ ಅದನ್ನು ಕ್ವೆಶ್ಚನ್ ಮಾಡೋದಿದ್ರೆ, ವೈಶ್ಯಾಸ್ತಥಾ ಶೂದ್ರಾಹ ಸ್ತ್ರೀಯೋ ಪಾಪಯೋನಯ ಅನ್ನೋದೊಂದು ಮಾತು ಇದೆ ಭಗವದ್ಗೀತೆಯಲ್ಲಿ. ನನ್ನಂಥ ಸೋಕಾಲ್ಡ್, ನೀವು ಹೇಳುವ ಸೋಕಾಲ್ಡ್ ರ್ಯಾಷನಲಿಸ್ಟ್ ಫೆಮಿನಿಸ್ಟ್ಗಳು ಆಗಿರುವ ವೀಣಾ ಅದನ್ನು ಒಪ್ಪುದಾ ಅಂತ ಕೇಳ್ತಾರೆ ಕೆಲವರು. ಪಾಪಯೋನಯ ಅಂತ ಹೇಳಿದ್ದಾನೆ ಸ್ವಾಮಿ. ಅದರ ಹಿಂದೆ ದೊಡ್ಡದೊಂದು ಸೈನ್ಸ್ ಇದೆ. ಏನು ಸೈನ್ಸ್ ಅಂದರೆ, ನಾನು ಒಂದು ಶಬ್ದದಲ್ಲಿ ಹೇಳ್ತೇನೆ, ಒಂದು ವಾಕ್ಯದಲ್ಲಿ. ಹುಟ್ಟುತ್ತಾ ನಾವೆಲ್ಲ ರಾ ಮೆಟೀರಿಯಲ್, ನಾವೆಲ್ಲರೂ ಪಾಪಯೋನಯರು, ಇರ್ರೆಸ್ಪೆಕ್ಟಿವ್ ಆಫ್ ಜೆಂಡರ್, ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್. ಹುಟ್ಟುತ್ತಾ ನಾವೆಲ್ಲರೂ ಸ್ತ್ರೀಯರು, ಹುಟ್ಟುತ್ತಾ ನಾವೆಲ್ಲರೂ, ನೀವು ಶೂದ್ರರು ಅಂದ್ಕೊಳ್ಳೆ ತಪ್ಪಾಗುತ್ತೆ, ನಾನು ಅದಕ್ಕೆ ಇನ್ನೊಂದು ಉಪಮೆ ಕೊಡ್ತೀನಿ, ಒಂದು ಬೇರೆ ರೀತಿಯದ್ದು. ಹುಟ್ಟುತ್ತಾ ನಾವೆಲ್ಲರೂ ಹಾಲು, ನಾವು ಹಾಲೇ ಆಗಿರ್ತೇವೆ, ನಾವು ಹಾಲು ಬಿಟ್ಟು ಇನ್ನೇನು ಆಗಲ್ಲ ಅನ್ನುವವರು ಹಾಲು ಆಗಿ ಇವತ್ತು ಮಾತ್ರ ರುಚಿಕರವಾಗಿ ಇರ್ತಾರೆ. ನಾಳೆಗೆ ಹಾಲು ಕುಡಿಯೋಕ್ಕೆ ಹೋದರೆ 2 ದಿನ ಫ್ರಿಜ್ಜಲ್ಲಿ ಬರ್ಬೋದು, 3ನೇ ದಿನಕ್ಕೆ ಕಹಿ ವಾಸನೆ, ಕುಡಿಯೋಕ್ಕಾಗಲ್ಲ. ಈ ಹಾಲು ನಾನು ಉದ್ಧಾರ ಆಗಬೇಕು, ಇವಾಲ್ವ್ ಆಗಬೇಕು, ನಾನು ನಾಳೆಗೂ ಲಭ್ಯ ಆಗಬೇಕು ಅಂತ ಒಪ್ಪಿಕೊಂಡ್ರೆ ಅದು ತನ್ನನ್ನು ಮೊಸರಿಗೆ ಅರ್ಪಿಸಿಕೊಳ್ಳಬೇಕು. ಒಮ್ಮೆ ಹಾಲು ಆ ಮೊಸರಿಗೆ ತನ್ನನ್ನು ಅರ್ಪಿಸಿಕೊಂಡರೆ ಅದು ನಾಳೆಯೂ ತಿನ್ನಬಹುದಾದ, ಹೆಚ್ಚು ರುಚಿಯನ್ನು ಪರಿವರ್ತಿಸಿಕೊಂಡ ವಿಶೇಷ ಪದಾರ್ಥವಾಗಿ ಬಿಡ್ತದೆ ಮೊಸರು. ಈ ಮೊಸರು ನಾನೇ ಶ್ರೇಷ್ಠ, ನನ್ನನ್ನು ಮೀರಿ ಇನ್ಯಾರು ಇಲ್ಲ ಅಂತ ಅದು ಕೂತರೆ, ಆ ಮೊಸರನ್ನು ಮತ್ತೆ ಆ ಮೊಸರು ನಾನೇ ಫೈನಲ್ ಅಲ್ಲ, ನನ್ನನ್ನು ನಾನು ಅರ್ಪಿಸಿಕೊಳ್ತೇನೆ ಅಂತ ಅದು ಪುನಃ ಒಂದು ಕಡೆಗೋಲೆಗೆ ತನ್ನ ಮೈ ಕೊಟ್ಟು ಕರಗಿಸಿಕೊಳ್ಳಿಕ್ಕೆ ಸಿದ್ಧವಾದರೆ ಆ ಮಥನದಲ್ಲಿ ಅದು ತಾನು ಪ್ರತ್ಯೇಕವಾದ ನೀರು, ನನ್ನ ನಿಜವಾದ ಕ್ರೀಮ್ ಆಚೆಗಿದೆ ಅಂತ ಬೆಣ್ಣೆ ಆಗುತ್ತೆ. ಈ ಬೆಣ್ಣೆ ನಾನೇ ಶ್ರೇಷ್ಠ ನೋಡಿ, ನನ್ನಷ್ಟು ಮೃದು ಮಾರ್ಧವ ಇನ್ಯಾರಿದ್ದಾರೆ, ನಾನು ಅಂದರೆ ಎಲ್ಲರೂ ಎಷ್ಟು ಇಷ್ಟಪಡ್ತಾರೆ ಅಂತ ಕೂತು ಬಿಟ್ಟರೆ 2 ದಿನ ತಿನ್ಬೋದು, 3ನೇ ದಿನ ವಾಸನೆ. ಅದು ಇಲ್ಲಪ್ಪ, ನಾನು ಬೆಣ್ಣೆಯಾಗಿ ನನ್ನ ಜೀವನವನ್ನು ಮುಕ್ತಿಗೊಳಿಸ್ಕೊಳ್ಳೋದಿಲ್ಲ, ನನಗೆ ಇನ್ನೂ ಇವಾಲ್ವ್ ಆಗಬೇಕು ಅಂತ ಅಪೇಕ್ಷೆ ಬಂದು ಒಂದು ಅಗ್ನಿಗೆ ತನ್ನನ್ನು ಅರ್ಪಿಸಿಕೊಂಡು ಮೈ ಕೊಟ್ಟು ಕುದ್ದು ಕುದ್ದು ಪರಿಮಳಯುತವಾದ ತುಪ್ಪವಾದರೆ ಅದು ಅದರ 4ನೇ ಸ್ಥಿತಿಯ ತುಪ್ಪ. ಆ ತುಪ್ಪ ಎಷ್ಟು ಕಾಲ, ಎಷ್ಟು ಪರಿಮಳ, ಎಷ್ಟು ಜನರಿಗೆ ಎಷ್ಟು ಉಪಯೋಗ. ಎಂಥ ಅಗ್ನಿಗೆ ಅರ್ಪಿಸಿದರೆ ಅಲ್ಲಿ ಪುನಃ ಆವಿಯಾಗಿ ತಾನು ಭಗವಂತನನ್ನು ಸೇರುವವರೆಗೆ ಅದರ ನಡೆ. ಇದನ್ನು ಹೇಳಿದ್ದು. ಜಾತಿ ಈಸ್ ನಥಿಂಗ್ ಬಟ್ ಯು ಇವಾಲ್ವ್ ಥ್ರೂ ಯುವರ್ ಆ್ಯಕ್ಷನ್. ಕರ್ಮ ಮುಖೇನ ನೀನು ಬೆಳೆ. ಒಂದೊಂದು ಕರ್ಮದಿಂದ ನಿನಗೆ ಬರ್ತಾ ಹುಟ್ಟುತ್ತಾ ನಿನಗೇನು ಗೊತ್ತಿಲ್ಲ, ನಿನಗೆ ಚೆನ್ನಾದ ಸಾಲಿಡ್ ದೇಹ ಇತ್ತು, ಕೈಕಾಲಿತ್ತು, ಬುದ್ಧಿ ಇರಲಿಲ್ಲ, ಮನಸ್ಸಿಗೆ ಅದು ಇದು ಸರಿ ತಪ್ಪು ಗೊತ್ತಿಲ್ಲ, ಜಿಜ್ಞಾಸೆ ಮಾಡುವ ಹಸಿವಿಲ್ಲ, ಚೆನ್ನಾಗಿ ಯಾರನ್ನಾದರೂ ಸ್ನಾನ ಮಾಡಿಸ್ತಿದ್ದಿ, ಎಣ್ಣೆ ಹಚ್ಚುತ್ತಿದ್ದಿ, ತಲೆಗೆ ಕೈಕಾಲು ತೊಳಿತಿದ್ದಿ, ಅವರಿಗೆ ನಮಸ್ಕಾರ ಮಾಡಿ ಅವ್ರ ಹತ್ರ ಕೂತ್ಕೊಂಡು ಪಾಠ ಕೇಳುವ ಅಪೇಕ್ಷೆ ಇತ್ತು, ಮಾಡು. ಅಷ್ಟಕ್ಕೆ ಮಾಡ್ತಾ ಮಾಡ್ತಾ
ಆಗ್ತಾ ನಿನಗೆ ಸ್ವಲ್ಪನೇ ಲೋಕದ ರೂಢಿಯ ಲೆಕ್ಕಾಚಾರಗಳು ಬಂತು, ಪರವಾಗಿಲ್ಲ, ನನಗೆ ಇದು ತಪ್ಪು ಇದು ಸರಿ ಗೊತ್ತಾಗ್ತಿದೆ, ಹೀಗೆ ಮಾಡಿದರೆ ಲಾಭ ಹೀಗೆ ಮಾಡಿದರೆ ಲಾಭ ಇಲ್ಲ, ನಷ್ಟ ಯಾವುದು ಗೊತ್ತಾಗ್ತಿದೆ, ಲೋಭ ಕಳ್ಕೊಂಡ್ರೆ ನಾನು ಲಾಭ ಮಾಡ್ಬೋದು ಗೊತ್ತಾಗುತ್ತೆ, ವೈಶ್ಯನಾಗು. ಇಷ್ಟು ಆಗುವಾಗ ಏನು ವೈಶ್ಯನಾಗಿಯೇ ಇರೋದು? ಈ ಲೋಕಕ್ಕಾಗಿ, ಜನರಿಗಾಗಿ, ನನ್ನ ಜೊತೆಗೆ ಹುಟ್ಟಿದ ಕಷ್ಟಕ್ಕಾಗಿ ನಾನು ದುಡಿಬೇಕು ಅನ್ನುವ ತೋಳ್ಬಲ ಬಂತ, ಅದಕ್ಕಾಗಿ ಪರಿಶ್ರಮ ಪಡು, ಕ್ಷತ್ರಿಯನಾಗು. ಈ ಕ್ಷಾತ್ರದ ತೋಳ್ಬಲ ಲೋಕರಕ್ಷಣೆಯ ದೈಹಿಕ ರಕ್ಷಣೆ ಮಾತ್ರವಾಯಿತು. ಆತ್ಮ ಒಂದಿದೆ. ಆತ್ಮರಕ್ಷಣೆ ಹೇಗೆ? ಆತ್ಮಫಲವನ್ನು ಕಾಯುವುದು ಹೇಗೆ? ಆತ್ಮಫಲವನ್ನು ಸಮರ್ಪಿಸಿಕೊಳ್ಳುವುದು ಹೇಗೆ? ದೇಹ ಸಮರ್ಪಿಸಿ ದೇಶಕ್ಕೆ ಅರ್ಪಿಸಿ ಯೋಧ ಅನ್ನಿಸಿ ಬಹಳ ದೊಡ್ಡ ಕ್ಷತ್ರಿಯನಾಗುವುದು ಬೇರೆ, ನನ್ನ ಆತ್ಮವನ್ನು ಸಮರ್ಪಿಸಿ ಆ ಭಗವಂತನ ಮುಂದೆ ಇನ್ನಿಲ್ಲದಂತೆ ಕರಗುವುದು ಹೇಗೆ ಅಂತ ಅವ ಇವಾಲ್ವ್ ಆದನ. ಅವನ ಬ್ರಹ್ಮ ಜಿಜ್ಞಾಸು, ಬ್ರಹ್ಮಾಧ್ಯಯನ, ಬ್ರಹ್ಮನ ದಾರಿ, ಅವನು ಬ್ರಾಹ್ಮಣ. ಇದು ಒಂದು ಇವಾಲ್ವ್ ಆಗುವ ಪ್ರೋಸೆಸ್. ಯಾರೂ ಹುಟ್ಟುತ್ತಾ ಬ್ರಾಹ್ಮಣರಿಲ್ಲ, ಯಾರೂ ಹುಟ್ಟುತ್ತಾ ಕ್ಷತ್ರಿಯರಿಲ್ಲ. ಯು ಬಿಕಮ್ ದ್ಯಾಟ್ ಥ್ರೂ ಎಫರ್ಟ್ಸ್. ಹಾಗಾಗಿ ಯು ಬಿಕಮ್ ವೈಶ್ಯ ಥ್ರೂ ಎಫರ್ಟ್, ಯು ಬಿಕಮ್ ಕ್ಷತ್ರಿಯ ಥ್ರೂ ಎಫರ್ಟ್, ಯು ಬಿಕಮ್ ಬ್ರಾಹ್ಮಣ ಥ್ರೂ ಎಫರ್ಟ್. ಹುಟ್ಟುತ್ತಾ ಹೌದು, ಕೆಲವರು ಹುಟ್ಟುತ್ತಾ ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟುತ್ತಾರೆ. ಅದು ಯಾವಾಗ? ಮನುಷ್ಯ ಹುಟ್ಟಿದ ಪ್ರಿಮಿಟಿವ್ ಜನಾಂಗದಿಂದ ಅಲ್ಲ, ಕಾಲಾಂತರದೆಲ್ಲ ಹೇಳಿದಲ್ಲ, 84 ಲಕ್ಷದಲ್ಲಿ ಮತ್ತೆ ಹುಟ್ಟುತ್ತಾ ಇವಾಲ್ವ್ ಆಗಿ 84 ಲಕ್ಷ ಯೋನಿಯಲ್ಲಿ 770ನೇ ಬಾರಿ ಬರುವುದುಂಟಲ್ಲ, 770 ವರ್ಷಗಳನ್ನು ಮುಗಿಸುವುದು. ಆ ಪ್ರೋಸೆಸ್ನಲ್ಲಿ ಹುಟ್ಟುತ್ತಾ ಆಗಿರ್ಬೋದು. ಅದಕ್ಕೆ ಕೃಷ್ಣ ಕೆಲವು ಕಾರಣಗಳನ್ನು ಕೊಟ್ಟಿದ್ದಾನೆ. ಯಾರು ಯೋಗ ಭ್ರಷ್ಟರಿದ್ದಾರೆ, ಅರ್ಧ ನಡೆದಿದ್ದಾರೆ, ಅವರಿಗೆ ಸ್ವಲ್ಪ ಅನುಕೂಲ ಆಗಲಿ ಅಂತ. ಆದರೆ ಆ ಅನುಕೂಲವನ್ನು ದುಷ್ಟತನಕ್ಕೆ, ತಾನೇ ದೊಡ್ಡವ ಅನ್ನುವ ಅಹಂಕಾರಕ್ಕೆ, ಪಂಡಿತ ಅನ್ನುವ ಮೆರೆದಾಟಕ್ಕೆ ಬಳಸಬಾರದು. ಅದಕ್ಕೆ ಅವನಿಗೆ ಷೋಡಶ ಸಂಸ್ಕಾರಗಳ ವಿಧಿವಿಧಾನವನ್ನು ಬಹಳ ಕಟ್ಟುನಿಟ್ಟಾಗಿ ಹೇಳಲಾಯಿತು. ಸದಾ ಎಚ್ಚರಿಸಿಕೋ, ನೀನು ಯಾವ ಕೆಲಸಕ್ಕೆ ಬಂದಿದ್ದಿ ನೋಡು, ಅದನ್ನು ನೋಡಿಕೊಂಡು ನಡಿ. ನಿನ್ನ ಜನಿವಾರ, ಅದರ ಪಾವಿತ್ರ್ಯ ನೆನಪಿಟ್ಟುಕೋ. ಸುಮ್ಮನೆ ಜನಿವಾರ ಹಾಕಿ ಬ್ರಾಹ್ಮಣ ಆಗುವುದಿಲ್ಲ. ವೇದಾಧ್ಯಯನ ಮಾಡು, ಕಂಠಪಾಠ ಮಾಡು, ಅದರ ಅರ್ಥ ತಿಳ್ಕೋ, ಅದನ್ನು ಅನುಸಂಧಾನ ಮಾಡು. ಆರಣ್ಯಕದ ಆಚೆಗೆ ಉಪನಿಷತ್ತಿನ ದರ್ಶನದವರೆಗೆ ನಡಿ, ಆಗ ನೀನು ಬ್ರಾಹ್ಮಣ. ಇಲ್ಲದಿದ್ದರೆ ಜನಿವಾರ ಹಾಕಿದ ದೇಹ ಮಾತ್ರ. ಇಂಥ ಕಠೋರ ಸತ್ಯಗಳೆಲ್ಲವನ್ನ ವೇದ ಹೇಳುತ್ತೆ. ನಮ್ಮ ಸಂಸ್ಕೃತಿ ಅದನ್ನು ಒಪ್ಪಿಕೊಂಡೇ ನಡೆದಿದೆ. ಆದರೆ ಆ ಸಂಸ್ಕೃತಿಯನ್ನು ಇವತ್ತು ಹಾಳು ಮಾಡ್ತಾ ಇರುವುದು ನಾಗರಿಕತೆ ಅಹಂಕಾರದ ನಾನು ಅನ್ನುವುದರಿಂದ ಪ್ರಾರಂಭ ಆಗುತ್ತೆ. ವೇದ ಅಪೌರುಷೇಯ, ಅಲ್ಲಿ ಆಥರೇ ಇಲ್ಲ, ನಾನು ಯಾರು ಅನ್ನುವುದನ್ನೇ ಹೇಳಲ್ಲ. ಇದ್ದಾರೆ ಋಷಿಗಳ ಹೆಸರು ಹೇಳ್ತಾರೆ ಗೌರವಕ್ಕಾಗಿ, ಅವರಿಂದ ಆಯಿತು, ಅವರು ಕೊಟ್ಟಿದ್ದಾರೆ ಅಂತ. ಆದರೆ ನಾನು ಇಲ್ಲವಾಗುವ ನನ್ನ ಅಹಂಕಾರವನ್ನು, ನಾನು ಅನ್ನುವ ಅಹಂಕಾರವನ್ನು ನನ್ನ ಅನ್ನುವ ಮಮಕಾರದಿಂದ ಮುಕ್ತಗೊಳಿಸುವುದಕ್ಕೆ ಇರುವ ವೇದ ಮಾರ್ಗವನ್ನು ನಾವು ನಡೆದರೆ ನಮ್ಮ ಸಮ್ಯಕ್ ಮತಿ, ಸಮ್ಯಕ್ ಸ್ಮೃತಿ ಮತ್ತು ಸಮ್ಯಕ್ ಕೃತಿ ಚೆನ್ನಾಗಿ ಆಗಿ ನಾವು ನಿಜವಾದ ಅರ್ಥದಲ್ಲಿ ಸನಾತನಿಗಳಾಗ್ತೇವೆ. ಅಂಥ ಸನಾತನ ಪರಂಪರೆ ಬರಬೇಕಾದ್ರೆ ಸಿದ್ಧೇಶ್ವರ ಶ್ರೀಗಳಂತಹ ಸಮನ್ವಯ ಮಾಡುವವರು ಬರಬೇಕು. ಸಮನ್ವಯವೇ ಇಲ್ಲ, ಬೇರೆ ಪ್ರತ್ಯೇಕ ವಿಭಜನೆ, ಒಡಿ, ಆ ಜಾತಿ ಈ ಜಾತಿ ಹೆಸರಲ್ಲಿ ಒಡಿ, ಅವರು ಇವರು ಮೇಲು ಕೀಳು ಒಡಿ. ಈ ಒಡೆಯುವುದರಲ್ಲಿ ನಾವು ನಿಷ್ಣಾತರಾಗಿದ್ದೇವೆ. ಆ ಒಡೆಯುವವರನ್ನು ಭಗವಂತ ಬೇಗ ಕರ್ಕೊಳ್ಳಿ ಅಂತ ನಾನು ಪ್ರಾರ್ಥಿಸ್ತೇನೆ. ನಾನು ನಿಜಕ್ಕೂ ದುಃಖದಲ್ಲಿ ಪ್ರಾರ್ಥಿಸ್ತೇನೆ. ಯಾಕೆಂದರೆ ವೇದವ್ಯಾಸರು ಹೇಳ್ತಾರೆ, ದುಷ್ಟರು ಭೂಮಿಗೆ ಬರುವುದು ಎಂದರೆ ಅವರ ಸಂಖ್ಯೆ ಹೆಚ್ಚಾದಷ್ಟು ನಿನ್ನ ಭಕ್ತಿ, ನಿನ್ನ ನಂಬಿಕೆ ಎಷ್ಟು ಎನ್ನುವುದನ್ನು ಪ್ರಯತ್ನ ಮತ್ತು ಪರೀಕ್ಷೆ ಮಾಡುವುದಕ್ಕಾಗಿ ಭಗವಂತ ದುಷ್ಟರನ್ನು ಭೂಮಿಗೆ ಬಿಡ್ತಾನೆ. ನಿನ್ನ ನಂಬಿಕೆ ಮತ್ತು ನಿನ್ನ ಶ್ರದ್ಧೆ ಹೆಚ್ಚು ಹೆಚ್ಚು ಬೆಳೆದಷ್ಟು ನಾನು ಭೂಮಿಗೆ ಅವತರಿಸ್ತೇನೆ. ಹಿರಣ್ಯಕಶಿಪು ಉನ್ನತ ಮಟ್ಟಕ್ಕೆ ಹೋದ, ಉತ್ತುಂಗದಲ್ಲಿದ್ದ, ನರಸಿಂಹ ಬಂದ. ಹಿರಣ್ಯಾಕ್ಷ ಉನ್ನತ ಅವಸ್ಥೆಗೆ ಹೋದ, ಬಂದ ಯಾವ? ವರಾಹ ಅವತಾರದಲ್ಲಿ. ಇದು ನಮಗೆ ಸೂಚನೆ. ದುಷ್ಟರ ಹೆಚ್ಚು ಹೆಚ್ಚು ಆದಾಗೆಲ್ಲ ನಿಂದಿಸಬೇಡಿ, ಅವರನ್ನು ಅವಮಾನಿಸಬೇಡಿ, ಅವರ ಪಾಪ ಕಡಿಮೆ ಆಗ್ತದೆ. ಅವರ ಪಾಪ ಬೆಳೆಯಲಿ, ದೇವರೇ ನೋಡು, ಇವರನ್ನು ಹೇಗೆ ಮುಕ್ತಾಯ ಮಾಡುತ್ತೆ ಯೋಚಿಸು ಅಂತ ಪ್ರಾರ್ಥಿಸಬೇಕು. ಸಮನ್ವಯ ಸಿದ್ಧೇಶ್ವರ ಶ್ರೀಗಳಂತೆ ಮಾಡಬೇಕು. ಒಂದು ಕೋಗಿಲೆ ತುಂಬ ಚೆನ್ನಾಗಿ ಹಾಡ್ತಿತ್ತಂತೆ, ಆದರೆ ಅದಕ್ಕೆ ಗೂಡು ಕಟ್ಟಕ್ಕೆ ಬರ್ತಿರ್ಲಿಲ್ವಂತೆ. ಅದಕ್ಕೆ ಗರ್ಭಿಣಿಯಾಗಿದೆ, ಗೂಡು ಕಟ್ಟಿ ಮರಿ ಇಡಬೇಕು. ಕಾಗೆ ಹೇಳಿತಂತೆ, ನೋಡು, ನಿನಗೆ ಮನೆ ಕಟ್ಟಕ್ಕೆ ಬರಲ್ಲ, ನನಗೆ ಹಾಡು ಹಾಡಕ್ಕೆ ಬರಲ್ಲ. ನೀನೊಂದು ಕೆಲಸ ಮಾಡು, ನಾನು ಕುತ್ಕೊಂಡು ಎಲ್ಲ ಅದು ಇದು ಸಲಕರಣೆ ತಂದು ಚಂದ ಮಾಡಿ ಗೂಡು ಕಟ್ತೇನೆ.
ನೀನು ಗೂಡು ಕಟ್ಟುವಾಗ ನನಗೆ ಮನಸ್ಸಿಗೆ ತುಂಬ ಆಹ್ಲಾದ ಆಗುವ ಹಾಗೆ, ನನ್ನ ಪ್ರಚೋದನೆಯನ್ನು ಮಾಡುವಂತಹ ಆನಂದ ಹೆಚ್ಚಿಸುವ ಹಾಗೆ ನೀನು ಹಾಡು. ನೀನು ಹಾಡ್ತಾ ಇರು, ನಾನು ಗೂಡು ಕಟ್ಟಿಬಿಡ್ತೇನೆ, ಆಮೇಲೆ ಬಾ ನೀನು ಮರಿ ಇಡು ಅಂತಂತೆ ಕಾಗೆ. ಈ ಕೋಗಿಲೆಗೆ ಓಹೋ ಹೌದು, ನನಗೆ ಹಾಡಕ್ಕೆ ಬರುತ್ತೆ, ಅದಕ್ಕೆ ಗೂಡು ಕಟ್ಟಕ್ಕೆ ಬರುತ್ತೆ. ಆ ಗೂಡು ಕಟ್ಟೋ ಕಾಗೆ ಎಷ್ಟು ದೊಡ್ಡ ಮನಸ್ಸು, ನನ್ನ ಮರಿನ ಇಟ್ಕೊಳ್ಳುತ್ತೆ ಅನ್ನತ್ತೆ, ನಾನು ಅದಕ್ಕಾಗಿ ಹಾಡ್ತೀನಿ ಅಂತ ಹಾಡಕ್ಕೆ ಶುರು ಮಾಡುತ್ತಂತೆ. ಗೂಡಿನಲ್ಲಿ ಬಂದು ಕೋಗಿಲೆ ಮರಿ ಇಡ್ತು. ಕಾಗೆಗೆ ಎಷ್ಟು ದೊಡ್ಡ ಗುಣ. ಸಿದ್ದೇಶ್ವರ ಶ್ರೀಗಳು ಹೇಳ್ತಾರೆ, ಕಾಗೆ ನಿಧಾನ ನೋಡ್ತಾ ಇತ್ತಂತೆ, ಕೋಗಿಲೆ ಮರಿ ಬೆಳೀತಾ ಬೆಳೀತಾ ಅಪರೂಪಕ್ಕೆ ಕಾಗೆ ಹಂಗೆ ಕೂಗಕ್ಕೆ ಶುರು ಮಾಡ್ತಂತೆ. ಕೂಡಲೇ ಕೋಗಿಲೆಯನ್ನು ಮರಿಯನ್ನು, ಕೋಗಿಲೆಯ ತಾಯಿಯನ್ನು ಕರೆದು ಕಾಗೆ ಹೇಳ್ತಂತೆ, ಇನ್ನು ಹೆಚ್ಚು ದಿನ ನನ್ನ ಸಹವಾಸದಲ್ಲಿದ್ದರೆ ಇದು ಕಾಗೆ ಹಂಗಾಗತ್ತೆ, ಕರ್ಕೊಂಡು ಹೋಗು. ಎಷ್ಟು ಚೆನ್ನಾಗಿದೆ ಬದುಕು ಹೀಗೆ. ಕಾಗೆ ಕೋಗಿಲೆಗಳು ತನ್ನ ವಿಶಿಷ್ಟತೆಯನ್ನು ಒಪ್ಪಿಕೊಂಡು, ನಾನಿಷ್ಟೇ, ಅವರಷ್ಟು ನನ್ನದು ವಿಶೇಷವೇ, ನನಗೆ ಭಗವಂತ ಇದನ್ನು ಕೊಟ್ಟಿದ್ದಾನೆ, ಅವರಿಗೆ ಕೊಟ್ಟದ್ದು ನನಗೆ ಕೊಡಲಿಲ್ಲ, ಸೋ ವಾಟ್, ಅನಸೂಯ. ಹಾಗೆ ಅದನ್ನು ಅದರ ಶ್ರೇಷ್ಠತೆಯ ಜೊತೆಗೆ ಒಪ್ಪಿ, ಇದನ್ನು ಇದರ ಶ್ರೇಷ್ಠತೆಯ ಜೊತೆಗೆ ಒಪ್ಪಿಕೊಂಡು ಅದರ ಎರಡರ ಭವ್ಯತೆಯನ್ನು ಕೂಡಿ ನಡೆಸಿದರೆ ಅದು ಸನಾತನ ಸಂಸ್ಕೃತಿ, ಅದು ವೇದ ಸಂಸ್ಕೃತಿ. ಅಂಥದ್ದು ಬೇಗ ಸಾಧ್ಯವಾಗಲಿ ಅಂತ ಪ್ರಾರ್ಥಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.